ಗುಂಡು ಹುಡುಗಿ ಆಗುವಳು ಗಂಡು. ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿ ಹೊಸ ವರ್ಷದ ಕಿಕ್ಕು ಸ್ಟಾರ್ಟ್ ಆಗಿದೆ. ಎಸ್, ನಮ್ಮೆಲ್ಲ ಗಂಡೈಕಳ ಎದೆಯಲ್ಲಿ ಕನಸಿನ ರಾಣಿಯಾಗಿ 5 ದಶಕಗಳ ಕಾಲ ಅನಭಿಷಿಕ್ತ ರಾಣಿಯಾಗಿ ಮಹಾರಾಣಿಯಾಗಿ ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದಂತ ಆಕ್ಷನ್ ಕ್ವೀನ್, ಸ್ಯಾಂಡಲ್ವುಡ್ ನ ಲೇಡಿ ಸೂಪರ್ ಸ್ಟಾರ್ ಮಾಲಾಶ್ರೀ ನಮ್ಮ ನ್ಯೂ ಇಯರ್ ನ ಮೇನ್ ಗೆಸ್ಟ್ ಆಗಿದ್ದಾರೆ. ಲೆಟ್ಸ್ ವೆಲ್ಕಮ್ ಹರ್. ಹಾಗೇನೆ ರಾಣಿ ಜೊತೆಗೆ ಯುವ ರಾಣಿ ಕೂಡ ಬಂದಿದ್ದಾರೆ. ಈ ವರ್ಷ ಈಗ ಆಗ್ಲೇ ಕಾಟೇರ ಸಿನಿಮಾ ಮುಂದೆ ನಿಮ್ಮ ಮುಂದೆ ಬಂದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಆರಾಧನಾ ಕೂಡ. ಎಸ್, ಸೊ ನಮ್ಮ ಚೀಫ್ ಎಡಿಟರ್ ರವಿ ಹೆಗ್ಡೆ ಸರ್ ವೆಲ್ಕಮ್ ಮಾಡೋರಿದ್ದಾರೆ ಅವರಿಗೆ. ಪ್ಲೀಸ್. ಹೀರೋ ಅಂದರೆ ಆ್ಯಕ್ಷನ್ನು, ಹೀರೋ ಅಂದರೆ ಬಿಲ್ಡಪ್ಪು, ಹೀರೋ ಅಂತಂದರೆ ಪವರು, ಹೀರೋ ಅಂದರೆ ಎನರ್ಜಿ. ಇಂಥದ್ದೊಂದು ಸಿದ್ಧ ಸೂತ್ರವನ್ನು ಸಂಪೂರ್ಣ ಧೂಳಿಪಟ ಮಾಡಿ ಕನ್ನಡ ಚಿತ್ರರಂಗವನ್ನು, ದಕ್ಷಿಣ ಭಾರತದ ಚಿತ್ರರಂಗವನ್ನು ದಶಕಗಳ ಕಾಲ ಆಳಿದಂಥ ಒಬ್ಬ ರಾಣಿ ಏನಾದರೂ ಇದ್ದರೆ ಮಾಲಾಶ್ರೀ. ಹೀರೋಯಿನ್ ಏನಂದ್ರೂ ಬಕೆಟ್ಗಟ್ಟಲೆ ಅಳಬೇಕು. ಹೀರೋಯಿನ್ ಏನು ಅಂತಂದರೆ ಅಪ್ಸರೆ ಕೂಡ ನಾಚೋ ರೀತಿಯಲ್ಲಿ ಚೆಂದ ಕಾಣಿಸ್ಬೇಕು. ಹೀರೋಯಿನ್ ಅಂತಂದರೆ ಡ್ಯುಯೆಟ್ ಹಾಡ್ತಾ ಮರ ಸುತ್ತಬೇಕು ಅನ್ನುವಂಥ ಒಂದು ಕಾಲದಲ್ಲಿ ಆ್ಯಕ್ಷನ್ನು ಹೀರೋಗಿಂತ ಏನೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಬಿಲ್ಡಪ್ಪು, ಪವರು, ಎನರ್ಜಿಯನ್ನು ತೋರಿಸಿದಂತಹ ಸಿನೆ ಕ್ವೀನ್ ಮಾಲಾಶ್ರೀ ಅವರು ಈ ವರ್ಷದ ನಮ್ಮ ಹೊಸ ವರ್ಷದ ಈ ಪಾರ್ಟಿಗೆ, ಬಿಗ್ಗೆಸ್ಟ್ ಪಾರ್ಟಿಗೆ ಚೀಫ್ ಗೆಸ್ಟ್. ಕರ್ನಾಟಕದ ಅತ್ಯಂತ ದೊಡ್ಡ ನ್ಯೂ ಇಯರ್ ಪಾರ್ಟಿ ಆಗೋದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸ್ಟುಡಿಯೋದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ಇದನ್ನು ಲಕ್ಷಾಂತರ ಜನ ರಾಜ್ಯಾದ್ಯಂತ ನೋಡಿ ಪಾರ್ಟಿಯನ್ನು ಮಾಡ್ತಾ ಇರ್ತೀರಿ. ಈ ನ್ಯೂ ಇಯರ್ ಪಾರ್ಟಿಗೆ ರಾಣಿಯ ಜೊತೆ ಬಂದಿದ್ದಾರೆ ಯುವರಾಣಿ ಆರಾಧನಾ. ಮಾಲಾಶ್ರೀ ಅವರು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹವವನ್ನು ಹಬ್ಬಿಸಿದ ಹಾಗೆ ಆರಾಧನಾ ಅವರು ಈಗ ಕಾಟೇರ ಚಿತ್ರದ ಮೂಲಕ ಹವವನ್ನು ಎಬ್ಬಿಸ್ತಾ ಇದ್ದಾರೆ. ಈ ರಾಣಿ ಯುವರಾಣಿ ಇಬ್ಬರಿಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪರವಾಗಿ ನಮ್ಮ ಸಂಸ್ಥೆಯಿಂದ ಹಾಗೂ ವೈಯಕ್ತಿಕವಾಗಿ ನಾವು ಸ್ವಾಗತವನ್ನು ಕೋರ್ತೇನೆ. ಥ್ಯಾಂಕ್ ಯು ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ರಾಣಿ ಮಹಾರಾಣಿ ಅಲ್ಲ, ರಾಣಿ ಯುವ ರಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸ ವರ್ಷದ ಜೋಶು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ. ಅಫ್ಕೋರ್ಸ್ ಜೂನಿಯರ್ ಮಾಲಾಶ್ರೀ ಅಂತಿರೋ ಅಥವಾ ಪಸಂದಾಗವಳೆ ಅಂತಿರೋ, ಒಟ್ನಲ್ಲಿ ಈಗ ಮಾಲಾಶ್ರೀ ಮ್ಯಾಮ್ ಜೋಶು, ಆ ಎನರ್ಜಿ ಎಲ್ಲವನ್ನ ನಾವು ನಮ್ಮ ಕನ್ನಡ ಪ್ರೇಕ್ಷಕರು ಈಗ ಆರಾಧನಾ ಅಲ್ಲಿ ನೋಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಸೊ ಫಸ್ಟ್ಗೆ ಇಬ್ಬರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಾವು ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಅಸ್ ಹಿಯರ್. ಥ್ಯಾಂಕ್ ಯು ಸುಗಲ. ಥ್ಯಾಂಕ್ ಯು ಮ್ಯಾಮ್. ನೀವು ಕರೆದ್ರೆ ನಾನು ಬರ್ತಾ ಇರ್ತೀನ, ಸುವರ್ಣ ಕರೆದೇ ಬರ್ತಾ ಇರ್ತೀನ. ಅದು ನ್ಯೂ ಇಯರ್ ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡದೇ ಇರ್ತೀನ. ಸೊ ಥ್ಯಾಂಕ್ ಯು ಸೋ ಮಚ್ ರವಿ ಸರ್, ರವಿ ಹೆಗ್ಡೆ ಅವರು. ಆ್ಯಂಡ್ ಥ್ಯಾಂಕ್ ಯು. ಐ ಆಮ್ ರಿಯಲಿ ಫೀಲಿಂಗ್ ಹ್ಯಾಪಿ ಟು ಕಮ್. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಂಗೆ ತುಂಬ ಖುಷಿ ಅನಿಸ್ತದೆ. ಹಾಗೆ ನೀವೆಲ್ಲರೂ ತುಂಬ ಖುಷಿ ಪಡ್ತೀರಾ ಈ ಕಾರ್ಯಕ್ರಮ ನೋಡಿಬಿಟ್ಟು. ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್.
ಸೂಪರ್. ಸೊ ಏಷ್ಯಾನೆಟ್ ಅಲ್ಲಿ ಈಗಾಗಲೇ ರವಿ ಹೆಗ್ಡೆ ಸರ್ ಹೇಳ್ದಾಗೆ ನಮ್ಮ ನ್ಯೂ ಇಯರ್ ಪ್ರೋಗ್ರಾಮ್ ಯಾವ ಕಾರ್ಯಕ್ರಮಕ್ಕೂ ಕಡಿಮೆ ಇರಲ್ಲ. ಪ್ರತಿ ವರ್ಷವೂ ಕಂಪ್ಲೀಟ್ ಜೋಶ್ನಿಂದ ಕೂಡಿರುತ್ತೆ, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇಂದ ಕೂಡಿರುತ್ತೆ. ಸೊ ಅಂತ ಜೋಶ್ ಇವತ್ತು ನಮಗೆ ಮಾಲಾಶ್ರೀ ಮ್ಯಾಮ್ ಮತ್ತು ಆರಾಧನಾ ಅವರಿಂದ ಬರ್ತಿದೆ. ಫಸ್ಟ್ ಆಫ್ ಆಲ್ ಆರಾಧನಾಗೆ ಕಾಟೇರ ಸಿನಿಮಾ ಸಿಕ್ಕಾಬಟ್ಟೆ ಹೈಪ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ದೊಡ್ಡ ಯಶಸ್ಸನ್ನ ಕಂಡಿದೆ. ಅಂಡ್ ಹೊಸ ವರ್ಷಕ್ಕೆ ಇದಕ್ಕಿಂತ ಟ್ರೀಟ್ ಬೇಕಾ ಆರಾಧನಾಗೆ? ಇಲ್ಲ, ನಮ್ಮದು ಕಾಟರ ಹಬ್ಬದ ಜೊತೆನೇ ಸ್ಟಾರ್ಟ್ ಆಗಿದೆ ಈ ಹೊಸ ವರ್ಷ. ಸೊ ಐ ಥಿಂಕ್ ಎಲ್ಲರಿಗೂ ಸಿನಿಮಾ ಪಸಂದಾಗಿದೆ. ತುಂಬಾ ತುಂಬಾ ಖುಷಿ ಅನಿಸ್ತಾ ಇದೆ. ನೋಡಿದವರೆಲ್ಲ ಪಸಂದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪಸಂದಾಗಿದೆ ಅಲ್ಲ, ಶಾನೆ ಪಸಂದಾಗಿದೆ. ಸೂಪರ್ ಮ್ಯಾಮ್. ಫಸ್ಟ್ಗೆ ನಿಮಗೆ ಕೇಳುವಂಥದ್ದು ನಾನು ಏನು ಅಂತ ಹೇಳಿದ್ರೆ, ಪ್ರತಿ ವರ್ಷನೂ ಬರ್ತಿರುತ್ತೆ, ಈ ವರ್ಷ ತುಂಬಾ ಸ್ಪೆಷಲ್ ನಿಮಗೆ ನಿಮ್ಮ ಕೆರಿಯರಲ್ಲಿ. ಸೊ ಹೇಗನಿಸ್ತಿದೆ ಈ ಹೊಸ ವರ್ಷ? ನಿಜವಾಗ್ಲೂ ತುಂಬ ಖುಷಿ ಅನಿಸ್ತದೆ. ಈ ವರ್ಷ ಐ ಕ್ಯಾನ್ ನೆವರ್ ಫರ್ಗೆಟ್, ಮರೆಯೋಕ್ಕಾಗದೇ ಇರೋವಂಥ ಒಂದು ವರ್ಷ. ನನ್ನ ಮಗಳು ಇಂಡಸ್ಟ್ರಿಗೆ ಹೆಜ್ಜೆ ಇರ್ತಿದ್ದಾಳೆ. ಅದು ಇಲ್ಲದೆ ಈ ವರ್ಷದಲ್ಲಿ ಶಿ ಗಾಟ್ ಇನ್ ಟು ದ ಲಾಂಚ್, ಆಮೇಲೆ ರಿಲೀಸು, ಆಮೇಲೆ ಸಕ್ಸಸ್ಸು, ಆಲ್ ಟುಗೆದರ್ ಹಂಗೆ ಅಲ್ಲ, ನನಗೆ ಅಷ್ಟೊಂದು ಖುಷಿ ಅನಿಸ್ತಾ ಇದೆ ಅಲ್ವಾ? ಒಬ್ಬ ಸ್ಟಾರ್ ಆಗಿ, ಸೂಪರ್ ಸ್ಟಾರ್ ಆಗಿ 5 ದಶಕಗಳು ನಾಯಕಿಯಾಗಿರೋದು ನನಗೆ ಯಾಕೆ ಸ್ಪೆಷಲ್ ಅನಿಸ್ತಾರೆ ಅಂದರೆ, ಮಾಲಾಶ್ರೀ ಮ್ಯಾಮು ನೀವು ನೋಡಿರ್ಬೋದು, ಹೀರೋಯಿನು 40 ವರ್ಷ ಮದುವೆ ಆಗದೆ ಹೀರೋಯಿನ್ನೇ ಆಗಿರೋರು ಬಹಳ ಜನ ಇದ್ದಾರೆ. ಆದರೆ ಇವರು ಮದುವೆ ಆಗಿ ಮಕ್ಕಳಾಗಿ ಏನೇ ಆದ್ರೂ ಕೂಡ ನಾಯಕಿಯಾಗೆ ಉಳಿದವರು, ನಾಯಕಿಯಾಗೆ ಹೋರಾಡಿದವರು. ಅದು ಕೂಡ ಒಂದು ದಿನಕ್ಕೆ 4 ಕಾಲ್ ಶೀಟ್ ಕೊಟ್ಟಂತ ಏಕೈಕ ನಟಿ ಮಾಲಾಶ್ರೀ ಅವರು. ಅದು ದಿನಗಟ್ಲೆ ಅಲ್ಲ, ಎಲ್ಲರೂ ಕಾಲ್ ಶೀಟ್ ಕೊಡೋದು ಹೇಗೆ ಒಂದಿನಕ್ಕೆ ಕೊಡ್ತಾರೆ, ಆದರೆ ಇವರು ಒಂದೇ ದಿನ ಗಂಟೆಗಳ ಲೆಕ್ಕದಲ್ಲಿ ಕೊಡ್ತಿದ್ರಂತೆ. ನಿಜಕ್ಕೂ ಗ್ರೇಟು. ಥಿಯೇಟರ್ಸ್ ಅಲ್ಲಿ ಇವ್ರ ಸಿನಿಮಾನೇ ತೆಗೆದು, ಅಂದ್ರೆ ಇವ್ರ ಸಿನಿಮಾನೇ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆದ್ಮೇಲೆ ಅವ್ರ ಸಿನಿಮಾನೇ ತೆಗೆದು ಮತ್ತೆ ಅವ್ರ ಸಿನಿಮಾನೇ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ, ಈ ಥರದ್ದೊಂದು ಲೆಗ್ಯಾಸಿ ಏನಿದೆ ಅದನ್ನ ಕಂಟಿನ್ಯೂ ಮಾಡೋಕೆ ಆರಾಧನಾ ಬಂದಿದ್ದಾರೆ ಕಾಟೇರ ಸಿನಿಮಾ ಮೂಲಕ. ಅದು ಕೂಡ ದೊಡ್ಡ ಸ್ಟಾರ್ ನಟನ ಜೊತೆಗೆ ಸಿಕ್ಕಿರುವಂಥದ್ದು ರಿಯಲಿ ಲಕ್ಕಿ ಅಂತ ಅನ್ಸುತ್ತೆ. 100%. ಸೊ ಹೇಗನಿಸ್ತಿದೆ ರೆಸ್ಪಾನ್ಸ್ ಎಲ್ಲ ಈಗ? ರಿಯಲಿ ನನ್ನ ಅದೃಷ್ಟ, ಅವ್ರ ಮಗಳಾಗಿ ಹುಟ್ಟಿದ್ದಕ್ಕೆ ಒಂದು ಅದೃಷ್ಟ, ಈ ಮೂವಿ ಸಿಕ್ಕಿದ್ದಕ್ಕೆ, ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು, ನಮ್ಮ ಮೂವಿ ಸಕ್ಸಸ್ ಮಾಡಿದ್ದಕ್ಕೆ ನನ್ನ ಅದೃಷ್ಟ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ತುಂಬ ಸೆಲೆಬ್ರೇಷನ್ಸ್ ನಡೀತಾ ಇದೆ, ಮನೇಲಿ ನಡೀತಾ ಇದೆ, ಮೈಂಡಲ್ಲಿ ನಡೀತಾ ಇದೆ. ಐ ಆಮ್ ವೆರಿ ಹ್ಯಾಪಿ. ಡೆಫಿನೆಟ್ಲಿ ನಂಗೆ ಡೌಟ್ ಆಗ್ತಾ ಇದೆ, ನಾವೇನಾದರೂ ಥಿಯೇಟರಲ್ಲಿ ಇದ್ದೀವಾ ಅಥವಾ ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸಲ್ಲಿ ಇದ್ದೀವಾ ಅಂತ. ಹೌದಲ್ವಾ ಮ್ಯಾಮ್? ನಿಜವಾಗ್ಲೂ ನನಗಂತೂ ತುಂಬ ಖುಷಿ. ನಾನು ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ವೆರಿ ಗುಡ್. ನಾನು ನೋಡ್ದಿರೋ ಅಂಥದ್ದೆಲ್ಲ ನೀವು VT ಮಾಡಿರೋ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಲವ್ ಯು. ಸೋ ಸ್ವೀಟ್. ಎಸ್ ಆರಾಧನಾ, ನನಗೂ ತುಂಬ ಖುಷಿ ಅನಿಸ್ತು. ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್ ಡೀಟೇಲ್ಸು, ಆ ರಿಸರ್ಚ್ ಎಲ್ಲ ಕಾಣ್ತಾ ಇದೆ, ತುಂಬ ಚೆನ್ನಾಗಿತ್ತು. ನಾನು ಸ್ಟೋರೀಸ್ ಕೇಳಿದ್ದೆಲ್ಲ ನಾನು ಇವಾಗ ಇದ್ರಲ್ಲಿ ನೋಡಿದ್ದೀನಿ. ಸೊ ಇಟ್ ವಾಸ್ ವೆರಿ ನೈಸ್. ವಾವ್, ಸೂಪರ್. ಎಷ್ಟೋ ಜನಕ್ಕೆ ಇದು ಗೊತ್ತೇ ಇದೆಯೋ ಇಲ್ವೋ, ಅಣ್ಣಾವ್ರದ್ದೊಬ್ಬರದ್ದು ಮಾತ್ರ ಒಂದು ವರ್ಷದಲ್ಲಿ ಸುಮಾರು 18 ಸಿನಿಮಾಗಳು, ಒಂದೇ ವರ್ಷದಲ್ಲಿ 18 ಸಿನಿಮಾ ರಿಲೀಸ್ ಆಗಿತ್ತಂತೆ. ಆದರೆ ಆ ರೆಕಾರ್ಡನ್ನು ಬ್ರೇಕ್ ಮಾಡ್ದಂತ, ನೀವು ಹೀರೋ ಅಂತಿರೋ ಹೀರೋಯಿನ್ ಅಂತಿರೋ, ಒಟ್ನಲ್ಲಿ ನಮ್ಮ ಲೇಡಿ ಸೂಪರ್ ಸ್ಟಾರು ಒಂದು ವರ್ಷದಲ್ಲಿ 20 ಸಿನಿಮಾಗಳು ರಿಲೀಸ್ ಆಯಿತು. ನಿಜವಾಗ್ಲೂ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೋದು, ಇದ್ರ ಹಿಂದಿನ ಶ್ರಮ ಏನು ಅಂತ ನನಗೆ ನಿಜವಾಗ್ಲೂ ಇವಾಗಲೂ ಸರ್ಪ್ರೈಸ್ ಅನ್ಸುತ್ತೆ. ಹೇಗೆ ಮಾಡಿರ್ಲಿಲ್ಲ, ನನಗೂ ಈಗಲೂ ಅನ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಅಷ್ಟೊಂದು ಫಿಲ್ಮ್ಸ್ ಮಾಡಿದ್ನ, ನಿಜವಾಗ್ಲೂ 4 ಕಾಲ್ ಶೀಟ್ ಮಾಡಿದ್ನ ಒಂದು ದಿವಸಕ್ಕೆ. ನಿಜವಾಗ್ಲೂ ಇಷ್ಟೊಂದು ಫಿಲ್ಮ್ಸ್ ರಿಲೀಸ್ ಆಯ್ತಾ, ಇಷ್ಟೊಂದು ಸಕ್ಸಸ್ ಆಗಿದೆ. ನಾನು ನಿಜವಾಗ್ಲೂ ಆ ಪೊಸಿಷನಲ್ಲಿ ಇದ್ದೀನ, ನಾನು ನಿಜವಾಗ್ಲೂ ನಾನೇನಾ ಆದರೆ ನನಗೂ ಒಂದೊಂದ್ಸಲ ನನಗೆ ಅನಿಸುತ್ತೆ. ಈಗ ಯಾವಾಗೆಲ್ಲ ನಾನು ಬಂದು ಈ ಥರ VT ನೋಡ್ತೀನಿ, ನೀವು ನನ್ನ ಬಗ್ಗೆ ಮಾತಾಡ್ತಿರೋ, ಆವಾಗ ಗೊತ್ತಾಗುತ್ತೆ, ಓ ಐ ಆಮ್ ಮಾಲಾಶ್ರೀ ಅಂತ. ಅಲ್ಲಿವರೆಗೂ ನನಗೇನು ಐ ಆಮ್ ಜಸ್ಟ್ ಲೈಕ್ ಓಕೆ ಅಲ್ಲ, ನಾರ್ಮಲಿ ಆಟೋಗ್ರಾಫ್ ಕೇಳಿದ್ರು, ಫೋಟೋಸ್ ತೊಗೊಂಡು, ಬಟ್ ಒನ್ಸ್ ನಾನು ಇಷ್ಟೊಂದು ಫಿಲ್ಮ್ಸ್ ಮಾಡಿದ್ದೀನ ಅನ್ನೋದು ನನ್ನ ಜ್ಞಾಪಿಸೋದು ಇಂಥ ಒಂದು VTಗಳಿಂತ ನಿಮ್ಮ ಪ್ರೋಗ್ರಾಮ್ ಇಂದಾನೆ. ಡೆಫಿನೆಟ್ಲಿ ಎಲ್ಲ ನಾನು ಆಗಲೇ ಹೇಳ್ದ ಹಾಗೆ ಡೆಫಿನೆಟ್ಲಿ ಎಲ್ಲ ಹೀರೋಯಿನ್ಸು ಗ್ಲಾಮರಸ್ ಆಗಿ ಕಾಣಿಸ್ಕೋಬೋದು, ಏನೋ ತುಂಬ ಚಾಲೆಂಜಿಂಗ್ ರೋಲ್ ಮಾಡ್ಬೋದು. ಆದರೆ ಮಾಲಾಶ್ರೀ ಅವರು ಯಾಕೆ ಸ್ಪೆಷಲ್ ಅಂದರೆ, ಅವ್ರು ಬರೀ ಒಂದು ಗ್ಲಾಮರಸ್ ರೋಲ್ ಮಾಡಿಲ್ಲ, ಬರೀ ಡಾನ್ಸ್ ಮಾಡಿಲ್ಲ,
ಮದುವೆ ಆದಮೇಲೆ ಮಗು ಆದಮೇಲೆನೂ ಆ್ಯಕ್ಷನ್ ಕ್ವೀನ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ, ಕಾಮಿಡಿ ರೋಲ್ಸ್ ಮಾಡ್ತಾರೆ, ಎಲ್ಲ ಥರದ ಒಂದು ಚಾಲೆಂಜಸನ್ನು ತಗೊಳ್ತಾರೆ ಕೆರಿಯರಲ್ಲಿ. ಏನಪ್ಪ ಅಂತ ಎಲ್ಲ ಡಿಸ್ಟ್ರಿಬ್ಯೂಟರ್ಸು ಕೂಡ ಅವ್ರ ಸಿನಿಮಾನ ತಗೊಳ್ಳಿಕ್ಕೆ ಏನು ಆ ಚಾಮುಂಡಿ, ದುರ್ಗಿ, ಕಿರಣ್ ಬೇಡಿ ಒಂದೊಂದು ಸಿನಿಮಾಗಳಿಗಿಂತ ಹೆಚ್ಚಾಗಿ ಕಮರ್ಷಿಯಲ್ ಹೀರೋಗಳ ಥರ ಅವರು ಒಬ್ಬ ಕಮರ್ಷಿಯಲ್ ಹೀರೋ ಆಗಿ ಬೆಳೆದ್ರು. ಅದು ಕೂಡ ಅಮೇಝಿಂಗ್. ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ಲೆಜೆಂಡ್ ಕನ್ನಡ ಚಿತ್ರರಂಗಕ್ಕೆ ಅದು ಮಾಲಾಶ್ರೀ ಅವರು. ಈಗ ಮಾಲಾಶ್ರೀ ಅವರ ನಂತರ ಅದೇ ಒಂದು ಈಗ ಮಾಲಾಶ್ರೀ ಅವ್ರನ್ನ ನಾವು ಇನ್ನೊಂದು ರೋಲಲ್ಲಿ ನೋಡ್ತಿರೋದು ಅಮ್ಮ ಮಾಲಾಶ್ರೀ ಆಗಿ, ಅದು ಆರಾಧನಾಗೆ. ಸೊ ಆರಾಧನಾ, ಅಮ್ಮನ ಇಷ್ಟೆಲ್ಲ ಇನ್ಸ್ಪಿರೇಷನ್ ನಿಮಗೆ ಮನೆಯಲ್ಲೇ ಇದೆ. ಸೊ ಏನು ತಗೊಂಡ್ರಿ ಅಮ್ಮನಿಂದ ಫಸ್ಟಿಗೆ ನಾನು ಕೇಳೋದಾದ್ರೆ? ನನಗೆ ಆ್ಯಕ್ಚುಲಿ ಈ ಟಿ ನೋಡೋದಷ್ಟೇ ಇಲ್ಲ, ನಾನು ಅವ್ರ ಮೂವೀಸ್ ನೋಡುವಾಗ, ಅವ್ರ ಮನೆಯಲ್ಲಿರೋ ರೀತಿ ನೋಡುವಾಗ ನಾನು ಹೆಮ್ಮೆ ಪಡ್ತೀನಿ ಅವರು ನನ್ನ ಅಮ್ಮ ಆಗಿದ್ದಾರೆ ಅಂತ. ಆ್ಯಂಡ್ ನನಗೆ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ. ಅವರು ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಹೆಂಗಿರ್ತಾರೆ, ಒಂದು ಸ್ಟಾರ್ ಆಗಿ ಹೆಂಗಿರ್ತಾರೆ, ಒಂದು ಅಮ್ಮ ಆಗಿ ಹೆಂಗಿರ್ತಾರೆ, ಒಂದು ವುಮೆನ್ ಆಗಿ ಎಷ್ಟೊಂದು ಇನ್ಸ್ಪಿರೇಷನ್ ಕೊಟ್ಟಿದ್ದಾರೆ ನಮ್ಮೆಲ್ಲ ಲೇಡೀಸ್ಗೆ. ಸೊ ಅದೆಲ್ಲ ನೋಡಿ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ ನನಗೆ. ಎಸ್, ನಂಗೆ ಮೇಡಮ್ನ ಕೇಳಬೇಕು, ಅಮ್ಮನಾಗಿ ಫಸ್ಟ್ ಟೈಮ್ ಮಗಳು ಒಂದು ಹೀರೋಯಿನ್ ಆಗಿದ್ದಾರೆ ಅಂದರೆ ಎಂಥವರಿಗೂ ಒಂದು ಭಯ ಇರುತ್ತೆ, ಆತಂಕ ಇರುತ್ತೆ. ಸೊ ಮಗಳನ್ನ ಹೀರೋಯಿನ್ ಮಾಡೋ ಪ್ಲ್ಯಾನ್ ಹೆಂಗೆ ಬಂತು ಫಸ್ಟು? ಇಲ್ಲ, ಆ್ಯಕ್ಚುಲಿ ಇವಳಿಗೆ ಚಿಕ್ಕ ವಯಸ್ಸಿಂದನೇ ಆಸೆ ಇತ್ತು. ಬಿಕಾಸ್ ನಮ್ಮ ಮನೆಯಲ್ಲಿ ಸಿನಿಮಾ ಬಿಟ್ಟರೆ ಬೇರೆ ಏನೂ ಮಾತಾಡಲ್ಲ. ಸೊ ಅಂಥದ್ರಲ್ಲಿ ಅವಳಿಗೆ ಚಿಕ್ಕ ವಯಸ್ಸಿಂದನೇ ಇಂಟ್ರೆಸ್ಟ್ ಇತ್ತು, ಬಟ್ ನಮ್ಗೆ ಅಷ್ಟು ತೋರಿಸಲಿಲ್ಲ ಅವಳು. ಓಕೆ. ಸೊ ಅವಳು ರೂಮಲ್ಲಿ ಏನೇನೋ ಟ್ರೈ ಮಾಡ್ತಾ ಇದ್ದ, ಮಿರರ್ ಮುಂದೆ ನಮಗೇನು ಅಷ್ಟು ಗೊತ್ತಿಲ್ಲ. ಬಟ್ ಶಿ ಈಸ್ ವೆರಿ ಗುಡ್ ಇನ್ ಸ್ಟಡೀಸ್. ಓಕೆ. ಸೊ ರ್ಯಾಂಕ್ ಸ್ಟೂಡೆಂಟ್ ಆ್ಯಕ್ಚುಲಿ. ರ್ಯಾಂಕ್ ಸ್ಟೂಡೆಂಟ್? ಎಸ್. ವಾವ್! ಎಷ್ಟು ಪರ್ಸೆಂಟೇಜು? ನನಗೆ ಐ ಥಿಂಕ್ 10th ಆ್ಯಂಡ್ 12th ನನಗೆ 90 ಅಬವೇ ಬಂತು. ಐ ಥಿಂಕ್ ಇನ್ ಮ್ಯಾಥ್ಸ್ ಆ್ಯಂಡ್ ಅಕೌಂಟ್ಸಲ್ಲಿ 95 ಮೇಲೆ ಬಂತು. 95 ಮೇಲೆ ಮ್ಯಾಥ್ಸಲ್ಲಿ? ಓ ನೋಡ್ರಪ್ಪ, ಟ್ಯೂಷನ್ ಯಾರಾದರೂ ಬೇಕಂದ್ರೆ. ಸೊ ಶಿ ವಾಸ್ ಗುಡ್ ಇನ್ ಸ್ಟಡೀಸ್ ಆಲ್ಸೋ. ಆಮೇಲೆ ತುಂಬ ನಾಚಿಕೆ ಸ್ವಭಾವ, ವೆರಿ ಶೈ, ವೆರಿ ಸೈಲೆಂಟು, ಅಷ್ಟು ಇದಾಗಿ ನಂತರ ವೆರಿ ಪಟ ಅಂತ ಮಾತಾಡ್ತಾರೆ. ಶಿ ಈಸ್ ಟೋಟಲಿ ಲೈಕ್ ಫಾದರ್. ಸಡನ್ನಾಗಿ ಶಿ ಟೋಲ್ಡ್ ಮೀ ಇನ್ ಮೈ ಏಜ್ ಆಫ್ ಐ ಥಿಂಕ್ 13-14 ಶಿ ಟೋಲ್ಡ್ ಮಮ್ಮಿ ಐ ವಾಂಟ್ ಟು ಕಮ್ ಟು ಫಿಲ್ಮ್ಸ್ ಅಂತ. ಸೊ 13-14 ಏಜಲ್ಲಿ ಶಿ ಟೋಲ್ಡ್ ದಟ್ ಐ ವಾಂಟ್ ಟು ಕಮ್ ಟು ದ ಫಿಲ್ಮ್ಸ್ ಅಂತ. ಸರಿ ಸ್ಟಡೀಸ್ ಕಂಟಿನ್ಯೂ ಮಾಡುವ. ಆದಮೇಲೆ ಟಿಲ್ 12th ಶಿ ವಾಸ್ ಡೂಯಿಂಗ್ ಬೈ ಹರ್ಸೆಲ್ಫ್. ಆಮೇಲೆ ಶಿ ಸೆಡ್, ನೋ ಮಮ್ಮಿ, ನೌ ಐ ವಾಂಟ್ ಟು ರಿಯಲಿ ಟೇಕ್ ಎ ಸ್ಟೆಪ್ ಅಂತ ಡ್ಯಾಡಿಗೂ ಹೇಳಿದ್ರು. ಸರಿ, ನಾನು ಆಮೇಲೆ ಹೇಳಿದೆ, ಸರಿ ಈಗ ನಾವು ಫಸ್ಟು ಒಂದು ಫೋಟೋ ಶೂಟ್ ಮಾಡೋಣ. ಬಿಕಾಸ್ ಎಲ್ಲ ಮಕ್ಕಳಿಗೂ ಎಲ್ಲ ತಾಯಿಗೂ ಅವ್ರ ಮಕ್ಕಳು ಅಂದವಾಗಿ ಸುಂದರ ವರ್ಲ್ಡಲ್ಲಿ ನನ್ನ ಮಗಳೇ ಚಂದ ಅಂತ ಹೇಳ್ತಾರೆ. ಸೊ ಬಟ್ ನನಗೆ ಆ್ಯಸ್ ಬೈ ಮೈ ವರ್ಕ್ ಎಕ್ಸ್ಪೀರಿಯನ್ಸ್ ನನಗೇನಂತ ಹೇಳಿದರೆ, ಇವಳು ಫೋಟೋ ಶೂಟ್ ಮಾಡೋಣ, ಹೆಂಗಿದ್ದಾಳೆ, ಹೌ ಇಸ್ ದ ಫೋಟೋಸೆನಿಕ್, ಹೆಂಗೆ. ದೆನ್ ನಾನು ಇವಳಿಗೆ ಇಮಿಡಿಯೇಟು ಐ ಡಿಂಟ್ ಟೆಲ್ ಓಕೆ ಅಂತ ನಾನು ಹೇಳಿದೆ. ರಾಮು ಅವ್ರು ಹೇಳಿದ್ರು, ನಾನು ಹೇಳಿದೆ, ಇರಿ ನಾನು ನೋಡಬೇಕು ಫೋಟೋ ಶೂಟ್. ಸೊ ಆಮೇಲೆ ವಿ ಕೇಮ್ ಟು ಬಾಂಬೆಗೆ ಬಂದು ಪಕ್ಕ ಒಂದು ಮೇಕಪ್ ಹಾಕಿ ಒಂದು ಫಿಲ್ಮ್ ಸ್ಟೈಲಲ್ಲಿ ವಿ ಟುಕ್ ಅ ಫೋಟೋ ಶೂಟ್. ಸೊ ಅಲ್ಲಿ ಅವಳು ಫೋರ್ಸ್ಗಳು ಕೊಡುವಾಗಲೇ ಅಷ್ಟು ಈಸಿಯಾಗಿ ಕೊಡ್ತಾರೆ. ನನಗೆ ಆಶ್ಚರ್ಯ, ಇವಳು ತುಂಬ ಪ್ರಾಕ್ಟೀಸ್ ಮಾಡಿದಲ್ಲ ರೂಮಲ್ಲಿ, ಮನೇಲೆ ದಿನ ಅಮ್ಮನ ನೋಡಿ ನೋಡಿ ನೋಡಿ. ಸೊ ನನಗೆ ಅಲ್ಲೇ ಆಶ್ಚರ್ಯ ಆಯಿತು. ಆಮೇಲೆ ಫೋಟೋಸ್ ಬಂದಮೇಲೆ ನೋಡ್ಬಿಟ್ಟು ಐ ಲಿಫ್ಟ್ ಮೈ ಸೊ ಶಿ ಇಸ್ ರಿಯಲಿ ವೆರಿ, ನಿಜವಾಗ್ಲೂ ನೀವೆಲ್ಲ ನೋಡ್ತಾ ಇದ್ರಲ್ಲ ಈಗ, ಐ ವಾಸ್ ಥಿಂಕಿಂಗ್ ನೋ ಶಿ ಇಸ್ ಬ್ಯೂಟಿಫುಲ್ ಫಾರ್ ಆನ್ ದ ಸ್ಕ್ರೀನ್ ಅಂತ ಹೇಳಿದ್ದೆ ಅಷ್ಟೇ. ಇಮ್ಮಿಡಿಯೇಟ್ಲಿ ನಾನು ಬ್ಯಾಂಗ್ಳೂರ್ಗೆ ಹೋಗಲ್ಲ. ಐ ವಾಂಟ್ ಟು ಗೋ ಟು ಫಿಲ್ಮ್ ಇನ್ಸ್ಟಿಟ್ಯೂಟ್ಸ್, ಐ ವಾಂಟ್ ಟು ಡ್ಯಾನ್ಸ್, ಐ ವಾಂಟ್ ಟು ಲರ್ನ್ ಎವ್ರಿಥಿಂಗ್. ಸೊ ಅಂತ ಫುಲ್ ಇಂಟ್ರೆಸ್ಟ್ ತಕ್ಷಣ ಸರಿ ಅಂತೇಳಿ ಇಮ್ಮಿಡಿಯೇಟ್ಲಿ ಶಿ ಜಾಯಿನ್. ನಾನು ಹೇಳಿದೆ, ಒಂದು ಕಡೆ ಇಲ್ಲ, ಎಲ್ಲ ಕಡೆ ಇವು ಜಸ್ಟ್ ನನಗೆ ಒಂದೊಂದೇ ಒಂದು ನಾಚಿಕೆ ಇದಲ್ಲ. ಸೊ ಶಿ ಹ್ಯಾಸ್ ಟು ಮೂವ್ ಅರೌಂಡ್ ವಿತ್ ಸ್ವಲ್ಪ ಓಪನ್ ಅಪ್ ಆಗಬೇಕು ಅನ್ನೋದು. ಬಟ್ ತುಂಬ ಕಷ್ಟಪಟ್ಟಳು. ಶಿ ರಿಯಲಿ ವರ್ಕ್ಡ್ ಹಾರ್ಡ್. ಆ್ಯಂಡ್ ನನಗೆ ತುಂಬ ಈಗ ನಿಜವಾಗ್ಲೂ ಈ ಸಕ್ಸಸ್ಸು, ಈ ಪರ್ಫಾರ್ಮೆನ್ಸು ಫಿಲಿಮಲ್ಲಿ ನೋಡೋದು ನನಗೆ ಐ ಆಮ್ ರಿಯಲಿ ಫೀಲಿಂಗ್ ಪ್ರೌಡ್. ವಾವ್. ಸೊ ಕಾಟೇರದು ಈಗ ರೆಸ್ಪಾನ್ಸ್ ಹಿಂಗೆ ಬರ್ತಿದೆಯಲ್ಲ, ಅದನ್ನ ನೋಡಿ ಹೆಂಗೆ ಅನ್ನಿಸ್ತಿದೆ? ಫಸ್ಟ್ ಸಿನಿಮಾ ಯಾರಿಗಾದ್ರೂ ಕೂಡ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ನನಗಂದರೆ ನನ್ಗೆ ಬರೋ ಪ್ರೀತಿ, ನನಗೆ ಬರೋ ಈ ರೆಸ್ಪಾನ್ಸು, ಅದೆಲ್ಲ ನೋಡಿ ನನಗೆ ತುಂಬ ಅಂದರೆ ನಾನು ಶಾಕಲ್ಲೇ ಇದ್ದೀನಿ. ಒಂಥರ ನನ್ನ ಲೈಫ್ ಈಗ ಸ್ಟಾರ್ಟ್ ಆಗ್ತಾಯಿದೆ, ಈ ಒಂದು ಆ ಸೆಲೆಬ್ರೇಷನ್ ಜೊತೆ, ಸಕ್ಸಸ್ ಜೊತೆ ಸ್ಟಾರ್ಟ್ ಆಗ್ತಾಯಿದೆ ಅಂತ ನಂಗೆ ತುಂಬ ಖುಷಿ ಅನಿಸ್ತಾ ಇದೆ. ಆ್ಯಂಡ್ ಎಲ್ಲರೂ ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ, ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅಮ್ಮಗೆ ಅದು
ಓಕೆ ಮಾಲಾಶ್ರೀ ಮಗಳಾಗಿ ಏನೋ ಒಂದು ರೀಚ್ ಆಗ್ತಲೆ ಅಂತ ಅದು ತುಂಬ ಇಂಪಾರ್ಟೆಂಟ್ ನನಗೆ. ಸೊ ಅದೆಲ್ಲ ಕೇಳುವಾಗ ನಂಗೆ ತುಂಬ ತುಂಬ ಖುಷಿ ಅನಿಸ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಇದೇ ಇರಬೇಕು, ಹಿಂಗೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆ ಇರಬೇಕು ಅಂತ ಐ ಆಮ್ ಹೋಪಿಂಗ್. ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾರಲ್ಲ, ಹೆಂಗ್ ಕಲ್ತ್ಕೊಂಡ್ರು ಮ್ಯಾಮ್? ಇಲ್ಲ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ ಆರಾಧನಾ. ಇಲ್ಲ ಅವಳಿಗೆ ಯಾವಾಗ ನಾನು ಕನ್ನಡ ಪಿಕ್ಚರು ರಾಕ್ಲೈನ್ ಪ್ರೊಡಕ್ಷನ್ಸು ಈ ದರ್ಶನ್ ಅವ್ರ ಜೊತೆಲಿ ತರುಣ್ ಅವ್ರ ಜೊತೆಲಿ ಇಮ್ಮಿಡಿಯೇಟ್ಲಿ ಶಿ ಸ್ಟಾರ್ಟೆಡ್ ಟೇಕಿಂಗ್ ಪ್ರಾಪರ್ ಕನ್ನಡ ಕ್ಲಾಸಸ್. ಅದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ನಮ್ಮ ತರುಣ್ ಅವ್ರಿಗೆ. ಅದ್ರ ಜೊತೆ ನಾನು ಮೂವಿಲಿರೋ ಡೈಲಾಗ್ಸು ನೀವು ನೋಡಿರ್ತೀರ, ಅಷ್ಟೊಂದು ಅಂದರೆ ಪೇಜ್ ಡೈಲಾಗ್ಸ್ ಇಟ್ಕೊಂಡು ತುಂಬ ಎಜುಕೇಟೆಡ್ ಡೈಲಾಗ್ಸು, ಆ 1970s ಡೈಲೆಕ್ಟು. ಸೊ ಅದೆಲ್ಲ ಸೇರಿ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ. ಓಕೆ, ಈಗ ಹುಡುಗರೆಲ್ಲ ನೋಡಿ ಏನು ಹೇಳ್ತಿದ್ದಾರೆ ಆರಾಧನಾಗೆ? ಐ ಥಿಂಕ್ ನನಗೂ ಅದು ಸ್ವಲ್ಪ ಎಲ್ಲ ನೋಡಿ ವಿಸಿಲ್ ಹೊಡಿತಾ ಇದ್ದಾರೆ. ನನಗೆ ಇದೆಲ್ಲ ನೋಡಿ ನನಗೆ ಒಂಥರ ನಾಚಿಕೆ ಆಗುತ್ತೆ. ಇಲ್ಲ ಈಗ ಜೂನಿಯರ್ ಮಾಲಾಶ್ರೀ ಅಲ್ಲ, ಶಿ ಬಿಕಮ್ ಜೂನಿಯರ್ ಕನಸುಂದಾನಿ ಫಾರ್ ಎವ್ರಿಬಡಿ. ಏನಂತೀರಾ? ಜೂನಿಯರ್ ಕನಸಿನ ರಾಣಿ ಈಗ ಎಲ್ಲರಿಗೂ ಕನ್ಸಲ್ ಬರ್ತಾ ಇರ್ಬೋದು, ಪಸಂದ್ ಆಗೋನೆ. ನನಗೆ ಕೇಳಿಸ್ತಾ ಇದೆ, ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಈ ಕಾರ್ಯಕ್ರಮ ನೋಡಿ ಪ್ರೇಕ್ಷಕರೆಲ್ಲ ಮನೆಯಲ್ಲೇ ಹೇಳ್ತಾ ಇದ್ದಾರೆ, ಪಸಂದಾಗೈತೆ ಪಸಂದಾಗೈತೆ. ಸಖತ್ತು. ನಿಜವಾಗ್ಲು ನನಗೆ ಖುಷಿ ಆಗೋದು, ನೀವು ಅದೇ ಜೋಶ್ನ ಇವತ್ತಿಗೂ ಉಳಿಸ್ಕೊಂಡು ಮಗಳ ಜೊತೆ ಕುಣಿತಾ ಇರೋದು ಮನೆ, ಈವನ್ ಮಂಡ್ಯದಲ್ಲಿ ಎಲ್ಲ ಕಡೆ. ತುಂಬ ತುಂಬ ಖುಷಿ ಅನ್ಸುತ್ತೆ. ನಿಮ್ಮ ಫ್ಯಾನ್ಸ್ ಎಷ್ಟೋ ವರ್ಷದಿಂದ ಮಿಸ್ ಮಾಡ್ಕೊಂಡಿದ್ದವರೆಲ್ಲ ಆರಾಧನಾ ಕಡೆಯಿಂದ ಈಗ ಮತ್ತೆ ಮೇಡಮ್ನ ನೋಡೋದು, ಆ ನಗುಮುಖ ನೋಡೋದು, ಆ ಖುಷಿ ಜೋಶನ್ನ ನೋಡೋದು, ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಸ್ಟೆಪ್ಪೇ ಆಗಿದ್ರೆ ಇಮ್ಮಿಡಿಯೇಟ್ ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇಟ್ಸ್ ಮೈ ಡಾಟರ್ಸ್, ಅಷ್ಟೊಂದು ಪಿಕ್ಚರ್, ದೊಡ್ಡ ಪಿಕ್ಚರು, ಅವಳು ಆ ಸಾಂಗ್ ಅಷ್ಟು ಹಿಟ್ಟಾಗಿ ನಿಮ್ಗೆಲ್ಲರಿಗೂ ಪಸಂದ್ ಆಗಿದೆ. ಆಮೇಲೆ ಅವಳಿಗೆ ನಾನು ಸ್ಟೆಪ್ ಆಗದೆ ಇರ್ತೀರಾ? ಆ ಪಿಕ್ಚರ್ ನೋಡಿ ನೀವೆಲ್ಲ ಅಪ್ರಿಷಿಯೇಷನ್ ಮಾಡಿದ್ಮೇಲೆ ನಿಮ್ಗೋಸ್ಕರ ನನ್ನ ಮಗಳ ಸ್ಟೆಪ್ ಆಗದೆ ಇರ್ತೀನಾ? ಈಗ ನನಗೆ ತುಂಬ ಖುಷಿ ಅನಿಸ್ತದೆ, ನನಗೆ ತುಂಬ ಹೆಮ್ಮೆನೂ ಅನಿಸ್ತದೆ. ಏನಂದರೆ ಎಲ್ಲೇ ಹೋದ್ರು ಈಗ ಒಳಗೆ ಸೇರಿದ್ರೆ ಗುಂಡೋ ಇಲ್ಲ ಜಟ್ಕಾ ಕೂತ್ರೆ ಕೇಳ್ತಾರೆ, ಪಸಂದಾಗೋನು ಸ್ಟೆಪ್ ಆಗಿ ಅಂತ ಹೇಳ್ತಿದ್ದಾರೆ. ಅದು ನಂಗೆ ತುಂಬ ಖುಷಿ ಅನಿಸ್ತಾ ಇದೆ. ಎಸ್, ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ಅಂಡ್ ನಾನು ಕೇಳ್ಪಟ್ಟೆ ಆರಾಧನಾ ಫ್ರಮ್ ದ ಬಿಗಿನಿಂಗ್ ಆಫ್ ದ ಡೇ ಇಂದ ಸುಮಾರು ಮುಗಿಯೋವರೆಗೂ 100 days ಆರಾಧನಾ ಜೊತೆಗೇ ಇದ್ದು ನೀವು ಅವರ ಪ್ರತಿಯೊಂದು ಒಂದು ನಡೆ ಆಗಲಿ, ನುಡಿ ಆಗಲಿ, ಪ್ರತಿಯೊಂದು ನಟನೆ ಆಗಲಿ ಎಲ್ಲವನ್ನೂ ಕೂಡ ಪಕ್ಕದಲ್ಲೇ ಇದ್ದು ಸರಿಪಡಿಸಿ ಅದನ್ನ ನೋಡಿ ಖುಷಿಪಟ್ಟು ಅವ್ರಿಗೆ ಹಾರೈಸಿ ರಿಲೀಸ್ವರೆಗೆ ಕರ್ಕೊಂಡು ಬಂದಿದ್ದೀರಾ ಅಂತ. ಇಲ್ಲ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸುಗನ, ಫ್ರಾಂಕ್ಲಿ ಸ್ಪೀಕಿಂಗ್, ನಾನು ಯಾವಾಗ ಅವಳು ಪಿಕ್ಚರ್ ಸ್ಟೆಪ್ ಇಟ್ಟಿದ್ದಾಲೋ ಅಲ್ಲಿವರೆಗೂ ಪಕ್ಕಾ ಐ ವಾಸ್ ವಿತ್ ಹರ್. ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ನಾನು ಒಂದು ತಾಯಿ ಥರ ಕೂತ್ಕೊಂಡ್ಬಿಟ್ಟಿದ್ದೀನಿ ಅಲ್ಲಿ. ಆ್ಯಂಡ್ ಕೆಲವು ಟೈಮಲ್ಲಿ ಅಫ್ಕೋರ್ಸ್ ಕೆಲವು ಟೈಮಲ್ಲಿ ನನ್ನ ಅವತಾರ ಬಂದ್ಬಿಡೋದಲ್ಲಿ whenever she wants help from me. ಬಟ್ ಅದಕ್ಕೆ ಹ್ಯಾಟ್ಸ್ ಆಫ್ ನಾನು ತರುಣ್ ಸರ್ ಹೇಳಬೇಕು. ಅವರು ಒಂದೇ ಒಂದು ಅವ್ರ ಮಾತು ಕೇಳಿದರು, ನೀನು ಯಾವುದು ಬ್ಯಾಕ್ಗ್ರೌಂಡು ಇದು ಇಟ್ಕೊಂಡು ಇಲ್ಲ, ಯು ಸೊ ನನ್ನ ಕ್ಯಾರೆಕ್ಟರ್ ಯು ಪ್ರಭಾವತಿ ಅಂತ ಹೇಳಿ ಅವಳನ್ನ ಟೋಟಲಿ ಡಿಫ್ರೆಂಟ್ ಆಗಿ ತೋರಿಸಿದ್ರು. ಅದು ನೀವೆಲ್ಲ ನೋಡಿದ್ರಲ್ಲ ಈಗ, ಅಷ್ಟು ಎಕ್ಸಲೆಂಟ್ ಆಗಿ ಅವಳ ಕ್ಯಾರೆಕ್ಟರ್ನ ತಗೊಂಡು ಬಂದರು. ಆಮೇಲೆ ಅದ್ರ ಜೊತೆ ದರ್ಶನ್ ಅವರು ಅವ್ರಿಗೆ ಅಷ್ಟೊಂದು ಹಿ ಹ್ಯಾಸ್ ಗಿವನ್ ಸಪೋರ್ಟ್. ಅದೇನೋ ಅವರಿಬ್ಬರು ಫಸ್ಟ್ ಪಿಕ್ಚರ್ ಆ್ಯಕ್ಟ್ ಮಾಡ್ತಂಗೆ ಕಾಣ್ತಾ ಇಲ್ಲ. ಅವ್ರ ಕೆಮಿಸ್ಟ್ರಿ, ಅವರು ಇಬ್ಬರು ಜೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಐ ವಾಸ್ ಶಾಕ್ಡ್ ಆ ಸಾಂಗ್ಸ್ ಅಲ್ಲಿ ಎಲ್ಲ. ಆರಾಧನಾ ಅಮ್ಮನಿಂದ ಮೇಯ್ನ್ ಆಗಿ ನಿಮಗೆ ಫಸ್ಟ್ ಸಿನಿಮಾಗೆ ಹೋಗ್ತೀನಿ ಅಂದಾಗ ಅವ್ರು ಕೊಟ್ಟಂತ ಸಜೆಷನ್ಸ್, ಈವನ್ ರಾಮು ಅವರು ಅಪ್ಪ ಕೊಟ್ಟಂತ ಸಜೆಷನ್ಸ್ ಏನು? ನನಗೆ ಐ ರಿಮೆಂಬರ್, ನಾನು ಅವತ್ತು ಅವ್ರ ಮುಂದೆ ಕೂತ್ಕೊಂಡು ನಾನು ಹಿಂಗೆ ಇಂಡಸ್ಟ್ರಿಗೆ ಬರಬೇಕು ಅಂತ ನನ್ನ ಆಸೆ ಇದೆ.
ಅವ್ರಿಗೇನಂದರೆ ಫಸ್ಟು ನಮ್ಮ ಇಂಡಸ್ಟ್ರಿಗೆ ಬರ್ತಲ್ಲ, ನಮ್ಮ ಇಂಡಸ್ಟ್ರಿಗೆ ಬರಬೇಕು ಅಂತ ಇಂಟ್ರೆಸ್ಟ್ ಬಂದಿದೆಯಾ, ಓಕೆ ನಾವು ಸಪೋರ್ಟ್ ಮಾಡೋಣ, ಗೈಡ್ ಮಾಡೋಣ ಅಂತ ಅವ್ರಿಗೆ ಇಮ್ಮಿಡಿಯೇಟ್ ಆ ರಿಯಾಕ್ಷನ್ ಬಂದಿತ್ತು. ಸೊ ಅವಾಗಿಂದಾನೇ ಅವರು ತುಂಬ ಕಷ್ಟಪಡಬೇಕು, ಇದು ತುಂಬ ಸೀರಿಯಸ್ ಇಂಡಸ್ಟ್ರಿ, ನಮಗೆ ಲೈಫ್ ಕೊಟ್ಟಿದೆ ಇಂಡಸ್ಟ್ರಿ, ಸೊ ನಿನಗೂ ಆ ಲೈಫ್ ಸಿಗಬೇಕಂದ್ರೆ ನೀನು ತುಂಬ ಕಷ್ಟಪಡಬೇಕು ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿ ಎವ್ರಿ ಡೇ ಒಂದು ಅಡ್ವೈಸ್ ಇರಲಿ, ಇಂಡಸ್ಟ್ರಿ ಬಗ್ಗೆ ನಾಲೆಡ್ಜ್ ಇರಲಿ ತುಂಬ ಕೊಟ್ಟಿದ್ರು. ಅಮ್ಮ ಮೇನ್ಲಿ ಅವ್ರಿಗೇನಂದರೆ ನೀನು ಪ್ಯಾಷನ್ ಜೊತೆ ಕೆಲಸ ಮಾಡು, ಅದಕ್ಕೆ ನೀನು ಪ್ರೀತಿ ಕೊಡು, ಖುಷಿಯಾಗಿ ಕೆಲ್ಸಕ್ಕೆ ಹೋಗು, ತುಂಬ ಟೆನ್ಷನ್ ತೊಗೋಬೇಡ, ಸ್ಟಿಫ್ ಆಗಬೇಡ, ಆ ಪ್ಯಾಷನ್ ಇದ್ರೇ ಪ್ರೀತಿ ಇದ್ರೇ ನೀನು ಆ ಸಕ್ಸಸ್ ನೋಡ್ತೀಯ, ಆ ಪರ್ಫಾರ್ಮೆನ್ಸಲ್ಲಿ ಈಸ್ ಬರುತ್ತೆ ಅಂತ ಅವ್ರು ಅದು ತುಂಬ ಸಜೆಷನ್ಸ್ ಕೊಡ್ತಾಯಿದ್ರು. ಅಪ್ಪ ಸ್ವಲ್ಪ ಡಿಸಿಪ್ಲಿನೇರಿಯನ್ ಆಗಿ ಅವರು ನೀನು ಸೀರಿಯಸ್ ಆಗಿ ತಗೋ, ಕಷ್ಟಪಡು, ಆ ಟೈಮ್ ಬಗ್ಗೆ ಇರಲಿ, ಪಂಕ್ಚುಲ್ ಆಗಿರು, ನೀನು ಎಷ್ಟು ಟೈಮ್ ಎಫರ್ಟ್ ಆಗ್ತಾ ಅದಲ್ಲಿ ಅದೇ ನಿನಗೆ ಆ ಸಕ್ಸಸ್ ತೋರಿಸುತ್ತೆ ಅಂತ ಆ ಡಿಫ್ರೆಂಟ್ ಸಜೆಷನ್ಸ್ ಅವ್ರು ಕೊಡ್ತಾಯಿದ್ರು. ವಾವ್, ನಾನು ಒಂದ್ಸರಿ ಕೇಳಿದ್ದೀನಿ, ಮೇಡಮ್ ಹೇಳಿದ್ರು ಒಂದ್ಸರಿ, ನಮ್ಮ ಮನೇಲಿ ಆ್ಯಕ್ಚುಲಿ ನಮ್ಮ ಮಕ್ಕಳು ನನಗೆ ಅಮ್ಮನ ಥರ ಇರ್ತಾರೆ, ನಾನೇ ಮಗು ಥರ ಇರ್ತೀನಿ ಅಂತ. ಹೌದಾ? ಹೌದು, ಆ್ಯಕ್ಚುಲಿ ನಾನು ಅವ್ರಿಗೆ ಅಮ್ಮ ಆಗಿರ್ತೀನಿ ಮನೇಲಿ, ಬಿಕಾಸ್ ಶೀಸ್ ಅಂದರೆ ತುಂಬ ಬಬ್ಲಿ ಆಗಿ ಕೇರ್ ಫ್ರೀ ಆಗಿ ಎಲ್ಲನೂ ಎಂಜಾಯ್ ಮಾಡ್ತಾ ಇರ್ತಾರೆ. ನಾನು ಟೆನ್ಷನ್ ತಗೊಂಡು ಸೀರಿಯಸ್ ಆಗಿರ್ತೀನಿ ಮನೆಯಲ್ಲಿ. ಹೇಗೆ ಅಮ್ಮ ಒಬ್ಬ ಸ್ಟಾರ್ ಆಗಿ, ಹೇಗೆ ಅಮ್ಮನಾಗಿ ಮನೇಲಿ ಹೇಗೆ ಆರಾಧನಾ? ಅವರು ಆ ಮಾಲಾಶ್ರೀ ಅಂತ ಆ ಟೈಟಲು, ಆ ಸ್ಟಾರ್ಡಮ್ಮು, ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಅದೆಲ್ಲ ಮನೆ ಡೋರ್ ಆಚೆ ಬಿಟ್ಬಿಟ್ಟು ಬರ್ತಾರೆ. ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಅವರು ಆ ಸ್ಟಾರ್ ಅಂತ ನನಗೆ ಗೊತ್ತೇ ಇದ್ದಿಲ್ಲ, ಬಿಕಾಸ್ ಅವ್ರು ನಮಗೆ ಅದು ಯಾವಾಗೂ ತೋರಿಸಿಲ್ಲ. ಆ್ಯಂಡ್ ಅಮ್ಮಗಂದರೆ ಅವರು ತುಂಬ ಫ್ರೀ ಆಗಿ ಸ್ಟ್ರಿಕ್ಟಾಗಿ ಏನಿಲ್ಲ, ಸ್ವಲ್ಪ ಜಾಸ್ತಿನೇ ಊಟ ಫೀಡ್ ಮಾಡೋದು, ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ದಪ್ಪಾಗಿದ್ವಿ ನಾವಿಬ್ಬರು, ನಾನು ನನ್ನ ತಮ್ಮ. ಅದಿರಲಿ, ಶಾಪಿಂಗ್ ಇಲ್ಲಿ ತುಂಬ ಅಂದರೆ ಎಲ್ಲ ತರಿಸ್ತಾ ಇದ್ರು ನಮಗೆ, ಮೂವೀಸ್ ಬಗ್ಗೆ ನೋಡೋದು, ಮೂವೀಸ್ ಜೊತೆಲಿ ಕೂತ್ಕೊಂಡು ನೋಡೋದು, ಆ್ಯಂಡ್ ಕ್ಲೀನಿಂಗ್ ಮಾಡೋದು, ಕುಕ್ಕಿಂಗ್ ಮಾಡೋದು, ಆರ್ಗನೈಸ್ ಮಾಡೋದು, ಅದೆಲ್ಲ ನಾನು ಕರೆಕ್ಟಾಗಿ ನನ್ನ ಅಮ್ಮಗೆ ನಾನು ನೋಡಿದ್ದೀನಿ. ಅಮ್ಮ ಅಡುಗೆ ಮಾಡ್ತಾರಾ? ಮಾಡ್ತಾರೆ. ಮಾಲಾಶ್ರೀ ಮ್ಯಾಮ್ ಏನು ಚೆನ್ನಾಗಿ ಮಾಡ್ತಾರೆ. ಅವರು ಗೌಡ ಸ್ಟೈಲ್ ತುಂಬ ಚೆನ್ನಾಗಿ ಮಾಡ್ತಾರೆ, ಅಂದರೆ ನಮ್ಮ ಉಪ್ಸಾರು, ಮಸ್ಸೊಪ್ಸಾರು ಅದೆಲ್ಲ ತುಂಬ ಚೆನ್ನಾಗಿ. ನಾನೇನೋ ಬಿರಿಯಾನಿ ಅನ್ಕೊಂಬಿಟ್ಟಿದ್ದೆ. ಬಿರಿಯಾನಿ ಅದು ಯೂಟ್ಯೂಬ್ ಕಾಪಿ, ನಮ್ದು ಗೌಡ ಸ್ಟೈಲ್ ಅವ್ರು ಪಕ್ಕಾ ಕಲ್ತಿದ್ದಾರೆ. ಓಕೆ, ಮುದ್ದೆ ಬಸ್ಸಾರು ನಾನು ಯೂಟ್ಯೂಬ್ ಬರೋಕ್ಕೆ ಮುಂಚೆ ಐ ಡಿಡ್ ಲಾಟ್ ಆಫ್ ಬಿರಿಯಾನಿ, ಗೌರು ಬಿರಿಯಾನಿ ಎಲ್ಲ ಮಾಡಿದ್ದೀನಿ. ಅದೇನು ಮಿಲ್ಟ್ರಿ ಹೋಟೆಲ್ ಬಿರಿಯಾನಿ ಎಲ್ಲ ನಾನು ಆ ಕಡೆ ಎಲ್ಲ ಹೋಗುವಾಗ ಅವ್ರ ರೆಸಿಪಿ ಬರ್ಕೊಂಡು ಬರ್ತಿದ್ದೆ. ಅವಾಗ ಯೂಟ್ಯೂಬ್ ಇಲ್ಲ, ಫೋನ್ ಇಲ್ಲ. ಹೌದಲ್ವಾ? ಅವರು ಹನುಮಂತ ಬಿರಿಯಾನಿ ಅದೆಲ್ಲ ಅವರು ಅಲ್ಲಿ ಕಲ್ತ್ಬಿಟ್ಟು ಬಂದಿದ್ದಾರೆ. ಓಕೆ, ರಾಮು ಅವ್ರಿಗೆ ಏನ್ ಇಷ್ಟ ಆಗ್ತಿತ್ತು ಮ್ಯಾಮ್? ನೀವೇನ್ ಮಾಡ್ತಿದ್ರಿ ಅಡಿಗೆ? ರಾಮು ಅವ್ರಿಗೆ ಮೋಸ್ಟ್ಲಿ ನಂದು ತುಂಬ ಫೇವ್ರೆಟ್ ಅಂದರೆ ಈಗ ಇತ್ಕಿನ ಬೆಲೆ ಸಾರು, ಆ್ಯಂಡ್ ಹಿ ಲೈಕ್ಸ್ ಮೈ ಮುದ್ದೆ ವೆರಿ ಮಚ್. ಸೊ ಅದು ಕಲಿಯೋಕ್ಕೆ ನನಗೆ ನಿಜವಾಗ್ಲೂ 1.5 ವರ್ಷ ಎಷ್ಟು ಮೂಟೆ ಖಾಲಿ ಮಾಡಿದೆನೋ ಮುದ್ದೆ ಮಾಡೋದ್ ಕಲಿಯಕ್ಕೆ. ಅದು ಒಂದು ಗಂಟು, ಇಲ್ಲಾಂದ್ರೆ ಒಂದು ನೀರು, ಇಲ್ಲಾಂದ್ರೆ ಒಂದು ಅಂಟು. ನಾನು ಅನ್ಕೊಂಡು ನೀರಾಗಿರೋ ನನಗೆ ತುಂಬ ಕಷ್ಟ ಆಗೋದು. ಹೋಗ್ತಾನೆ ಪಾತ್ರ ಬೇಸಾಗ್ತಿತ್ತು. ಇಲ್ಲ ಅಂತ ಹೇಳ್ಬಿಟ್ಟಿದ್ದು ಕಲಿಯೋಕೆ ಅಂತಲೇ ಹೇಳಿ ನಾನು ಯಾರು ಮನೆಗೆ ಬರ್ಬಾರ್ದು ಅಂತ ಬಾಗಿಲಾಕೊಂಡು ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಐ ವಾಸ್ ಟ್ರೈಯಿಂಗ್. ಅಟ್ಲಾಸ್ಟ್ ಎಷ್ಟು ಚೆನ್ನಾಗಿ ಐ ಗಾಟ್ ಇಟ್ ಅಂದರೆ, ಒಂದು ರಾಮು ಅವ್ರ ಹತ್ರ ಒಂದು ಕಾಂಪ್ಲಿಮೆಂಟ್, ನಮ್ಮ ತಾಯಿ ಥರ ನೀನು ಮಾಡ್ತೀಯ ಮುದ್ದೆ, ಅಷ್ಟು ಅವ್ರು ಹೊರಗಡೆ ಮಾಡೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಕಾಂಪ್ಲಿಮೆಂಟ್ ಕೊಟ್ಟಿದ್ರು. ಹೌದೌದು. ಆಮೇಲೆ ಅವ್ರು ನಾನು ಮಾಡೋ ಉಪ್ಪಿಟ್ಟು, ಚಿತ್ರಾನ್ನ, ಟೊಮೆಟೊ ಗೊಜ್ಜು ಅಂತೂ ಎವ್ರಿ ಸೆಕೆಂಡೇ ಇರಬೇಕು. ಆಮೇಲೆ ನಾನ್ ವೆಜ್ ನಾನು ಇದು ಮಟನ್ ಇತ್ಕಿನ ಬೆಲೆ ಸಾರು ಎಲ್ಲ ನಾನು ಗೌಡ ಸ್ಟೈಲ್ದೇ ಕಲ್ತಿದ್ದೀನಿ. ಅದು ಏನಂತ ಹೇಳಿದರೆ, ಮದುವೆ ಆದಮೇಲೆ ನನಗೆ ಅವ್ರ ಅಕ್ಕನ ಮನೆಯಿಂದ ಕ್ಯಾರಿಯರು, ಅವ್ರ ಮನೆಯಿಂದ ಕ್ಯಾರಿಯರ್, ಬಿಕಾಸ್ ನನಗೆ ಅಡುಗೆ ಏನೂ ಬರ್ತಾ ಇರಲಿಲ್ಲ. ನನಗೆ ಸಿಟ್ಟು ಏನು ಅಡುಗೆ ನಾನು ಮದುವೆ ಮಾಡಿಕೊಂಡು ಹೆಂಡತಿಯಾಗಿ ಅಡುಗೆ ಮಾಡಬೇಕಲ್ಲ ನಾನು ಅಂತ ಹೇಳಿ ಅದನ್ನು ಚಾಲೆಂಜ್ ಆಗಿ ತಗೊಂಡು ಒಂದು 4-5 ತಿಂಗಳು ನಾನು ಯಾವ ಶೂಟಿಂಗ್ ಹೋಗದೆ ಇಲ್ಲ, ನಾನು ಬೇಕು ಅಂದರೆ 5 months ವೇಟ್ ಮಾಡಬೇಕು ಅಂತ ಹೇಳಿ ಆ 5 months ಬರೀ ಗೌಡ್ ಊಟನೇ ನಾನು ಕಲ್ತ್ಕೊಂಡ್ರಿ. ವಾವ್, ಸೂಪರ್. ನಿಜವಾಗ್ಲೂ ಯಾವಾಗ್ಲೂ ಅಷ್ಟೇ, ನಾವು ಪ್ರೊಫೆಷನಲಿ ಸಿಕ್ಕಾಪಟ್ಟೆ ಹಿಟ್ ಆದ್ವಿ, ಸಕ್ಸಸ್ ಆದ್ವಿ ಅಂದ್ರೆ ಪರ್ಸ್ನಲಿ ಡೆಫಿನೆಟ್ಲಿ ಎಲ್ಲೋ ಒಂದ್ ಕಡೆ ವೀಕ್ ಇದ್ದೇ ಇರ್ತೀವಿ, ಬಟ್ ಅಲ್ಲೂ ಸ್ಟ್ರಾಂಗ್ ಆಗಿದ್ರಿ ಅಂದ್ರೆ ವಂಡರ್ಫುಲ್, ರಿಯಲಿ ಗ್ರೇಟ್. ನನಗೆ ಆಕ್ಚುಲಿ ನಾರ್ಮಲಿ ನನ್ನ ಕುಕಿಂಗ್ ಅಂದ್ರೆ ತುಂಬಾ ಇಷ್ಟ. ಆರಾಧನಾ ಏನ್ ಮಾಡ್ತಾಳೆ? ಅಡುಗೆ ಏನ್ ಮಾಡ್ತಾರೆ? ಏನ್ ಕಲ್ತಿದ್ದಾರೆ?
ನಾನೇನು ಮಾಡಲ್ಲ. ಚೆನ್ನಾಗಿ ಆಮ್ಲೆಟ್ ಆಗ್ತಾಳೆ. ಆಮ್ಲೆಟ್ ನನ್ನ ಮನೆಯಲ್ಲಿ ನಾನೇ ಆಮ್ಲೆಟ್ ಹಾಕೋದು. ಬಟ್ ಆಕ್ಚುಲಿ ಶಿ ವಾಸ್ ಇಂಟ್ರೆಸ್ಟೆಡ್ ಟು ಗೋ ಫಾರ್ ಬೇಕರಿ. ನನಗೆ ಬೇಕಿಂಗ್ ಅಂದ್ರೆ ಪೇಸ್ಟ್ರೀಸ್, ಕೇಕ್ಸ್ ಅದೆಲ್ಲ ಇಷ್ಟ, ತುಂಬಾ ಇಷ್ಟ. ಮ್ಯಾಗಿ ಅಫ್ಕೋರ್ಸ್, ಮ್ಯಾಗಿ, ಕಾಫಿ, ಟೀನು ಅಷ್ಟು ಚೆನ್ನಾಗಿ ಬರಲ್ಲ ನನ್ನ ಕೈಯಲ್ಲಿ. ಬಟ್ ನನಗೆ ಈ ಕೇಕ್ಸು, ಪೇಸ್ಟ್ರೀಸು ಅದೆಲ್ಲ ಚೆನ್ನಾಗಿ ಮಾಡ್ತೀನಿ. ಬಟ್ ನಾವು ಅಲ್ಲಿ ಬಾಂಬೆಯಲ್ಲಿ ಒಂದು 2.5 years ಇರುವಾಗ ಅಲ್ಲಿ ವಿ ಬೋತ್ ವೆರ್ ಸ್ಟೇಯಿಂಗ್. ಸೊ ಅವಾಗ ಶೀಲಾ ತುಂಬ ಈ ನಂದು ಕ್ಲೀನಿಂಗು, ಡಸ್ಟಿಂಗು, ಶೀಲ್ಟಲ್ಲಿ ಏನು ಮಮ್ಮಿ ಎಷ್ಟು ನಿಂಗೆ ಕ್ಲೀನಿಂಗ್ ಡಸ್ಟ್, ನನಗೆ ಸ್ವಲ್ಪ ಫ್ರೀ ಅಂದರೆ ನೀಟಾಗಿ ತೆಗೆದುಬಿಟ್ಟು ಮತ್ತೆ ಕ್ಲೀನ್ ಮಾಡಿ ಹಾಕ್ತಾ ಇರ್ತೀನಿ. ಸೊ ದ್ಯಾಟ್ ಈಸ್ ಸಮೌಟ್ ಲೈಕ್ ನನಗೆ ಮನೆ ಡಸ್ಟಿಂಗು ಕೆಲಸಗಳು ತುಂಬ ಇಷ್ಟ. ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಯಾಕೆ ಅಂದ್ರೆ ನಾನು ಮೊನ್ನೆ ಕಾಟೇರ ಇಂಟರ್ವ್ಯೂ ಮಾಡುವಾಗ ಶ್ರುತಿ ಮ್ಯಾಮ್ ಹೇಳ್ತಾ ಇದ್ರು, ಈ ಸಿನಿಮಾದಲ್ಲಿ ಶ್ರುತಿ ಅವರು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಮಾಲಾಶ್ರೀ ಅವ್ರ ಮಗಳು ಅಂತ ಹೇಳಲ್ಲ, ಆದರೆ ಮಾಲಾಶ್ರೀ ಅವ್ರನ್ನ ನಾವು ಎಂಥ ಸೂಪರ್ ಸ್ಟಾರ್ ಆಗಿ ನೋಡಿದೀವಿ ಅಂದರೆ ಅವರು 4 hours-ಗೆ ಒಂದು ಸಿನಿಮಾ ಕಾಲ್ ಶೀಟ್ ಕೊಡೋರು, 4 hours-ಗೆ ಇನ್ನೊಂದು ಸಿನಿಮಾಗೆ ಒಂದೇ ಕಡೆ 2-3 ಶೂಟಿಂಗ್ಸ್ ಮಾಡ್ತಾ ಇದ್ರು. ಅಂಥ ಒಂದು ಇದನ್ನ ನೋಡಿದ್ದೀವಿ ನಾವು. ಅಂಥ ಸ್ಟಾರ್ ಮಗಳು ಅಂದರೆ ಡೆಫಿನೆಟ್ಲಿ ಅವ್ರಿಗೂ ಕೂಡ ಅಂಥ ಒಂದು ಅಮ್ಮನ ಗುಣಗಳು ಬಂದೇ ಇರುತ್ತೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಒಂದೇ ಇದರಲ್ಲಿ ಅವರು ಹೀರೋಯಿನ್ ಆಗಿದ್ರು, ನೀವು ಹೀರೋಯಿನ್ ಆಗಿದ್ರಿ. ಸೊ ಅವ್ರು ನಿಮ್ಗೆ ಕಾಂಪ್ಲಿಮೆಂಟ್ ಮಾಡೋದಿದೆಯಲ್ಲ, ಅವರು ಎಷ್ಟು ಖುಷಿಯಾಗಿ ಪ್ರೌಡಾಗಿ ಹೇಳ್ಕೊಳ್ತಿದ್ರು ಅಂದರೆ ದಟ್ಸ್ ರಿಯಲಿ ಗ್ರೇಟ್ ಅಂತ. ಥ್ಯಾಂಕ್ ಯು ಶ್ರುತಿ, ಥ್ಯಾಂಕ್ ಯು ಸೋ ಮಚ್. ಶಿ ಸೋ ಸ್ವೀಟ್. ಅವ್ಳು ಬಂದ್ಬಿಟ್ಟು ಅದೇನು ಗೊತ್ತಿಲ್ಲ, ನೋಡಿದ್ರೆ ಸಾಕು ಫುಲ್ ಹಾರ್ಟ್ಫುಲ್ ಆಗಿ ಶಿ ಸ್ಮೈಲ್ ಅನ್ನ. ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಎಷ್ಟಾದ್ರೂ ಆಗಲಿ ಕ್ರೇಜಿ ಸ್ಟಾರ್ ಅಲ್ವಾ? ನಮ್ಮ ಪ್ರೇಮಲೋಕದ ಕ್ರೇಜಿ ಸ್ಟಾರ್ ಯಾವಾಗಲೂ ಅಷ್ಟೇ ಕ್ರೇಜಿ ಆಗಿರ್ತಾರೆ. ನೋಡಿ, ಮಗಳನ್ನು ನೆಕ್ಸ್ಟ್ ಹೀರೋಯಿನ್ ಮಾಡ್ತೀರಾ ನನ್ನ ಜೊತೆ ಕೇಳ್ತಿದ್ದಾರೆ. ವಂಡರ್ಫುಲ್. ರಾಕ್ಲೈನ್ ಅವರ ಒಂದು ಕಾಂಬಿನೇಷನ್ ಅಲ್ಲಿ, ಅವರ ಒಂದು ನಿರ್ಮಾಣ ಸಂಸ್ಥೆಯಲ್ಲಿ ಅನ್ನೆಮ್ಮ ಜೊತೆಗಿರುವಂಥ ಒಡನಾಟ ನಿಜಕ್ಕೂ ಮರೆಯೋಕ್ಕೆ ಆಗಲ್ಲ. ಯಾಕೆ ಅಂತಂದರೆ ಬೆಳ್ಳಿ ಮೋಡಗಳು ನಿಮ್ಮ ಜೊತೆಗೆ ಅವರು ಕೂಡ ಅವರ ಪ್ರೊಡಕ್ಷನ್ನ ಶುರು ಮಾಡಿದ್ರು. ಈಗ ಅವ್ರ ಪ್ರೊಡಕ್ಷನಲ್ಲಿ ನಿಮ್ಮ ಮಗಳ ಮೊದಲ ಸಿನಿಮಾ. ವಾವ್, ಎಂಥ ಕೋಇನ್ಸಿಡೆನ್ಸ್ ಅಲ್ವಾ? ನಿಜವಾಗ್ಲೂ ತುಂಬ ಖುಷಿ ಅನಿಸ್ತು. ಇವಳು ಪಕ್ಕಾ ರೆಡಿ ಆದ್ಮೇಲೆ ನಾನು ಫಸ್ಟ್ ಫೋನ್ ಮಾಡಿದ್ದೆ ರಾಕ್ಲೈನ್ ಅವ್ರಿಗೆ. ವಾವ್, ರಾಕ್ಲೈನ್ ಈ ಥರ ನನ್ನ ಮಗಳು ಇಂಡಸ್ಟ್ರಿಗೆ ಬರಬೇಕು ಅಂತಿದ್ದಾರೆ. ಎಸ್ ಅಂತ ಹೇಳ್ಬಿಟ್ರು. ಇಲ್ಲ, ಅವ್ರು ಶಾಕ್ ಆದರು. ಹೌದಾ, ನಿಜವಾಗ್ಲೂ ಫಸ್ಟ್ ಫೋಟೋ ಕಳಿಸಿವ ನೀನು ಏನು ಅಂದರೆ ಅವತ್ತು ಈವೆಂಟಲ್ಲಿ ಎಲ್ರಿಗೂ ಯಾರಿಗೂ ಗೊತ್ತಿಲ್ಲ ದಟ್ ಶೀಸ್ ಇಂಟು ಗ್ರೂಮಿಂಗ್ ಅಂತ. ಇಂಡಸ್ಟ್ರಿಗೆ ಬರ್ತಂತ ಅಷ್ಟು ಯಾರಿಗೂ, ಬಿಕಾಸ್ ನಾನು ಹೇಳಿ, ಬಿಕಾಸ್ ನನಗೆ ಫಸ್ಟು ಕಾನ್ಫಿಡೆನ್ಸ್ ಬರಬೇಕು. ಓಕೆ, ಶಿ ಇಸ್ ಟೋಟಲಿ ಪ್ರಿಪೇರ್ಡ್, ಪಕ್ಕ ಓಕೆ ಅನ್ನುವಾಗ ಹೇಳೋಣ ಅಂತಲೇ ಇದ್ದೆ ನಾನು. ಸೊ ಹೇಳಿದ ತಕ್ಷಣ ಹಿ ವಾಸ್ ವೆರಿ ಹ್ಯಾಪಿ. ಆಮೇಲೆ ಇಮ್ಮಿಡಿಯೇಟ್ಲಿ ಅವರು ಇಂಥ ಒಂದು ಚಾನ್ಸ್ ಕೊಟ್ಟು ಅವ್ನು ಇಲ್ಲಿ ನಿಲ್ಸಿದ್ದಾರೆ. ಐ ಆಮ್ ಸೋ ಗ್ರೇಟ್ಫುಲ್ ಟು ಹಿಮ್. ವಂಡರ್ಫುಲ್. ನಿಜ, ಯಾವಾಗಲೂ ಹೇಳ್ತಿರ್ತಾರೆ, ಒಬ್ಬ ಸ್ಟಾರ್ ಮಕ್ಕಳು ಸ್ಟಾರೇ ಆಗಬೇಕಾ, ಹೀರೋಯಿನ್ ಮಗಳು ಹೀರೋಯಿನೇ ಆಗಬೇಕಾ, ನೆಪೋಟಿಸಮ್ ಈ ಥರದ್ದೆಲ್ಲ ಕೇಳಿ ಬರ್ತಿರುತ್ತೆ. ಬಟ್ ಅವ್ರಿಗೂ ಟ್ಯಾಲೆಂಟ್ ಇದ್ದಾಗ ಮತ್ತೆ ಹಂಗಾದ್ರೆ ಅವ್ರು ಬರಬಾರ್ದಾ ಅಲ್ವಾ? ಅಲ್ಲ, ಯಾಕೆ ಈಗ ಐ ಆಮ್ ಟೆಲ್ಲಿಂಗ್, ಸ್ಟಾರ್ ಮಕ್ಕಳು ಸ್ಟಾರೇ ಆಗಬೇಕು, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗಬೇಕು. ಈಗ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗುವಾಗ ಅವ್ರು ಕರೆಕ್ಟಾಗಿ ತಾನು ಆಪ್ರೇಷನ್ ಮಾಡಬೇಕು, ಇಲ್ಲ ಸಾಯಿಸ್ಬಿಟ್ಟು ಹಂಗೆ. ಸೊ ದೇ ಹ್ಯಾವ್ ಟು ಡೂ ದಟ್ ಡ್ಯೂಟಿ ಇನ್ ಎ ಪ್ರಾಪರ್ ವೇ ಟು ಕೀಪ್ ಅಪ್ ದೇರ್ ಪ್ಯಾರೆಂಟ್ಸ್ ನೇಮ್. ಇಂಥ ಒಂದು ಡಾಕ್ಟರ್ ಮಗ ಡಾಕ್ಟ್ರು, ಸೊ ನಂಬಿಟ್ಟು ಹೋಗ್ಬೋದಪ್ಪ, ಬಿಕಾಸ್ ದೇ ವುಡ್ ಹ್ಯಾವ್ ಟೇಕನ್ ಲಾಟ್ ಆಫ್ ಇಂಟ್ರೆಸ್ಟ್. ಅದೇ ಥರ ಆರ್ಟಿಸ್ಟ್ ಮಕ್ಕಳು ಸಿ ಇದೆ, ಆ ಪ್ರಿಪ್ರೇಷನ್ ಕರೆಕ್ಟಾಗಿದ್ದು ಪ್ರಾಪರಾಗಿದ್ದು, ಶಿ ಇಸ್ ಲುಕಿಂಗ್ ಗುಡ್ ಆನ್ ದ ಸ್ಕ್ರೀನ್ ಅಂದರೆ ಅದು ಯಾರು ಡಾಕ್ಟ್ರ್ ಮಗಳಾಗಲಿ ಇಲ್ಲ ಆರ್ಟಿಸ್ಟ್ ಮಗಳಾಗಲಿ ಏನೋ ಮಗಳಾಗಲಿ, ದಟ್ ಈಸ್ ಹರ್ ವೇ ಆಫ್ ಪುಟ್ಟಿಂಗ್ ಅಪ್. ಅಲ್ಲಿ ಹೆಂಗೆ ಜನ ತಗೊಳ್ತಾರೆ ಅನ್ನೋದೇ ಮುಖ್ಯ. ಡೆಫಿನೆಟ್ಲಿ ಅವರು ಯಾರೇ ದೊಡ್ಡ ಸೂಪರ್ ಸ್ಟಾರ್ ಮಗಳು ಆದ್ರೂ ಮಗ ಆದ್ರೂ ಅವರಲ್ಲಿ ಟ್ಯಾಲೆಂಟ್ ಇದ್ದಾಗ ಮಾತ್ರ ಹಾರೈಸ್ತಾರೆ. ಆ ಮೂವಿ, ಆ ಟ್ಯಾಲೆಂಟು, ಆ ಮೂವಿಯಲ್ಲಿ ಡ್ಯಾನ್ಸ್ ಏನು ಅನ್ಕೊಂಡಿದ್ರು ಅದು ಸ್ಯಾಟಿಸ್ಫ್ಯಾಕ್ಷನ್ 100% ಕರೆಕ್ಟ್ ಅಂದ್ಬಿಟ್ರೆ ಅಫ್ಕೋರ್ಸ್ ಜನ ಯಾಕೆ ತಗೊಳ್ಳಲ್ಲ. ಅವರು ಒಂದ್ಸಲ ಪಿಕ್ಚರ್ ಇಷ್ಟ ಆದಮೇಲೆ ಅವ್ರು ಯಾರ ಮಗಳು ಯಾರ ಮಗ ಅಂತ ನೋಡಲ್ಲ. ಮ್ಯಾಮ್, ನೀವು ಹೀರೋಯಿನ್ ಆಗಿ ಬಂದಾಗ ನಿಮಗೆ ಹಲ್ಲಿನ ಮೇಲೆ ಹಲ್ಲಿದೆಯಲ್ಲ, ಅದನ್ನ ತೆಗಿಸ್ಬೇಕು ಅಂತ ಅನ್ಕೊಂಡಿದ್ರಂತೆ ಪಾರ್ವತಮ್ಮ ಅವರು ಫಸ್ಟಿಗೆ, ಹೌದಾ? ಇಲ್ಲ, ಆವಾಗ ಏನಾಗಿದೆ, ನನ್ನ ಹಲ್ಲು ತುಂಬ ಇದಾಯಿತು. ಸೊ ನೀವು ತೆಗಿಸ್ಕೋಬೇಕು ಅನ್ಕೊಂಡಿದ್ದು? ಇಲ್ಲ, ಮುಂಚೆ ಬಂದ್ಬಿಟ್ಟು ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ಎಲ್ಲರೂ ಹೇಳ್ತಾಯಿದ್ರು ಮೂಗು ಬಂದು ಹಿಂಗೆ ಬೆಂಡಿದೆ, ಹಲ್ಲು ಬಂದು ಹಿಂಗಿದೆ ಅಂತೇಳಿ. ಸೊ ಹೇಳ್ತಿದ್ರ ಇಷ್ಟು ಚೆನ್ನಾಗಿರೋ ನಿಮ್ಗೆ ಹಂಗೆ ಹೇಳಿದ್ರ? ಅದು ಏನಾಗಿದೆ, ಆಮೇಲೆ ಪಾರ್ವತಮ್ಮ ಅವ್ರು ಬಂದು ದೇ ಡಿಡ್ಂಟ್ ನೋಟಿಸ್ ಅಬೌಟ್ ಮೈ ನೋಸ್. ಸರ್, ಇದು ರಾಜ್ಕುಮಾರ್ ಅವ್ರಿಗೆ ಈ ವಾಸ್ ಇನ್ US, ಅವ್ರಿಗೆ ಫೋಟೋಗಳು ತುಂಬ ಚೆನ್ನಾಗಿದ್ದಾರೆ ಹಾಕಿ ಅಂತ ಹೇಳಿದರು. ಸೊ ಆ ಫಿಲಮ್ ಮಾಡಿದೆ. ನನಗೆ ನನ್ನನ್ನು ಅಂದನ್ನು ತುಂಬ ಚೆನ್ನಾಗಿ ಈ ಥರನೂ ಅನ್ನಿಸ್ಬೋದು ಅನ್ನೋದು ಹಂಸಲೇಖ ಅವರು. ಅದು ರಾಮಾಚಾರಿ ಸಾಂಗ್. ಅದೇನಾಯಿತು, ಸಡನ್ನಾಗಿ ರವಿಚಂದ್ರ ಅವರು ಲೊಕೇಶನ್ ಬಂದ್ಬಿಟ್ಟು ಒಂದು ಸೆಕೆಂಡ್ ಬಾ ಅಂತೇಳಿ ಅಲ್ಲಿ ಪ್ರಸಾದ್ ಸ್ಟುಡಿಯೋಲಿ ಹಂಸಲೇಖ ಅವರಿದ್ದರು. ಅಲ್ಲಿ ಕೂತ್ಬಿಟ್ಟು ಮಾತಾಡ್ತಾಯಿದ್ರು. ಹಂಸಲೇಖಮ್ಮ
ಮಾತಾಡ್ತಾ ಮಾತಾಡ್ತಾ ಬರ್ದಿರೋ ಸಾಂಗ್ ಅದು. ಅಲ್ವಾ? ದಾಳಿಂಬೆ ಹಾ. ಕಾಳಿನ ತರ ನಿಮ್ಮ ಹಲ್ಲು, ತೊಂಡೆ ಹಣ್ಣಿನ ತರ ತುಟಿ, ಗಿಣಿ ತರ ಮೂಗು. ವಾ ವಾ ಆವಾಗಲೇ ಗೊತ್ತಾಯ್ತು ನಾನು ಅಷ್ಟು ಚೆನ್ನಾಗಿದ್ದೀನಿ ಅಂತ. ಆರಾಧನಾಗೂ ಮೂಗು ಅದೇ ಬಂದಿದೆ. ಹೌದು ಅಲ್ವಾ? ಅದೇ ನನಗೂ ಅಂದರೆ ಮುಂಚೆ ಏನಂದರೆ ನಂದು ಹಿಂಗಿದೆ ಹಂಗಿದೆ, ಅಫ್ಕೋರ್ಸ್ ನಾವು ಕಂಪೇರ್ ಮಾಡ್ತೀವಿ ಅಲ್ಲ. ಬಟ್ ಅವ್ರು ಹೇಳಿದ್ರು ನನಗೆ ಈ ಥರ ಒಂದು ಸಾಂಗೇ ಬರ್ತಿದ್ದಾರೆ, ನೀನು ಯಾಕೆ ಇನ್ಸೆಕ್ಯೂರ್ ಆಗಬೇಕು, ಅದೆಲ್ಲ ನೀನು ಮರ್ತೋಗ್ಬಿಡು, ನೀನು ಹೆಂಗಿದ್ಯಾ ಇಂಪರ್ಫೆಕ್ಟ್ ಆಗಿದ್ರು ಜನ ಇಷ್ಟಪಡ್ತಾರೆ. ಈಗ ಎಷ್ಟೋ ಈಗ ಅದಕ್ಕಿಂತ ಈಗ ಹೆವಿ ಕಾಂಪಿಟಿಷನ್ ಇದೆ. ಹೌದು. ಸೊ ಐ ಟೋಲ್ಡ್ ಡೋಂಟ್, ಈಗ ಆಸ್ ಅ ಲುಕ್ ಯು ಆರ್ ಗುಡ್, ನಿನಗೆ ಪರ್ಫೆಕ್ಟ್ ಫೀಚರ್ಸ್ ಇದೆ, ಡೋಂಟ್ ಓವರ್ ಥಿಂಕ್ ಮಾಡೋದು ನಿನ್ನ ಪರ್ಫಾರ್ಮೆನ್ಸಲ್ಲಿ ನೀವು ಜನನ ಗೆಲ್ಲಬೇಕು, ನಿನ್ನ ಟ್ಯಾಲೆಂಟಲ್ಲಿ ಗೆಲ್ಲಬೇಕು. ಸೊ ಆಟೋಮೆಟಿಕ್ ಎವ್ರಿಥಿಂಗ್ ವಿಲ್ ಲುಕ್ ಬ್ಯೂಟಿಫುಲ್. ಡೆಫಿನೆಟ್ಲಿ ಒಂದ್ ಕಡೆ ನಮಗೆ ಕನಸಿನ ರಾಣಿ ಕಾಣ್ತಾರೆ, ಇನ್ನೊಂದ್ ಕಡೆ ನಮಗೆ ಆಕ್ಷನ್ ಕ್ವೀನು, ಕ್ಲಾಸು ಮಾಸು ಎರಡರೂ ಮಿಕ್ಸು. ಸೊ ಹಿಂಗಿರುವಾಗ ಆರಾಧನಾ ನಾವು ಹೆಂಗ್ ನೋಡ್ಬೇಕು? ಈಗ ಸದ್ಯಕ್ಕೆ ಕನಸಿನ ರಾಣಿನ, ನೆಕ್ಸ್ಟ್ ಆಕ್ಷನ್ ಹೆಂಗೆ? ಈಗ ಸದ್ಯಕ್ಕೆ ನೀವು ಕನ್ಸನ್ ರಾಣಿಯಾಗೆ ನೋಡಬೇಕು, ಬಿಕಾಸ್ ಅವಳು ಸ್ವಲ್ಪ ಎಲ್ಲ ಹೀರೋಸ್ ಜೊತೆಲಿ ಡೂಯೆಟ್ಸ್ ಆಡ್ಲಿ ಅಲ್ವಾ? ಈಗ ಓದ್ಬೇಕು ಹೆಂಗೆ. ಎಕ್ಸಾಕ್ಟ್ಲಿ. ಸೊ ಲೆಟ್ ಅಸ್ ಡೂ ಲಾಟ್ ಆಫ್ ಡಿಫ್ರೆಂಟ್ ರೋಲ್ಸ್. ಈಗ ನನಗೆ ಒಂದೇ ಒಂದು ಆಸೆ ಏನಂದರೆ ಡೈರೆಕ್ಟ್ರ್ ನಾನು ಇಟ್ಕೊಂಡು ಇಂಥ ಪಿಕ್ಚರು ಐ ಆಮ್ ರಿಯಲಿ ಹ್ಯಾಟ್ಸ್ ಆಫ್ ಟು ದೆಮ್. ಸೊ ಈಗ ನನ್ನ ಮಗಳು ಅಂಥ ವೆರೈಟಿ ಆಫ್ ರೋಲ್ಸ್ ಮಾಡಬೇಕು ಅನ್ನೋ ನನ್ನ ಆಸೆ, ಆಮೇಲೆ ಹೊಡಿಲಿ. ಒಂದು ಹೇಳಬೇಕು, ನನಗೆ ಫಸ್ಟ್ ಮೂವಿಲೇ ನನ್ನ ಕೈಯಲ್ಲಿ ಮಚ್ಚಿಟ್ಬಿಟ್ಟಿದ್ದಾರೆ ಅಲ್ಲ, ಅದು ಬಿಕಾಸ್ ಇವ್ರ ಮಗಳಾಗಿ ಆಕ್ಷನ್ ಕ್ವೀನು ಸ್ವಲ್ಪ ಆಕ್ಷನ್ ಮಾಡಲಿ ಅಂತ ನನ್ನ ಕೈಯಲ್ಲಿ ಮಚ್ಚಿಟ್ಟು. ಹೌದಲ್ವಾ? ನೋಡಿ ಅಲ್ಲೇ ಇದೆ, ಫುಲ್ ಕೈಯಲ್ಲಿ ಕುಡ್ಗೋಲ್ ಇಟ್ಕೊಂಡಿದ್ದಾರೆ. ಫಸ್ಟ್ ಮೂವಿಲೇ ಸ್ವಲ್ಪ ಚಾನ್ಸ್ ಸಿಕ್ಕಿದೆ ಮಾಸ್ಗೆ. ಹೌದಲ್ವಾ? ಸೊ ಫಸ್ಟ್ ಸಿನಿಮಾ ಕಲಿಸಿದ್ದೇನು ಆರಾಧನಾಗೆ? ತುಂಬ ಅಂದರೆ ನನಗೆ ಇದು ಕಾಟರ ಸಕ್ಸಸ್ ಆಗಿರಲಿ, ನಂದು ಪರ್ಫಾರ್ಮೆನ್ಸ್ ಆಗಿರಲಿ, ನನಗೆ ಒಂದು ಕಾಟರ ಸ್ಕೂಲೇ ಆಗಿದೆ ನನಗೆ. ಇಂಥ ಒಂದು ಅಂದರೆ ಕಲಾವಿದರಾಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಅವ್ರದ್ದು ವರ್ಕಿಂಗ್ ಪ್ರಾಸೆಸ್ ಆಗಲಿ, ನಮ್ಮದು ಸಾಂಗ್ಸ್ ಮಾಡುವಾಗ ಡಾನ್ಸ್ ಶೂಟ್ ಇರಲಿ, ಎಲ್ಲದರಲ್ಲೂ ಒಂದು ಎವ್ರಿ ಡೇ ನನಗೆ ಒಂದೇನೋ ಹೊಸ ಕಲಿಯೋಕ್ಕೆ ಚಾನ್ಸ್ ಸಿಕ್ಕಿದೆ. ಎಕ್ಸ್ಪೀರಿಯನ್ಸಸ್ ಡಿಫ್ರೆಂಟ್ ಆಗಿತ್ತು, ಚಾಲೆಂಜಿಂಗ್ ಆಗಿತ್ತು. ಸೊ ತುಂಬ ಕಲ್ತಿದ್ದೀನಿ. ಮೇನ್ ಏನಂದರೆ ಆ ಒಂದು ನಂಬಿಕೆ ಇಟ್ಕೊಳ್ಬೇಕು, ನಮ್ಮಲ್ಲಿ ಆ ಒಂದು ಬಿಲೀಫ್ ಇರಬೇಕು, ನಾವು ಮಾಡ್ಬೋದು, ಚಾಲೆಂಜ್ ಎಷ್ಟು ದೊಡ್ಡದಾಗಿದ್ರು ನಾವು ಫೇಸ್ ಮಾಡಿದರೆ ಅದಾಗತ್ತೆ, ನಾವು ಸಕ್ಸಸ್ ನೋಡ್ತೀವಿ ಅಂತ ಅದು ನನಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದೆ. ಬಟ್ ಅವಳಿಗೆ ಫಸ್ಟ್ ಫಿಲ್ಮೇ ಇಂಥ ಒಂದು ಪವರ್ಫುಲ್ ರೋಲು ಸಿಕ್ಕಿದ್ದು, ರಿಯಲಿ ಇಟ್ಸ್ ಅ ಗಾಡ್, ಶಿ ಇಸ್ ಬ್ಲೆಸ್ಡ್. ಪ್ರಭಾವತಿ ಎಲ್ಲರ ಮನಸ್ಸಲ್ಲೂ ಪ್ರಕಾಶಿಸ್ತಿದ್ದಾಳೆ ಈಗ. ತುಂಬ ಚಾಲೆಂಜಿಂಗ್ ರೋಲ್ ಅವಳಿಗೆ ಸಿಕ್ಕಿದೆ. ಆಲ್ರೆಡಿ ಪೀಪಲ್ ಮಾತಾಡೋದೇನಂದ್ರೆ ದೇ ಶಾಕ್ ಅಬೌಟ್ ಹರ್ ಪರ್ಫಾರ್ಮೆನ್ಸ್. ಅದು ನಾನು ಕೇಳಿ ನನಗೆ ತುಂಬ ಏನೋ ಇಟ್ಸ್ ಮೇಕಿಂಗ್ ತುಂಬ ಖುಷಿ ಅನಿಸ್ತದೆ. ಯಾ, ವೆರಿ ಎಮೋಷನಲ್ ಆಲ್ಸೋ. ಯಾ ರಾಮು ಅವ್ರು ಇದ್ದಿದ್ರೆ ಏನು ಹೇಳ್ತಿದ್ರು ಈ ಟೈಮಲ್ಲಿ? ಅದು ನಿಜವಾಗ್ಲೂ ನಾನು ಶೂಟಿಂಗ್ ನಡೀತಾ ಇರುವಾಗ, ಕೆಲಸ ನಡೀತಾ ಇರುವಾಗ ನನಗೇನು ಅವಳ ಬಗ್ಗೆ ಕಾನ್ಸಂಟ್ರೇಷನು, ಅವಳ ವರ್ಕ್ ಬಗ್ಗೆ ಕಾನ್ಸಂಟ್ರೇಷನು, ಅವಳು ಹೆಂಗೆ ಮಾಡ್ತಿದ್ದಾಳೆ, ವೆದರ್ ಶಿ ಇಸ್ ಕಾನ್ಸಂಟ್ರೇಟಿಂಗ್, ಇದೇ ನೋಡ್ತಾ ಇದ್ದೀನಿ. ಈಗ ರಿಲೀಸ್ ಡೇಟ್ ಹಾಕಿದ ತಕ್ಷಣ ಫಸ್ಟ್ ನನಗೆ ಮನಸ್ಸಿಗೆ ಗೊತ್ತಕ್ಕೆ ಅನಿಸ್ತು, ಅಯ್ಯೋ ರಾಮು ಅವರು ಏನೋ ಅಲ್ಲಿಂದ ನನಗೆ ರಿಲೀಸ್ ಆಗೋವರೆಗೂ ಐ ವಾಸ್ ಅವರು ಪಕ್ಕದಲ್ಲಿ ಇದ್ದು ಪಿಕ್ಚರ್ ನೋಡಬೇಕು ಅನ್ನೋದು ತುಂಬ. It's a very emotional thing. Definitely. He's watching you, ma'am. He's watching Aradhana. He's blessing. ಡೆಫಿನೆಟ್ಲಿ ಇಂಥ ಟೈಮಲ್ಲಿ ಅವ್ರು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು, ಅವ್ರ ಕನಸು ನನಸಾಯ್ತಲ್ಲ ಅನ್ನೋಂಥ ಒಂದು ಇದು ಪ್ರತಿಯೊಬ್ಬರಿಗೂ ಅದು ಕಾಡೆ. ಇಲ್ಲ, ವೆನ್ ವಿ ಸಿಟ್ ಇನ್ ದ ರೂಮ್ ನಾವು ತುಂಬ ಮಾತಾಡ್ತಾ ಇರ್ತೀವಿ. ಬಿಕಾಸ್ ಅನಿ ಇಂಡಸ್ಟ್ರಿಗೆ ಬರ್ತಿದ್ದಾಳೆ, ಅವಳು ತುಂಬ ಕಷ್ಟಪಡ್ತಿದ್ದಾಳೆ. ಶಿ ಇಸ್ ವರ್ಕಿಂಗ್ ಹಾರ್ಡ್ ಎವ್ರಿ ಡೇ. ಸೊ ಅವಳು ರಿಹಾರ್ಸಲ್ಸ್ ಆಗಲಿ, ಪ್ರಾಕ್ಟೀಸ್ ಆಗಲಿ, ಏನಂತ ಕರಿತೀವಿ ನಾವು ಅನಿ ಅಂತ ಕರಿತೀವಿ. ಅನಿ ಅಂತ. ಸೊ ಪ್ರಾಕ್ಟೀಸ್ ಮಾಡ್ತಿಲ್ಲ ಅಂತ ನಾವು ತುಂಬ ಮಾತಾಡುವಾಗ ಅವ್ರಿಗೆ ಏನಂದರೆ ಹೀ ಈಸ್ ಆಲ್ವೇಸ್ ಅವ್ರು ದೊಡ್ಡದಾಗಿ ಯೋಚನೆ ಮಾಡುವಂಥ ವ್ಯಕ್ತಿ. ಸೊ ಅವ್ರು ಬಂದ್ಬಿಟ್ಟು ಬಿಗಿನಿಂಗ್ ಕಲಾಸಿ ಪಾಲ್ಯ ಮಾಡುವಾಗಲೇ ಈ ವಾಸ್ ಬಿಗ್ಗೆಸ್ಟ್ ಫ್ಯಾನ್ ಆಫ್ ದರ್ಶನ್. ಸೊ ಆ ಒಂದು ಈಸ್ ವೆರಿ ಗುಡ್ ಫಾರ್ ಎವ್ರಿಥಿಂಗ್ ಅಂತ ಒಂದು ಪಕ್ಕಾ ಮಾಸ್ ಕಮರ್ಷಿಯಲ್ ಮೂವಿ. ಅವ್ರು ಏನೇ ಕಮರ್ಷಿಯಲ್ ಮಾಸ್, ಅವ್ರದ್ದು ದೊಡ್ಡ ಹೀರೋಯಿಗಾಗಲಿ
ಏನೋ ಆ ಒಂದು ಇದರಲ್ಲಿ ಇರೋರು. ಸೊ ಹೀ ಈಸ್ ಟು ಟೆಲ್ ಇಂಥ ಒಂದು ಪಿಕ್ಚರ್ ಬರಬೇಕು, ಕಮರ್ಷಿಯಲಲ್ಲಿ ಆ್ಯಕ್ಟ್ ಮಾಡಬೇಕು, ಶಿ ಈಸ್ ಟು ಡೂ ಮಾಸ್ ಫಿಲ್ಮ್ ಆ್ಯಕ್ಟ್ ಮಾಡಬೇಕು. ಬಿಕಾಸ್ ಆ ಮಾಸ್ ಕಮರ್ಷಿಯಲ್ ಆಡಿಯನ್ಸ್ ಇದಲ್ಲ, ದಟ್ ಹೀ ಲೈಕ್ಸ್ ವೆರಿ ಮಚ್. ಅವ್ರು ಮಾಡೋ ಪಿಕ್ಚರ್ಸ್ ಕೂಡ ಹಂಗೆ. ಸೊ ಅಂಥದ್ದು ಕರೆಕ್ಟಾಗಿ ಅಂಥ ಪಿಕ್ಚರೇ ಬಂದಿದೆ. ಅದು ಅವ್ರಿಗೆ ಇಷ್ಟವಾಗಿರೋ ದರ್ಶನ್ ಅವ್ರ ಜೊತೆಲೇ ಬಂದಿದೆ. ರಾಕ್ಲೈನ್ ಪ್ರೊಡಕ್ಷನ್, ದಟ್ ಈಸ್ ಆಲ್ಸೋ ಬಿಗ್ ಬ್ಯಾನರ್, ದೊಡ್ಡ ಡೈರೆಕ್ಟರ್ ತರುಣ್ ಅವರು. ಸೊ ಇಂಥ ಒಂದು ಕಾಂಬಿನೇಷನ್ ಬಂದಿದೆ, ಅಂದ್ ಇಂಥ ಒಂದು ಜೋರಾಗಿದೆ ಪಿಕ್ಚರು. ಅವರಿದ್ದಿದ್ರೆ ಐ ಥಿಂಕ್ ದಟ್ ವುಡ್ ಹ್ಯಾವ್ ಬಿನ್ ಟೋಟಲಿ. He'll be so happy. ನನಗೆ ಈ ಪಿಕ್ಚರ್ ಬಂದ ತಕ್ಷಣವೇ ಒಂದು ಸೆಕೆಂಡು ಐ ಥಾಟ್ ರಾಮು ಅವರೇ ಕಲಿಸಿದಾರ, ಇದು ಮಾಡಿದಾರ ಅಂತ ಒಂದು ಸೆಕೆಂಡ್ ಅನಿಸ್ಬಿಡುತ್ತೆ. He was blessing from ಯಾ ಮೇಲೆಯಿಂದ ನಿಮಗೆ ಆಶೀರ್ವಾದ ಮಾಡ್ತಿದ್ದಾರೆ. ನನಗನ್ಸುತ್ತೆ ನೀವು ಯಾವಾಗಲೂ ಅವ್ರ ಜೊತೆ ಮಾತಾಡ್ತಿದ್ರಿ ಅಂತ. ಹೌದು ಅಲ್ವಾ? ಯು ಆರ್ ಲೈಕ್ ಮೋರ್ ಅಟ್ಯಾಚ್ಡ್ ಟು ಹಿಮ್. ಅದೇನಾಗಿದೆ, ಎವ್ರಿ ಡೇ ಐ ಯೂಸ್ ಟು ಟಾಕ್ ಟು. ನಾನು ಏನೇ ಮಿಸ್ ಮಾಡಿದ್ರು ನೈಟ್ ಮಾತ್ರ ನಾನು ಫುಲ್ ಡೇ ಒಂದು ಡೈರಿ ಥರ ಅವ್ರಿಗೆ ಒಪ್ಪಿಸ್ತಾ ಇದ್ದೆ. ಅದೇನು ಅದು ಇಟ್ ಬಿಕೇಮ್ ಸೊ. ಈಗ ವೆನ್ ಐ ವಾಸ್ ರಾಕ್ಲೈನ್ ಅವ್ರು ಫೋನ್ ಮಾಡೋಕ್ಕೆ ಮುಂಚೆನೂ ಐ ವಾಸ್ ಟಾಕಿಂಗ್ ಟು ಹಿಮ್. ಈಗ ಹೆಂಗೆ ಏನು ನೆಕ್ಸ್ಟ್ ಶೀಸ್ ಪಕ್ಕಾ ರೆಡಿ ನಾವು ಐ ವಾಂಟ್ ಟು. ನನಗೆ ಐ ಆಮ್ ಕಾಲಿಂಗ್ ಟು ರಾಕ್ಲೈನ್ ಸರ್ ಅಂತ ಹೇಳ್ಬಿಟ್ಟು ರಾಕ್ಲೈನ್ ಜಿಕ್ ಅಂತ ಹೇಳ್ಬಿಟ್ಟು ರಾಕ್ಲೈನ್ ಫೋನ್. ಸೊ ಅದೇನು ಅಂತ ಮಾತಾಡಿಕೊಂಡು ಆ ಥರ ಆಗಿದ್ದು. ಆ್ಯಂಡ್ ಮೇ ಬಿ ಅದು ಆ ಕೆಲಸ ಆಗಿರೋದು ಎವ್ರಿಥಿಂಗ್ ನೋಡಿದ್ರೆ ರಿಯಲ್ ಈಸ್ ಬ್ಲೆಸ್ಸಿಂಗ್ಸೇ ಅಂತ ಅನ್ಸುತ್ತಲ್ಲ. ಎಸ್ ಇಟ್ ಈಸ್. ಎಸ್. ಆರಾಧನಾ, ಅಪ್ಪನ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ? ಅಂದರೆ ನನಗೂ ಇದು ನನಗೆ ಮುಂಚೆ ಅಂದರೆ ಶೂಟಿಂಗ್ ಟೈಮಲ್ಲಿ ಅಷ್ಟೊಂದು ನಾನು ಅವ್ರಿಗೆ ಅಂದರೆ ಪ್ರೇ ಮಾಡೇ ನಾನು ಮನೆಯಿಂದ ಆಚೆ ಬರ್ತಾಯಿದ್ದೆ. ಇವತ್ತು ನನಗೆ ಕಷ್ಟ ಸೀನ್ ಇದೆ, ನನ್ನ ಜೊತೆ ಇರಿ. ಬಿಕಾಸ್ ನನಗೇನಂದರೆ ಅವ್ರದ್ದು ಆ ಮೆಮರೀಸ್ ಏನಂದರೆ ಶೂಟಿಂಗ್ ಸ್ಪಾಟ್ಸ್ ಹೋಗುವಾಗ ಅವರೆಲ್ಲೂ ಅಲ್ಲೆಲ್ಲೋ ಬ್ಯಾಕ್ಗ್ರೌಂಡಲ್ಲಿ ಇರ್ತಾ ಇದ್ರಲ್ಲ. ಸೊ ನನ್ನ ಶೂಟಿಂಗಲ್ಲಿನೂ ಎಲ್ಲೋ ಇದ್ದಾರೆ ಅಂತ ನನಗೊಂದು ಫೀಲಿಂಗ್ ಇತ್ತು. ಬಟ್ ಈಗ ರಿಲೀಸೆಲ್ಲ ಹತ್ರ ಬಂದಮೇಲೆ, ರಿಲೀಸ್ ಆದಮೇಲೆ ನನಗೇನಂದರೆ ನನಗೆ ಅದು ಗೊತ್ತು ಅವ್ರು ಹೆಂಗೆ ಬಂದು ನನ್ನ ಜೊತೆ ಮಾತಾಡ್ಬೋದಿತ್ತು. ಅಲ್ಲಂದರೆ ಅವ್ರು ನನಗೇನು ಹೇಳ್ತಾಯಿದ್ರು, ಈ ಸಂದರ್ಭದಲ್ಲಿ ಅವರು ಏನು ಹೇಳಿರ್ಬೋದು, ಅದೆಲ್ಲ ನನ್ನ ಮೈಂಡಲ್ಲಿ ಬರ್ತಾ ಇರುವಾಗ ರಿಯಲಿ ಅದು ನಾನು ಅಂದರೆ ರಿಯಲಾಗಿ ನಾನು ಕೇಳಲ್ಲ ಅಂತ ಅದು ತುಂಬ ಡಿಫಿಕಲ್ಟಾಗಿತ್ತು. ಒಂದು ಸೆಕೆಂಡ್ಗೆ ಮಾತಾಡುವಾಗ ಅಂದರೆ ಅದು ತುಂಬ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಡೆಫಿನೆಟ್ಲಿ. ಅಪ್ಪನ ಕನಸು, ಅಮ್ಮನ ಕನಸು ಎಲ್ಲವೂ ಈಗ ನನಸಾಗಿದೆ. ಈ ಟೈಮಲ್ಲಿ ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಡೆಫಿನೆಟ್ಲಿ ಅನಿಸುತ್ತೆ, ಖಂಡಿತವಾಗ್ಲೂ. ಬಟ್ ಹೀ ಈಸ್ ವಾಚಿಂಗ್ ಯು, ನೋಡಿ ಖುಷಿ ಪಡ್ತಿದ್ದಾರೆ ಮೇಲಿಂದಾನೆ ಅಂತಲೇ ಅನ್ಕೋಬೇಕೀಗ. ಆ್ಯಂಡ್ ಮೊದಲನೇ ಸಿನಿಮಾ ಈಗ ಬಿಗ್ಗೆಸ್ಟ್ ಸಕ್ಸಸ್ಸನ್ನು ಕಂಡಿದೆ. ಬಟ್ ಈ ಸಕ್ಸಸ್ನ ಹಿಂದೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಅಂತೂ ಇದ್ದೇ ಇರುತ್ತೆ. ಏನೇನು ಸ್ಟ್ರಗಲ್ ಮಾಡಿದ್ದಾಳೆ ನೀವು ನೋಡಿದ ಹಾಗೆ ಆರಾಧನೆಗೆ ಈ ಫಿಲ್ಮ್ ಬಂತು ಅಂದ ತಕ್ಷಣವೇ ಅವಳಿಗೆ ಫಸ್ಟ್ ಡೇನೇ ಅವಳು ಶಾಕಲ್ಲಿ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ, ಏನು ಮಾಡಿಲ್ಲ. ಅವಳಾಗಿ ಟಚ್ ಮಾಡ್ತಾಳೆ ಮಮ್ಮಿ ನಿಜವಾಗ್ಲು. ಬಿಕಾಸ್ ಅವಳು ಆಡಿಷನ್ ವಿಡಿಯೋ ಕಳಿಸಿ ಅಂತ ಹೇಳುವಾಗ ಯಾರು ಕಳಿಸಿ ಅಂತ ಅವ್ಳಿಗೆ ಗೊತ್ತಿಲ್ಲ. ನಾನು ರಾಕ್ಲೈನ್ ಹತ್ರ ಮಾತಾಡಿದ್ದು ಗೊತ್ತಿಲ್ಲ. ಆಡಿಷನ್ ವಿಡಿಯೋ ಏನಿತ್ತು? ಆಡಿಷನ್ ಆಫ್ ಸ್ಯಾರಿಲಿ ಒಂದು ಕ್ಯೂಟ್ ಆಗಿ ಏನೋದೊಂದು. ಆಮೇಲೆ ಇದು ಆಡಿಷನ್ ಕಳಿಸೋದು ತರುಣ್ ಅವ್ರಿಗೂ ಗೊತ್ತಿಲ್ಲ ಶೀಸ್ ಮೈ ಡಾಟರ್ ಅಂತ. ಸೊ ರಾಕ್ಲೈನ್ ಅವಳು ಒಂದು ದೇ ಮೈಟ್ ಹ್ಯಾವ್ ಗಾನ್ ಫಾರ್ ಅ ಬಿಗ್ ಸ್ಟಾರ್ ಸಮಥಿಂಗ್. ಬಟ್ ಏನಂದರೆ ಅವರು ಒಂದು ಫ್ರೆಶ್ ಆಗಿಲ್ಲಿ ಪ್ರಭಾವತಿ ಕ್ಯಾರೆಕ್ಟ್ರು, ಆ ಸಬ್ಜೆಕ್ಟ್ ಇಸ್ ವೆರಿ ಗುಡ್, ವೆರಿ ಪವರ್ಫುಲ್. ಅದು ನಿಮ್ಮ ಒಂದು ಸಿನಿಮಾದ ಕ್ಯಾರೆಕ್ಟರ್ ಹೆಸರಂತೆ, ಹೌದಾ? ಪ್ರಭಾವತಿ ಅನ್ನೋದು ಹೌದಾ? ನಾನು ನಿಜವಾಗ್ಲೂ ಗೊತ್ತಿಲ್ಲ. ಮೇ ಬಿ ಐ ಡೋಂಟ್ ನೋ. ಯಾವ ಸಿನಿಮಾ? ಕನಸಿನ ರಾಣಿ. ಹೌದಾ? ಓ ಎಸ್. ಶಶಿಕುಮಾರ್ ಅವರು ಹೀರೋ. ಅದರಲ್ಲಿ ಪ್ರಭಾವತಿ ಅಂತಿತ್ತ? ಏನ ಗೊತ್ತಿಲ್ಲ, ನೋಡಬೇಕು. ನನ್ನ ಫಿಲ್ಮ್ಸ್ ನಾನೇ ತುಂಬ ನೋಡಿದೆ. ಬಟ್ ನಮ್ಗೆ ಈಗ ಗೊತ್ತಾಗಿದ್ದು ಸರ್ಪ್ರೈಸು, ನಿಮ್ಮ ಕ್ಯಾರೆಕ್ಟರ್, ನೀವು ಪ್ಲೇ ಮಾಡಿದ ಕ್ಯಾರೆಕ್ಟರ್ ಹೆಸರೇನೆ ಈಗ ಮಗಳ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟರ್ ಹೆಸರು. ಹೌದೌದು. ಬಟ್ ಆ ಫಿಲಿಮ್ ಬಂದಮೇಲೆ ಶಿ ರಿಯಲಿ ವರ್ಕ್ಡ್ ಹಾರ್ಡ್. ಇಮ್ಮಿಡಿಯೇಟ್ಲಿ ಒಂದು ತರುಣ್ ಸರ್ ಹತ್ರ ಇಮ್ಮಿಡಿಯೇಟ್ಲಿ ಮಾತಾಡಿ ಕನ್ನಡ ಒಂದು, ಬಿಕಾಸ್ ಅವ್ರ ವಾಯ್ಸ್ ಇದಿತ್ತು. ಸೊ ಕನ್ನಡ ಅದು ಬೇರೆ ಸ್ಲ್ಯಾಂಗ್ ಇತ್ತು, ನೀವು ನೋಡಿದ್ರಲ್ಲ, ಸ್ಲ್ಯಾಂಗ್ ತುಂಬ ಡಿಫ್ರೆಂಟ್ ಆಗಿತ್ತು. ಹೌದು. ಸೊ ಅದರಿಂದ ಶಿ ಪ್ರಾಕ್ಟೀಸ್ ದ್ಯಾಟ್ ಆ್ಯಂಡ್ ಶಿ ಪ್ರಾಕ್ಟೀಸ್ಡ್ ಆ ಒಂದು ಕ್ಯಾರೆಕ್ಟ್ರಿಗೆ, ಆ ಪರ್ಟಿಕ್ಯುಲರ್ ಆ ವಿಲೇಜ್ಗೆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಲಿ. ತರುಣ್ ಹ್ಯಾಸ್ ಹೆಲ್ಪ್ ಸೋ ಮಚ್. ಆಮೇಲೆ ರಾಕ್ಲೈನ್ ಕೂಡ ಹೇಳಿದರು, ವಾಟ್ ಎವರ್ ಇಟ್ ಈಸ್, ನಿಮ್ಮ ಲುಕ್ಕು ಚೆನ್ನಾಗಿದೆ, ಯು ಜಸ್ಟ್ ಅದಕ್ಕೆ ದ ಬಿಗ್ಗೆಸ್ಟ್
ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ನಾನು ದರ್ಶನ್ ಅವ್ರಿಗೆ. ಬಿಕಾಸ್ ಇಂಥ ಒಂದು ಪವರ್ಫುಲ್ ಕ್ಯಾರೆಕ್ಟ್ರು, ಒಂದು ಫ್ರೆಶ್ ಹುಡುಗಿ ಕೂಡ ಯಾವ ಹೀರೋ ಒಪ್ಕೋತಾರೆ ಇಲ್ಲಿ. ಸೊ ಅಂಥದ್ದು ಈ ಅಗ್ರಿ ಟು ಗಿವ್ ಅ ನ್ಯೂ ಹೀರೋಯಿನ್ಗೆ ಬಿಕಾಸ್ ಅವ್ರಿಗೆ ಈಕ್ವಲ್ ಆಗಿ ಒಂದು ಪವರ್ಫುಲ್ ರೋಲ್ ಅವರು ಬಿಡಿ, ದಟ್ ಈಸ್ ಡಿಫ್ರೆಂಟ್. ಬಟ್ ಅಷ್ಟೊಂದು ಆ ಥರದಲ್ಲಿ ಎಲ್ಲ ಆರ್ಟಿಸ್ಟ್ಗೂ ಅಷ್ಟೊಂದು ಪವರ್ಫುಲ್ ಪ್ಲಸ್ ಹೀರೋಯಿನ್ಗೆ ಅದಕ್ಕಿಂತ ಪವರ್ಫುಲ್ ರೋಲು ಫಸ್ಟ್ ಫಿಲ್ಮ್ ಸಿಕ್ಕೋದು. ಸೊ ರಿಯಲಿ ಶಿ ಇಸ್ ಬ್ಲೆಸ್ಡ್. ಆಮೇಲೆ ಆ ಟೈಮಲ್ಲಿ ಶಿ ರಿಯಲಿ ವರ್ಕ್ಡ್ ಹಾರ್ಡ್. ಅವಳಿಗೆ ನನಗೆ ತುಂಬ ಶಾಕ್ ಏನಂದರೆ 2 ಪೇಜ್ ಡೈಲಾಗು, 3 ಪೇಜ್ ಡೈಲಾಗು ಒಂದೇ ಟೇಕಲ್ಲಿ ಒಂದೇ ಶಾರ್ಟಲ್ಲಿ ಶಿ ಇಸ್ ಟು ಟೆಲ್. ಆ್ಯಂಡ್ ಅವಿನಾಶ್ ಅವರು ಏನಪ್ಪ 2 ಪೇಜ್ ಡೈಲಾಗ್ ಅಲ್ಲಿಂದ ಬಂದು ಇಲ್ಲಿವರೆಗೂ ಮಾತಾಡೋವಂಥ ಪೇಜ್ ಡೈಲಾಗು ನೀವೇನೇ ಒಂದೇ ಶಾರ್ಟ್ ಪಾಪ ಫಸ್ಟ್ ಟೈಮ್ ಹುಡುಗಿ ಅಂತ ಅವಿನಾಶ್ ಎವ್ರಿಬಡಿ ವಾಸ್ ಶಾಕ್ಡ್. ಏನಿದೆ ಫಸ್ಟ್ ಫಿಲಮ್ ಥರ ಮಾಡ್ತಾರೆ ಅಂತ. ಸೊ ಇಟ್ ವಾಸ್ ಐ ವಾಸ್ ಫೀಲಿಂಗ್ ಹ್ಯಾಪಿ. ಬಟ್ ಅಷ್ಟೊಂದು ಪ್ರಿಪ್ರೇಷನು, ಅವ್ರು ಡೈಲಾಗ್ ಒಂದು ಸೀನ್ ಕೊಟ್ಟರೆ ಓದೋದು ಅಲ್ಲಿ ವೆರಿ ವೆರಿ ಗುಡ್. ಐ ರಿಯಲಿ ಅಪ್ರಿಷಿಯೇಟ್. ಸೂಪರ್ ಆಸಮ್. ಈಗೊಂದು ಕ್ರೇಜಿ ಟಾಸ್ಕ್ ಇರುತ್ತೆ ಮ್ಯಾಮ್, ಏನಂತ ಹೇಳಿದ್ರೆ ಸೊ ಸೆಟ್ಟಲ್ಲಿ ಆರಾಧನಾ ಮಾಡ್ತಾ ಇದ್ದಂಥ ಕ್ರೇಜಿ ಥಿಂಗ್ಸು, ಹಾಗೆ ಅಮ್ಮ ನಿಮಗೆ ಅಯ್ಯೋ ಸುಮ್ಮನಿರಮ್ಮ ಅಂತ ನೀವು ಹೇಳ್ತೀರಾ. ಯೂಶಲಿ ಅಮ್ಮಂದ್ರಂಗೆ ಮಕ್ಕಳು ಹೇಳ್ತಾರೆ, ಎಷ್ಟು ಹೇಳ್ತೀಯಮ್ಮ ಅದನ್ನೇ, ಎಷ್ಟು ಮಾಡ್ಬೇಕಮ್ಮ ಅದನ್ನೇ, ಆ ಥರದ್ದು ಜಾಸ್ತಿ ಇರುತ್ತೆ. ಸೊ ಅಮ್ಮನ ಜೊತೆ ಆ ಥರದ್ದು ಆಗಿದ್ದು ಯಾವುದದು? ಸೊ ಮೊದಲಿಗೆ ಎಸ್ ಆಲ್ವೇಸ್ ಫಸ್ಟ್ ತುಂಬ ಆಗಿದೆ ಒಂದೇ ವಿಷಯಕ್ಕೆ. ಅವಳು ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಶಿ ವೋಂಟ್ ಡ್ರೆಸ್ ಅಪ್ ನೈಸ್ಲಿ ಲೈಕ್ ಅದು ಬಿಫೋರ್. ಓಕೆ, ಈಗ ಬಂದು ಕಾರ್ಟೂನ್ ರಿಲೀಸ್ ಆಗಿದೆ, ಎಲ್ಲೇ ಹೋದ್ರು ದೇ ವಾಂಟ್ ಟು ಟೇಕ್ ಫೋಟೋಸ್. ಇದು ಒಂದು ಲಿಪ್ಸ್ಟಿಕ್ ಹಾಕೊಳ್ಳಲ್ಲ, ಶಿ ವಾಂಟ್ ಟು ಬಿ ವೆರಿ ಮಾಮ್ ಪ್ಲೀಸ್ ಮಾಮ್. ಇಲ್ಲ ಇದೊಂದೇ ಅವಳ ಹತ್ರ ಇರೋದು. ಓಕೆ ಹೌದು. ಆ್ಯಂಡ್ ಅದು ಬಿಟ್ಟರೆ ಇನ್ನೊಂದೇನಂದ್ರೆ ಅವ್ರು ಜಾಸ್ತಿ ತಿಂತಾರೆ, ಆ ಊಟ ತಿನ್ನೋದು ಜಾಸ್ತಿ. ಸೊ ಅದು ಸ್ವಲ್ಪ ಕಮ್ಮಿ ಮಾಡು, ಎಷ್ಟು ತಿಂತೀಯ ಅಂತ ಅದು ಒಂದಿದೆ. ಕಂಟ್ರೋಲ್ ಇಲ್ಲ ಊಟದಲ್ಲಿ. ಶಾಪಿಂಗ್ ಅದೊಂದು ಜೀವನ ಅಲ್ವಾ, ಚೆನ್ನಾಗಿ ತಿನ್ಬೇಕಪ್ಪ. ಐ ಆಮ್ ವೆರಿ ಫುಡಿ. ನಾನು ಶೂಟಿಂಗ್ ಇರುವಾಗ ಎಕ್ಸರ್ಸೈಸ್ ಮಾಡೋಣ ಬಿಡು. ಆ್ಯಂಡ್ ಐ ಲೈಕ್ ಟು. ಆಮೇಲೆ ಆ ವಿಷಯ ನೋಡಿದ್ರೆ ದರ್ಶನ್ ಅವರು ಅಯ್ಯೋ ಏನು ಎವ್ರಿ ಡೇ ಫೀಸ್ಟು. ನನಗೆ ಶೂಟಿಂಗ್ ಪ್ಯಾಕಪ್ ಆಯ್ತು ಅಂದರೆ ನಂದು ಅಯ್ಯೋ ನಾಳೆ ಈಸ್ ಟು ಗೆಟ್ ಆಲ್ ಡಿಫ್ರೆಂಟ್ ಫುಡ್. ನಾನು ಆ ಟೈಮಲ್ಲಿ ಅಂಬರೀಷ್ ಅವರು ನೋಡಿದೆ, ಅವ್ರು ಏನು ಎಲ್ಲೇದು ಮಂಡ್ಯದಿಂದ ಊಟ ತರಿಸೋದೇನು, ಆಮೇಲೆ ಅಲ್ಲಿಂದ ಊಟ ತರಿಸೋ, ಅವ್ರಿಗೆ 3-4 ಜನ ಮನೆಯಿಂದ ಊಟ. ನಾನು ಅಲ್ಲಿಂದನೇ ಐ ಬಿಕೇಮ್ ಫುಡಿ. ರಾಣಿ ಮಹಾರಾಣಿ ಟೈಮ್. ಅಯ್ಯೋ ಈಗ ಬೆಳಗ್ಗೆ ಇದ್ರೆ ಬಿರಿಯಾನಿ ಬೇಕು ಅನ್ನೋ ರೀತಿ ಆಗೋಯ್ತು ನಮಗೆ. ಸೊ ಆ ಒಂದು ಇನ್ನೂ ನಡೀತಾ ಇದೆ. ಈಗ ಅದಾದ್ಮೇಲೆ ನಾನು ದರ್ಶನ್ ಅವ್ರ ಶೂಟಿಂಗಲ್ಲಿ ನೋಡಿದೆ, ಐ ವಾಸ್ ಎಂಜಾಯಿಂಗ್. ಐ ಪುಟ್ ಆನ್ ಲಾಟ್ ಆಫ್ ವೆಯ್ಟ್. ಆಮೇಲೆ ನೋಡ್ಕೊಳ್ಳೋಣ ಅಂತೇಳಿ ತಿನ್ನೋದು. ಆ್ಯಂಡ್ ದರ್ಶನ್ ಅವ್ರು ಕೂಡ ಆ ಪ್ರೀತಿಯಿಂದ ಇಲ್ಲಮ್ಮ ನೀವು ತಿನ್ನಿ ಫಸ್ಟ್, ಆಮೇಲೆ ನೋಡ್ಕೊಂಡು ನಿಂತೀನಿ ಅಂತ. ನನಗೂ ಕೂಡ ಅಂದರೆ ಸರ್ ನಾನು ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಅಂದರೆ ಡ್ಯಾನ್ಸ್ ಮಾಡಬೇಕು, ಸ್ವಲ್ಪ ಫಿಗರ್ ಮೇಂಟೈನ್ ಮಾಡಬೇಕಂದ್ರೆ ಏನಿಲ್ಲ, ನೋ ಡಯಟ್ ನಥಿಂಗ್, ಸುಮ್ಮನೆ ತಿನ್ನೋ ಅಲ್ಲಂದ್ರೆ ನೋಡಿ ಏನು ಮಾಡ್ತೀನಿ ಅಂತ ಅವರು ನನಗೆ ಥ್ರೆಟನ್ ಮಾಡ್ತಾರೆ. ಬಟ್ ಇವ್ರಿಗೆ ಒಂದು ಹೇಳೋರು, ಚೆನ್ನಾಗಿ ಊಟ ಮಾಡು ಬಟ್ ಡೂ ಎಕ್ಸಸೈಸ್. ಅದು ಮಾತ್ರ ಡೈಲಿ ಎಕ್ಸಸೈಸ್ ಮಾಡಬೇಕು ಅನ್ನೋದು ಮಾತ್ರ ಹೇಳೋರು. ಓಕೆ, ಏನು ಕಂಪ್ಲೇಂಟ್ ಬರ್ತಿತ್ತು ಸ್ಕೂಲಿಂದ ಆರಾಧನಾ ಮೇಲೆ ಜಾಸ್ತಿ? ಏನು ನಾನು ವೆಯ್ಟ್ ಮಾಡ್ತಾಯಿದ್ದೆ, ಏನೋ ಕಂಪ್ಲೇಂಟ್ ಬರುತ್ತೇನೋ, ಏನು ಬರಲ್ಲ. ಆಲ್ವೇಸ್ ದ ಫೇಸ್ ಈಸ್ ವೆರಿ ಗುಡ್. ಬಿಕಾಸ್ ಅಫ್ಕೋರ್ಸ್ ನನ್ನ ಐ ಆಮ್ ನಾಟ್ ಟೆಲಿಂಗ್ ಬಿಕಾಸ್ ಆಫ್ ಮೈ ಡಾಟರ್, ಶಿ ಈಸ್ ವೆರಿ ಕ್ಯೂಟ್ ಆ್ಯಂಡ್ ಡೀಸೆಂಟು, ವೆರಿ ಸಿಂಪಲ್ ಗರ್ಲ್. ನಿಜವಾಗ್ಲೂ ಹೇಳಬೇಕು ಅಂದರೆ ಬಿಕಾಸ್ ನಾನು ಆ ಥರ ಅವ್ರಿಗೆ ಇದು ಮಾಡಿಲ್ಲ. ನನ್ನ ಮಗಳಿಗೆ ಐ ಡಿಂಟ್ ಶೋ ಆಫ್ ದೆಮ್ ಲೈಕ್ ದೇ ಸ್ಟಾರ್ ಕಿಡ್ಸ್. ಅವ್ರು ಏನೇ ಕೇಳಿದ್ರು ಕೊಡ್ತಾ ಇದ್ದೆ, ಬಟ್ ದಿ ಶುಡ್ ನೋ ದ ವ್ಯಾಲ್ಯೂ ಅನ್ನೋದು ನಾನು ಅವ್ರಿಗೆ ಇದು ಮಾಡ್ತಾ ಇದ್ದೆ. ಸೊ ನಾನು ಅವ್ರನ್ನ ಎಲ್ಲಿನೂ ಈವೆಂಟ್ಸ್ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಎಲ್ಲಿ ಕ್ರೌಡಲ್ಲಿ ಕರ್ಕೊಂಡು, ಬಿಕಾಸ್ ಅವ್ರಿಗೆ ಗೊತ್ತೇ ಇಲ್ಲ ನಮ್ಮಮ್ಮ ಶಿ ಸೋ ಫೇಮಸ್ ಅನ್ನೋದು. ಯಾವ ಸಿನಿಮಾಯಿಂದ ಫಸ್ಟ್ ಗೊತ್ತಾಗಿದೆ ಅಮ್ಮ ಇಷ್ಟೊಂದು ಫೇಮಸ್ ಅಂತ? ಐ ಥಿಂಕ್ ಈಗ ಅಂದರೆ ನಾನು ಗ್ರೂಮಿಂಗ್ ಎಲ್ಲ ಈಗ ಏನು ಇಲ್ಲ, ಕಾರ್ಟರ ಶೂಟಿಂಗ್ ಓಪನಿಂಗ್ ಮುಂಚೆ ಗೊತ್ತಾಯಿತು. ನಾನು ಗ್ರೂಮಿಂಗ್ ಸ್ಟಾರ್ಟ್ ಮಾಡುವಾಗ ಅವಾಗ ಮಮ್ಮಿದು ಮೂವೀಸ್ ತುಂಬ ನೋಡ್ತಾ ಇದ್ದೆ. ಸೊ ಅವಾಗ ನೋಡುವಾಗ ಅಂದರೆ ಇವ್ರು ಹಿಂಗೆ ಪರ್ಫಾರ್ಮ್ ಮಾಡಿದಾರ, ನನ್ನ ಕೈಲಿ ಆಗಲ್ಲ ಅಂತ ನನಗೆ ಒಂದು ಭಯ ಇತ್ತು. ಬಾಂಬೆಲಿ ನಾವು ಇರುವಾಗ, ಸೊ ಅಲ್ಲಿ ನಾನು ಅನ್ಕೊಂಡೆ ಬಾಂಬೆಲಿ ಫ್ರೀಯಾಗಿ ಸುತ್ತಬೋದು, ನೋ ಪ್ರಾಬ್ಲಮ್ ಅನ್ನೋ ರೀತಿಲಿ ಇರುವಾಗ ಅಲ್ಲಿ ಕ್ರೌಡ್ ಬಂದು ಹೆಂಗೆ ಸೇರ್ಕೊಂಡಿದೆ ಅಂದರೆ ಐ ವಾಸ್ ಶಾಕ್ಡ್. ಯಾಕಂದರೆ ಮುಂಬೈಗೆ ಕಿರಣ್ ಬೇಡಿ ಅಂತಂದು, ಮಮ್ಮಿ ಬಾಂಬೆಲಿ ಸೋ ಮಚ್ ಫ್ಯಾನ್ಸ್ ಆಫ್ ಯು. ಆ್ಯಂಡ್ ಎಲ್ಲ ಕಡೆ ಹೋಗಿದ್ರು ನಾವು ಮತ್ತೆ ಓಕೆ ಸ್ಟಾರ್ಟ್ ಮಾಡಿದ್ವಿ ಇವೆಂಟ್ಸ್ಗೆ ಹೋಗೋದು, ಯುನೋ ಶೋಸ್ಗೆ ಹೋಗೋದು. ಸೊ ಆವಾಗ ಎಲ್ಲರೂ ಬಂದು ಹೆಲೋ ಮೇಡಮ್ ಆ ಗ್ರೀಟ್ ಮಾಡೋ ರೀತಿ ನೋಡಿ ಅದೆಲ್ಲ ನೋಡಿ ಅಂದರೆ ಓಕೆ ಅಂತ ನನಗೆ ಅನಿಸ್ತು. ಆ್ಯಂಡ್ ಅವಾಗಿಂದ ಅವ್ರು ಏನೇನು ಸ್ಟೋರೀಸ್ ಹೇಳ್ತಾಯಿದ್ರು ಅವಾಗ ನನಗೆ ಅರ್ಥ ಆಗಿದೆ ಆ್ಯಕ್ಚುಲಿ ಆ ಥರ ಒಂದು ಆ
ಫಾಲೋಯಿಂಗ್ ಇದೆ, ಕ್ರೇಜ್ ಇದೆ, ಅಷ್ಟು ಪ್ರೀತಿ ಇದೆ, ಸಪೋರ್ಟ್ ಇದೆ ಅಂತ ನನಗೆ ಗೊತ್ತಾದ್ಮೇಲೆ ನಾನು ಆ ಒಂದು ಜವಾಬ್ದಾರಿ ತೊಗೊಂಡಿದ್ದೀನಿ. ಮಾಲಾಶ್ರೀ ಮಗಳಾಗಿ ಲಾಂಚ್ ಆಗ್ತಾ ಇದ್ದೀನಿ, ಐ ಹ್ಯಾವ್ ಟು ಡೂ ವೆಲ್ ಅಂತ. ಇಲ್ಲ, ಅವಳಿಗೆ ಶೂಟಿಂಗ್ ಮಾಡ್ತಿರುವಾಗ ಸೊ ಒಂದು ಸೀನ್ ಮಾಡುವಾಗ ಇಟ್ ಯೂಸ್ ಟು ಬಿ ಶಿ ಯೂಸ್ ಟು ವರ್ಕ್ ಔಟ್ ಸೋ ಮಚ್, ಅಷ್ಟು ಸ್ಟ್ರೆಸ್ ತೊಗೊಂಡು ಶಿ ಯೂಸ್ ಟು ಪ್ರಾಕ್ಟೀಸ್. ಮಮ್ಮಿ ನೀನು ಹೆಂಗೆ ಮಮ್ಮಿ 4 ಲಾಕ್ ಶೂಟಿಂಗ್ ಮಾಡ್ತಾ ವೇಸ್ಟ್ ಈ ಕ್ವೆಶ್ಚನ್ಸ್ ಅಂದ್ರೆ ವೇಸ್ಟ್, ಬಿಕಾಸ್ ಅವರೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ನಾನು ಯಾವ ಮೂವಿ ಮಾಡಿದೆ, ಯಾವಾಗ ಮಾಡಿದೆ, ಯಾವ ನಿಜವಾಗ್ಲೂ ಜ್ಞಾಪಕ ಇರ್ತಾ ಇಲ್ಲ. ಹೌದಾ? ಓ ಮೈ ಗಾಡ್. ತೆಲುಗು, ತಮಿಳು, ಕನ್ನಡ 120-150 ಎಷ್ಟಾಯ್ತು ಮ್ಯಾಮ್ ಸಿನಿಮಾಗಳು? ಐ ಥಿಂಕ್ ಇಟ್ ಮಸ್ಟ್ ಬಿ ಮೋರ್ ಚೈಲ್ಡ್ ಆರ್ಟಿಸ್ಟ್ ಆಗಿ ತಗೊಂಡು ಇಟ್ ಇಸ್ ಮೋರ್ ದನ್ 145-150 ಇದೆ ಪ್ಲಸ್. ನಿಮಗೆ ಗೊತ್ತಾ ಮೇಡಮ್ ಫಸ್ಟ್ ಆಕ್ಟ್ ಮಾಡಿದ್ದು ಚೈಲ್ಡ್ ಆರ್ಟಿಸ್ಟ್ ಆಗಿ, ಅದು ಕೂಡ ಹುಡುಗನಾಗಿ, ಹುಡುಗ ಮಗುವಾಗಿ. ಯಾರು ಗುರ್ಸೋಕೆ ಆಗಲ್ಲ ಅವ್ರನ್ನ. ಆ ಥರ 20+ ಮೂವಿಗಳಲ್ಲಿ ಹುಡುಗ ಮಗು ಆಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಹುಡುಗಿಯಾಗಿ ತುಂಬಾ ಕಮ್ಮಿ ಮಾಡಿದ್ದು. ಹೌದು, ನಾನು ಯಾವಾಗಲೂ ಪ್ಯಾಂಟ್ ಶರ್ಟು ಇಲ್ಲ ನಿಕ್ಕರ್ ಶರ್ಟಲ್ಲಿ ಇರ್ತಾ ಇದೆ. ನನ್ನ ಸ್ಟೈಲ್ ಬಂದು ಅಮಿತಾಬ್ ಬಚ್ಚನ್ ಸ್ಟೈಲು. ಸೊ ಅದಕ್ಕೆ ಯಾರೇ ಆಫೀಸ್ ನೋಡು ಇವ್ನು ಹುಡುಗನ ವೇಷನ್ನೇ ಮಾಡ್ಬೇಕು, ನಾನು ಹುಡುಗಿ ಬಟ್ ಹುಡುಗ ಮಾಡ್ತೀನಿ ಅಲ್ಲಿ ಲೊಕೇಶನ್ ಕರೆಯೋರು ಕಮಲಾಸನವ್ರೆ ಬಾರ ಇಲ್ಲಿ ಅಂತ. ಬಟ್ ನೋಡಿ, ನೀವು ಹುಟ್ಟಿದ್ದು ಚೆನ್ನೈಯಲ್ಲಿ, ತೆಲುಗು ಅಮ್ಮ, ಆದರೆ ಕರ್ನಾಟಕಕ್ಕೆ ಬಂದು ಕನ್ನಡದ ಪ್ರೊಡ್ಯೂಸರ್ನ ಮದುವೆ ಆಗಿ, ಕರ್ನಾಟಕದ ಸೊಸೆಯಾಗಿ, ಈಗ ಮಗಳನ್ನ ಕನ್ನಡದಿಂದಾನೇ ಲಾಂಚ್ ಮಾಡಿ ಇಲ್ಲಿವರೆಗೂ ಬಂದಿದೆ ಜರ್ನಿ. ಹೇಗೆ ಅನಿಸುತ್ತೆ ಮ್ಯಾಮ್? ನಿಜವಾಗ್ಲೂ ಅಮೇಝಿಂಗ್, ನಿಜವಾಗ್ಲೂ ಗಾಡ್ಸ್ ಗಿಫ್ಟು. ಐ ಶುಡ್ ಥ್ಯಾಂಕ್ ನನ್ನ ತಾಯಿಗೆ, ನನ್ನ ದೇವ್ರಿಗೆ. ನಿಜವಾಗ್ಲೂ ನನಗಿಂಥ ಒಂದು ಕರ್ನಾಟಕದಲ್ಲಿ ಒಂದು ಸೊಸೆಯಾಗಿ, ಒಂದು ಅವಳ ಮಗಳಾಗಿ ಬಂದಿದ್ದು, ನನಗೆ ಅವಳ ಅಂಥ ಒಂದು ಸ್ಥಾನ ಕೊಟ್ಟಿದ್ದು. ಐ ಆಮ್ ಯಾವಾಗಲೂ ನೋ ವರ್ಡ್ಸ್ ಫಾರ್ ದಟ್. ನಂಜುಂಡಿ ಕಲ್ಯಾಣ 100% ವೆರಿ ವೆರಿ ಸ್ಪೆಷಲ್ ಮೂವಿ. ಈ ಕಾಟೇರ ಇವ್ರಿಗೆ ಎಷ್ಟು ಸ್ಪೆಷಲ್, ಆರಾಧನಾಗೆ ಅಷ್ಟೇ ಸ್ಪೆಷಲ್ಲು ನಿಮಗೆ. ಸೊ ನೀವು ಫಸ್ಟ್ಗೆ ಎಲ್ಲರೂ ನೀವು ಅಷ್ಟೊಂದು ಸಿನಿಮಾಗಳನ್ನ ತೆಲುಗು ತಮಿಳಲ್ಲಿ ಆಲ್ರೆಡಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದಿರ. ಸೊ ಡೆಫಿನೆಟ್ಲಿ ಅಲ್ಲೇ ಲಾಂಚ್ ಆಗ್ತಿದ್ರಿ ಅಂತ ಎಲ್ಲರೂ ಅನ್ಕೋತಾರೆ, ಅಥವಾ ಇರಬೇಕು ಅನ್ಕೋತಾರೆ. ಬಟ್ ಫಸ್ಟ್ ಸಿನಿಮಾ ಕನ್ನಡದಲ್ಲೇ ಹೆಂಗಾಯ್ತು? ಹೀರೋಯಿನ್ ನನ್ಗ ಹಾಂ, ಅದು ಅವರು ತೆಲುಗು ಏನು ಫಸ್ಟ್ ಫಿಲ್ಮ್ ಕನ್ನಡಕ್ಕೆ ಬಂದಿರೋದು ಬಿಕಾಸ್ ಆಫ್ ಗುರುದತ್ ಆ್ಯಂಡ್ ಸತ್ಯನಾರಾಯಣ ಅವ್ರ ಮಗ, ಅವರಿಬ್ಬರು ಸಜೆಸ್ಟ್ ಮಾಡಿದ್ರು. ಸೊ ಹಂಗೆ ಬಂತು ಫಿಲಮು ನಂಜುಂಡಿ ಕಲ್ಯಾಣ. ಇವಳಿಗೆ ಫಸ್ಟು ಕೂಡ ಕನ್ನಡ ಫಿಲಮ್ ಇಸ್ ಮಲ್ಲ. ರವಿಚಂದ್ರನ್ ಅವ್ರ ಜೊತೆ ಆಲ್ರೆಡಿ ಅಂತ ಹೇಳಿದ್ರು. ಬಿಕಾಸ್ ಈಗ ಅವಳು ಅದೇನು ಚೈಲ್ಡ್ ಆರ್ಟಿಸ್ಟ್ ಆಗಿ ನಾನು ತೆಲುಗು ತಮಿಳ್ ಮಾಡಿದ್ದೆ, ಚೈಲ್ಡ್ ಆರ್ಟಿಸ್ಟ್ ಆಗಿ ಇವಳು ಕನ್ನಡನೇ. ಫಸ್ಟ್ ಸಡನ್ ಆಗಿ ರವಿಚಂದ್ರನ್ ಸರ್ ನಾನು ಫೋನ್ ಮಾಡಿಬಿಟ್ಟು ಅಮ್ಮ ಮಗಳು ಕರ್ಕೊಂಡು ಬಾ ಅಂತ. ಸೊ ನಾನು ಏನಕ್ಕೆ ಅಂತ ಕರ್ಕೊಂಡು ಬಾ ನಾನು ಹೇಳ್ತೀನಿ ಅಂತ ಹೋದ್ರೆ ಇವಳು ಆ್ಯಕ್ಟ್ ಮಾಡ್ತಾಳೆ. ಇವಳು ಏನು ಆ್ಯಕ್ಟ್ ಮಾಡ್ತಾರೆ, ಏನು ಹೆಂಗೆ ಹತ್ತು ಬಿಡ್ತಾರೆ ಅಂತ ನೋಡಿದ್ರೆ ಆವಾಗಲೂ ಅವಳು ಶಾಕ್ ಕೊಟ್ಟಳು ನನಗೆ. ಅಲ್ಲೆಲ್ಲೂ ಶಾಕ್ ನನಗೆ. ರವಿ ಸರ್ ಕರ್ಕೊಂಡು ಹೋಗಿ ಎಲ್ಲ ಏನು ಹಂಗೆ ಅವ್ರು ಹೂ ತಗೊಂಡು ಬಂದು ಮುತ್ಕೊಟ್ಬಿಟ್ಟು ನಾಟ್ ಬ್ಯಾಡ್ ಅಂತ. ಈಸ್ ಆಲ್ವೇಸ್ ಕ್ರೇಜಿ ಅಂತ ಅದಕ್ಕೆ ಹೇಳೋದು ಅಲ್ವಾ? ಕ್ರೇಜಿ ಐಡಿಯಾಸ್ ಪಟ್ ಅಂತ ಬರುತ್ತೆ, ಮಾಡಿಸ್ತಾರೆ ಅವರು ಆ ಥರ ಅಂತ ಹೇಳ್ಬಿಟ್ಟು. ಸೊ ಆರಾಧನಾ ಆಲ್ರೆಡಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಲ್ಲ ಸಿನಿಮಾಲ್ ಮಾಡಾಯ್ತು. ಮಲ್ಲ, ಇವನ್ ಕಿರಣ್ ಬೇಡಿ, ಶಕ್ತಿ ಅಂಡ್ ವೀರ. ನನ್ ಚಿಕ್ಕ ವಯಸ್ಸಾಗಿ ಶಿ ಆಕ್ಟೆಡ್. ಬಟ್ ಲೊಕೇಶನ್ಗೆಲ್ಲ ಬರ್ತಾನೆ ಇರ್ಲಿಲ್ಲ, ಜಾಸ್ತಿ ಕರ್ಕೊಂಡೇ ಹೋಗ್ತಿರ್ಲಿಲ್ಲ ನೀವು. ಅವ್ರ ಕ್ಯಾರೆಕ್ಟರ್ ಅವ್ರಿಗೆ ನಾನು ಕರ್ಕೊಂಡು ಬರ್ತಾ ಇದ್ದೆ. ಆ ಶೂಟಿಂಗ್ ಅಷ್ಟೇ ನಾನು ನೋಡಿದ್ದು, ಅದ್ ಬಿಟ್ಟರೆ ನಾನು ಅಷ್ಟೇನು ನೋಡಿಲ್ಲ. ಈ ಪಿಕ್ಚರ್ ನಾನು ಏನು ಅವಳು ಏನು ಹೇಳಿಲ್ಲ. ಬಟ್ ನನಗೇನಂತ ಹೇಳಿದ್ರೆ ಓಂ ಪ್ರಕಾಶ್ ಅವರು ಹೇಳಿದ್ರು, ನಿಮ್ಮ ಮಗಳನ್ನೇ ಮಾಡ್ಸೋಣ ಮೇಡಮ್, ಹೆಂಗೋದು ಕರ್ಕೊಂಡು ಅವಳು ಅಲ್ತಲ್ಲ ಅದು ಅಂತೆ. ಸರಿ, ಇಟ್ ಈಸ್ ನಾಟ್ ಎ ಕ್ರೌಡೆಡ್ ಪ್ಲೇಸ್ ಅವ್ಳು ಮಾಡಿರೋ ಫಿಲ್ಮ್. ಸೊ ಶ್ರೀನಿವಾಸ್ ಮೂರ್ತಿ ಜೊತೆಲೇ ಅವ್ರ ಶೂಟಿಂಗ್ ಕಿರಣ್ ಬೇಡಿ. ಸೊ ಆವಾಗ ಅವಳು ಅಲ್ತಾ ಇದ್ರು, ನಾನು ಮಾಡೋಣ, ನನಗೆ ಭಯ ಆಗ್ತದೆ ಅಂತ. ನಾನು ಭಯ ಆಗುತ್ತೆ ಅಲ್ಲ, ಆ ತರ ಲುಕ್ ಕೊಟ್ಟಿದ್ರೆ ಇನ್ನೂ ಆಗುತ್ತೆ ಅಲ್ಲ ಕಣ್ಣೀರು. ಬಟ್ ಐ ಥಿಂಕ್ ಸೈಡ್ ಅಲ್ಲಿ ಬಂದು ಆಮೇಲೆ ಮಸ್ಕ ಹಾಕಿ ನಾನು ಚಾಕ್ಲೇಟ್ ಕೊಡ್ತೀನಿ. ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ. ಬರೀ ಚಾಕ್ಲೇಟ್ ಅಲ್ಲೇ ಒಂದೊಂದು ಶಾರ್ಟ್ ಮಾಡೋಳು. ಓ ಹೌದಾ? ಆ ಚಾಕ್ಲೇಟ್ ಈಗಲೂ ಕಂಟಿನ್ಯೂ ಆಗಿದೆ. ಕಾಟೇರಲ್ಲೂ ಹಂಗೆ ಆಯ್ತಾ? ಈಗಲೂ ನನ್ಗೆ ಐ ಥಿಂಕ್ ದರ್ಶನ್ ಸರ್ಗೆ ಅದ್ ಬಗ್ಗೆ ಗೊತ್ತಿಲ್ಲ ನಂಗೆ ಚಾಕ್ಲೇಟ್ ಎಷ್ಟು ಇಷ್ಟ ಅಂತ. ಫಸ್ಟ್ ಡೇಯಿಂದಾನೇ ನಾನು ಆ ನರ್ವಸ್ನೆಸ್ ನೋಡಿ ಅವರು ಬಾ ಅಪ್ಪಿ ನೀನು ಇಲ್ಲಿ ಕೂತ್ಕೋ, ಚಾಕ್ಲೇಟ್ ತಿನ್ನು, ಕಾಮ್ ಆಗು, ರಿಲ್ಯಾಕ್ಸ್ ಆಗು ಅಂತ ಅವ್ರು ಅವತ್ತಿಂದ ಇವಾಗ ತಕ್ಕ ಎವ್ರಿ ಡೇ ನನಗೆ ಒಂದು ಚಾಕ್ಲೇಟ್ ಸಿಕ್ಕಿದೆ. ಆ ಟೆನ್ಷನಲ್ಲಿ ಕೂಡ ಓಪನ್ ಮಾಡಿದ್ರೆ ಪಕ್ಕದವ್ರು ಕೇಳೋದೇ ಇಲ್ಲ. ಆ ಥರ ಏನಿಲ್ಲ, ನಾನು ಎಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೆ. ಬಟ್ ಎಸ್, ಅದು ಸಿಕ್ಕ ತಕ್ಷಣ ನಿನ್ನ ತಗೊಂಡು ಹಿಂಗೆ ಓಕೆ ಕಾಮ್ ಆಗಿದ್ದೀನಿ ಅಂತ ಅದು ಇಮಿಡಿಯೇಟ್ ರಿಯಾಕ್ಷನ್. ಮಮ್ಮಿ ನೀನು ಬೇಕಾದ್ರೆ ಕೇಳಿದವರು. ಯು ಡೋಂಟ್ ಲೈಕ್ ಚಾಕ್ಲೇಟ್?
ಬಟ್ ದೆನ್ ಯು ಶುಡ್ ಆಸ್ಕ್ ನೋ. ಅಲ್ವಾ? ಸೊ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಟೈಮ್, ಆಯ್ತಾ? ಸೂಪರ್. ಓಕೆ, ನಿಮ್ಮ ಸಿನಿಮಾದ ಯಾವ ಜಾಸ್ತಿ ನೋಡ್ತಿದ್ರು? ಯಾವ ಡೈಲಾಗ್ ಹೇಳ್ತಿದ್ರು ಆರಾಧನಾ? ನಿಮಗೆ ಯಾವ ಡೈಲಾಗ್ ಹೇಳ್ತಾ ಇದ್ರು? ಇವರು ಫಸ್ಟು ನಾನು ಒಂದೊಂದಾಗಿ ಸೀನಾಗಿ ಕೊಡ್ತಾ ಇದ್ನಲ್ಲ, ಸೊ ನಾನು ಅವ್ರಿಗೆ ಫಸ್ಟು ಶಿ ಇಸ್ ಇಂಪ್ರೂವಿಂಗ್, ಶಿ ಇಸ್ ಡೂಯಿಂಗ್ ವೆರಿ ಗುಡ್. ದೆನ್ ಐ ವಾಸ್ ಥಿಂಕಿಂಗ್ ಓಕೆ ನನಗೆ ರಾಣಿ ಮಹಾರಾಣಿ ಸೀನು ಕೊಟ್ಟೆ. ಓಕೆ, ಅದಾದಮೇಲೆ ಶಿ ವಾಸ್ ಶಾಕ್ಡ್. ಅದು ಹೆಂಗೆ ಮಮ್ಮಿ ಹಿಂಗೆ ಅಂದರೆ ಹೌ ಈಗಲೂ ಕೇಳ್ತಾ ಇರ್ತೀನಿ, ಹೌ ಡಿಡ್ ಯು ಡೂ ದಿಸ್, ಅದು ಹೆಂಗೆ ಬಂತು, ಅಷ್ಟು ನ್ಯಾಚುರಲ್ ಆಗಿ ಕಾಮಿಡಿ ಮಾಡ್ತಾ ಇದ್ದಾರೆ ಅಂತ ನಾನು ಐ ವಾಸ್ ಇನ್ ಶಾಕ್. ಸೊ ಅದು ಆಮೇಲೆ ಬಿಟ್ಟರೆ ಬೆಳ್ಳಿ ಮೋಡುಗಳು ಒಂದು ಸಾಂಗ್ ಇತ್ತಲ್ಲ, ಆಮೇಲೆ ಒಂದು ಸೀನ್ ಇತ್ತಲ್ಲ ದೊಡ್ಡಣ್ಣ ಅವ್ರಿಗೆ ಆ ಚೆಸ್ ಬೋರ್ಡ್ ಸೀನ್, ಅದು ಫುಲ್ ಒಂದು ಸೀನ್ ಶಿ ಡಿಡ್ ವೆರಿ ನೈಸ್ಲಿ. ಹೌದಾ? ಸೊ ಕೆಲವು ಸೀನ್ಸ್ ಎಲ್ಲ ಮಾಡಿದ್ಮೇಲೆ ಆಮೇಲೆ ಹತ್ತಿರಿಗೆ ಮೇಡಮ್ದು ಡೈಲಾಗ್ ಅದು ಸಿಕ್ಕಾಪಟ್ಟೆ ಫೇಮಸ್. ಇಲ್ಲ ಮ್ಯಾಮ್ ನೀವು ಒಂದ್ಸರಿ ಹೇಳಿ ಮ್ಯಾಮ್, ನಿಮ್ಮಿಂದ ಫಸ್ಟ್ ಕೇಳಿದ್ರೆ ನಮ್ಗೆ ಆ ಜೋಶ್ ಬರೋದೆ. ಎಸ್, ಹತ್ತೆರಿಕಿ ಹಿಟ್ ಮೇಲ್ ಅವರೇ ಕಾಲ್. ಓಕೆ, ಟ್ರೈ ಮಾಡ್ತೇನೆ. ಎಸ್ ಪ್ಲೀಸ್. ನಾನು ನೋಡಿ ತತ್ತೇರಿಕೆ ಹಿಟ್ ಮೇಲ್ ಅವರೇ Once more. Yes. Once more. ಪಾಪ ನಾನಿದ್ದೀನಿ ತುಂಬಾ ಶೈ ಆಗ್ತೀನಿ ಅವ್ರ ಮುಂದೆ ಪರ್ಫಾರ್ಮ್ ಮಾಡಕ್ಕೆ. ಓಕೆ, ಹತ್ತೆರಿಕೆ ಹಿಟ್ ಮೇಲೆ ಅವ್ರೆ ಕಾಲ್. ಬಟ್ ಈಗ ಅವ್ರಿಗೆ ಸ್ವಲ್ಪ ಇದಾಗ್ತದೆ ಎವ್ರಿಬಡಿ ಈ ಕೆಲವು ಚಿಕ್ಕ ಚಿಕ್ಕದವ್ರು ಮಾಡಿದ್ಮೇಲೆ ಐ ವಾಸ್ ಥಿಂಕಿಂಗ್ ಓ ಶೀಸ್ ಅಲ್ವಾ? ಡಾನ್ಸ್ ಯಾವ್ದು ಮಾಡ್ತಾರೆ ಜಾಸ್ತಿ ನಿಮ್ಮ ಹಾಡುಗಳಿಗೆ? ಯಾವ ಹಾಡು ತುಂಬಾ ಫೇವ್ರೇಟ್ ಆರಾಧನಾಗೆ? ಆರಾಧನಾ ಏನಾಯ್ತು ಅಂದರೆ ಶಿ ಈಸ್ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಪರ್ಫಾರ್ಮೆನ್ಸ್. ಯಾಕಂತ ಹೇಳಿದರೆ ಅವಳಿಗೆ ಈ ಪಿಕ್ಚರ್ ತುಂಬ ಹೆವಿ ಪರ್ಫಾರ್ಮೆನ್ಸ್ ಇತ್ತು. ಸೊ ಅದಕ್ಕೆ ಪರ್ಫಾರ್ಮೆನ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನಾನು ಯಾವ ಸಾಂಗು ಟ್ರೈ ಮಾಡಿಲ್ಲ. ಓಕೆ, ಶಿ ಡಿಂಟ್ ಈಗ ಅವಳು ಡ್ಯಾನ್ಸ್ ಕಲಿಯುವಾಗ್ಲೂ ಯಾವ ಹಾಡು ತುಂಬಾ ಎಂಜಾಯ್ ಮಾಡ್ತಾರೆ ನಿಮ್ಮ ಹಾಡುಗಳಲ್ಲಿ? ತುಂಬಾ ಸಾಂಗ್ಸ್ ಇದೆ. ಐ ಥಿಂಕ್ ರಾಣಿ ಮಹಾರಾಣಿಯಿಂದ ತುಂಬಾ ಸಾಂಗ್ಸ್ ಇದೆ. ಇದೆ ಹಿಟ್ ಮೇಲೆ ಅವ್ರೆ ಕಾಲ್ ಗೊತ್ತಾ ಮತ್ತೆ ನಾನು ಯಾರು, ಅದು ತುಂಬಾ ಇಷ್ಟ. ರಾಮಾಚಾರಿದಿರ್ಲಿ ಆ್ಯಂಡ್ ನಂಜುಂಡಿ ಕಲ್ಯಾಣ, ಅದು ಡಾನ್ಸ್ ಇಲ್ಲ ಬಟ್ ಅದು ತುಂಬಾ ಇಷ್ಟ. ಒಳಗೆ ಸೇರಿದರೆ ಗುಂಡು ಅದು. ಆ್ಯಂಡ್ ಐ ಥಿಂಕ್ ಜಟ್ಕಾ ಕುದ್ರೆ ಜಟ್ಕಾ ಕುದ್ರೆ ಅಂದರೆ ತುಂಬ ಸಾಂಗ್ಸ್ ಇದೆ. ಜಟ್ಕಾ ಕುದ್ರೆದು ಇದೆ, ಆ ಸಾಫ್ಟ್ ಸಾಂಗ್ ಮೆಲಡಿ ಸಾಂಗ್ಸು ತುಂಬ ಇದೆ, ಲವ್ ಸಾಂಗ್ಸು, ಇಮೋಷ್ನಲ್ ಸಾಂಗ್ಸು ತುಂಬ ಇದೆ. ಓಕೆ, ಜಟ್ಕಾ ಕುದ್ರೆ ಒಂದು ಟ್ರೈ ಮಾಡ್ಬೋದಾ? ಅಲ್ಲಿ ಕೇಳ್ತಿದ್ದಾರೆ ಆರಾಧನಾ ಕೈಲಿ, ಒಂದು ಆರಾಧನಾ ಹತ್ರನೇ ಮಾಡಿಸಿ ಅಂತ ಕೇಳ್ತಿದ್ದಾರೆ. ಒಂದು ಸುಮ್ಮನೆ ಟ್ರೈ ಮಾಡಲಿ, ಒಂದು ಕೊಡಿ ಪರವಾಗಿಲ್ಲ. ಐ ಡೋಂಟ್ ನೋ, ಥಿಯೇಟ್ರಲ್ಲಿ ಈ ಸಿನಿಮಾ ಬಂದಾಗ ಈ ಹಾಡು ಕೇಳಿದಾಗ ಅದೆಷ್ಟು ಸಾರಿ ಈ ಥರ ಒನ್ಸ್ ಮೋರ್ ಅಂತ ಕೂಗಿದ್ರು ನಂಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಎಲ್ಲಿ ಪಾರ್ಟಿ ಇದ್ರು, ಎಲ್ಲಿ ಖುಷಿ ಇದ್ರು ಈ ಹಾಡಿರುತ್ತೆ. ಬಹುಶಃ ಒಂದು 100 ಜನ ಹೆಣ್ಮಕ್ಳನ್ನ ಸೇರಿಸಿ ನಿಮ್ಮನ್ನು ಮಾಡಿದ್ರ ಗೊತ್ತಿಲ್ಲ. ಇಷ್ಟೊಂದು ಜೋಶು, ಇಷ್ಟೊಂದು ಎನರ್ಜಿ, ಕುಣಿತಾ ಇದ್ರೆ ವಾವ್, ಇವಾಗ್ಲೂ ಸ್ಟೆಪ್ ಹಾಕಬೇಕು ಅನ್ಸುತ್ತೆ. ಅಷ್ಟೊಂದಿದು ಅಲ್ವಾ ಆರಾಧನಾ? ಆಗಲೂ ಆ ಸಾಂಗ್ ಹಂಗೆ ಅಲ್ವಾ? ವಾಟ್ ಲಿರಿಕ್ಸ್, ವಾಟ್ ಸೌಂಡ್, ಇದು ಮ್ಯೂಸಿಕ್ಕು, ಅಯ್ಯೋ ಹ್ಯಾಟ್ಸ್ ಆಫ್. ಆ ಸಾಂಗು, ಕೆಲವು ಸಾಂಗ್ಸ್ ಇದೆಲ್ಲ, ಇಟ್ಸ್ ಗೋಲ್ಡನ್ ಡೈಮಂಡ್ ಅದು. ಇಲ್ಲ, ನಂಗೆ ಗೊತ್ತಿಲ್ಲದೆ ಕೇಳಿದೆ, ಬಟ್ ನಿಜ ಅಂತೆ ಈ ತರ ಥಿಯೇಟ್ರಲ್ಲೇ ಸ್ಟಾಪ್ ಮಾಡಿ ಮತ್ತೆ ಮತ್ತೆ ಹಾಕಿದ್ರಂತ ಹಾಡುಗಳನ್ನ. ಹೌದಾ? ಹೌದು ಹೌದು, ಅದು ಆ ಹಿಸ್ಟ್ರಿನೂ ಕೂಡ ಇದೆ ನಿಮ್ಮ ಹೆಸರಲ್ಲಿ.
ರೆಕಾರ್ಡ್ ಇದೆ. ವಾವ್ 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 ವಾವ್. ನನ್ನ ಮಗಳು ಆ್ಯಕ್ಚುಲಿ ನನ್ನ ಸಾಂಗ್ ಯಾವುದು ನಾನು ಪರ್ಫಾರ್ಮೆನ್ಸಲ್ಲಿ ಅವಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ನನ್ನ ಸಾಂಗ್ ಸ್ಟೆಪ್ಸ್ ಯಾವತ್ತೂ ಅವ್ರ ಕೈಲಿ ಮಾಡಿಸಿಲ್ಲ. ಐ ಡೋಂಟ್ ನೋ, ಐ ಥಿಂಕ್ ಶಿ ಡಿಡ್ ಇಟ್ ವೆರಿ ಗುಡ್ ಅನ್ಸುತ್ತೆ. Yes, ಪಾಪ ನೋಡ್ತಾನೆ ಅವ್ರನ್ನ ನಾನು ಟಚ್ಚೇ ಮಾಡೋಕ್ಕಾಗಲ್ಲ, ಅದು 1% ಬರಲ್ಲ. ನನಗೇನಂದ್ರೆ ಬಿಗಿನಿಂಗ್ ಇಂದ ನನಗೆ ಸಾಂಗ್ಸು ಡ್ಯಾನ್ಸ್ ಅಂದರೆ ಅದೇನೋ ಮ್ಯೂಸಿಕ್ ಬಂದೇ ಸಾಕು, ಒಳಗಡೆಯಿಂದ ಬಂದ್ಬಿಡುತ್ತೆ. ಇವಳು ಸಾಂಗ್ ಮಾಡುವಾಗ ನಾನು ಎವ್ರಿ ಡೇ ಮಾರ್ನಿಂಗ್ ಬಾಡಿ ಪೇನಲ್ಲಿ ಎದ್ದೇಳ್ತಾ ಇದ್ದೆ. ಸೊ ಅವಳು ಇವಳು ಏನು ಮಮ್ಮಿ ನೀನೇನು ಬಾಡಿ ಪೇನ್, ನಾನು ತಾನೇ ಡ್ಯಾನ್ಸ್, ನಾನು ಒಳಗಡೆ ಡ್ಯಾನ್ಸ್ ಮಾಡ್ತಾಯಿದ್ದೆ. ಸೊ ಆ ಥರ ಒಂದು ಐ ಜಸ್ಟ್ ಲವ್ ಡ್ಯಾನ್ಸಿಂಗ್ ಅಲ್ವಾ. ಈ ಪ್ರತಿ ಒಂದು ಇದರಲ್ಲೂ ಕಲಾವಿದನಿಗೆ ಹಂಗೆ ಅಂತೆ, ಅದು ಜೀವನ ಪ್ರಾಣ ಉಸಿರು ಇರೋವರೆಗೂನು ಹಾಗೆ ಅವರು ಸ್ಕ್ರೀನ್ ಮೇಲೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತೀವೋ ಬಿಡ್ತೀವೋ, ಆದ್ರೆ ಜೀವಿಸ್ತಾನೇ ಇರ್ತಾರೆ ಪಾತ್ರಗಳಲ್ಲಿ ಅಂತ ಅಲ್ವಾ. ಹಾಗೆ ನೀವು ಮಗಳನ್ನ ನೋಡ್ತಾ ನಿಮ್ಮನ್ನ ನೋಡ್ಕೋತಿರ್ತೀರಾ ಅವರಲ್ಲಿ ಅಂತ ಅಲ್ವಾ. ಯಾ ಸೊ ಅದು ಅವಳು ತುಂಬ ಚೆನ್ನಾಗಿ ಏನು ಥಿಯೇಟ್ರಲ್ಲಿ ಆ ವಿಸಿಲ್ ಏನು ಅದೇನು ಇವಳಿಗೆ ಪಸಂದ್ ಆಗೋ ಒಂದು ಸಾಂಗು, ಆಮೇಲೆ ಇವರು ದರ್ಶನ್ ಸರ್ ಇವ್ರದ್ದು ಡುಯೆಟ್ ಸಾಂಗ್, ಓಹೋ ಎಷ್ಟು ಲಕ್ಕಿ ಅಲ್ವಾ. ಫಸ್ಟ್ ಹಾಡು ಇಷ್ಟೊಂದು ಚೆನ್ನಾಗಿರೋ ಸಿಕ್ಕಿದೆ. ತುಂಬಾ ಲಕ್ಕಿ. ಅದು ಫುಲ್ ಕ್ರೆಡಿಟ್ ನಮ್ಮ ಮ್ಯೂಸಿಕ್ ಕಂಪೋಸರ್ ವಿ ಹರಿಕೃಷ್ಣ ಸರ್ಗೆ. ಅವ್ರು ನನಗೆ ಪಸಂದ್ ಆಗೋನೆ ಅಂತ ಒಂದು ಹಿಟ್ ಸಾಂಗ್ ಕೊಟ್ಟಿದ್ದಾರೆ ಅಂತ ಅಂದರೆ ನನ್ನ ಜೀವನ ಪೂರ್ತಿಯಾಗಿ ನಾನು ಅವ್ರಿಗೆ ಚಿರಋಣಿ. ಅಫ್ಕೋರ್ಸ್ ಭೂಷಣ್ ಮಾಸ್ಟರ್ ಕೂಡ ಇರಲಿ, ಅವರು ಆ ಸ್ಟೆಪ್ಸ್ ಕೊಟ್ಟಿದ್ದು ಎಲ್ಲರೂ ಮಾಡ್ತಾ ಇದ್ದಾರೆ. ಆ ಸ್ಟೆಪ್ಸ್ ನಂದಷ್ಟಿಲ್ಲ, ಎಲ್ಲರದ್ದು ಸ್ಟೆಪ್ಸ್ ಆಗ್ಬಿಟ್ಟಿದೆ ಇವಾಗ. ಸೊ ಅದು ತುಂಬಾ ಖುಷಿ ಕೊಡುತ್ತೆ. ಅಂಡ್ ಮಂಗ್ಲಿ ಮ್ಯಾಮ್ ಹಾಡಿದ್ದಾರೆ ಅಂತಾನು ತುಂಬಾ ಹ್ಯಾಪಿ. ಎಸ್, ಈಗ ಆಡಿಯನ್ಸ್ಗೆ ಚಾನ್ಸ್ ಇದೆ, ಒಂದಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಯಾರು ಫಸ್ಟ್? ಓ ರೆಡಿ ಇದ್ದಾರೆ ನಮ್ಮ ಅಜಿತ್ ಅವರು. ಎಸ್ ಪ್ಲೀಸ್. ನಮಸ್ತೆ, ಅಜಿತ್ ಅಂತ. ನೀವು ಸಿಕ್ಕಾಪಟ್ಟೆ ಬೇರೆ ಬೇರೆ ರೋಲಲ್ಲಿ ಸಿಕ್ಕಾಪಟ್ಟೆ ಸಿನಿಮಾಗಳನ್ನು ಮಾಡಿದ್ದೀರಾ. ಪ್ರಶ್ನೆ ನನಗೆ ನಿಮಗೆ ಯಾವಾಗಾದ್ರೂ ಒಂದು ದಿವಸ ತಪ್ಪಿನೂ ಈ ಇಂಡಸ್ಟ್ರಿ ಬರಬಾರ್ದಿತ್ತು ಅನ್ಸಿರೋ ದಿವಸ ಇದೆಯಾ? ಇಲ್ಲ, ನಿಜವಾಗ್ಲೂ ಇಲ್ಲ. ಯಾಕೆಂದರೆ ನನಗೆ ಬಿಗಿನಿಂಗಿಂದ ನಾನು ಸ್ಕೂಲಲ್ಲಿ ತುಂಬ ಫ್ಯಾನ್ಸಿ ಕಾಂಪಿಟೇಷನ್ಗಿದೆಲ್ಲ ನಾನು ತುಂಬ ಇದು ಮಾಡ್ತಾಯಿದ್ದೆ. ಸೊ ನನಗೆ ಇದೊಂದು ಒಂದೊಂದು ದಿವಸ 4 ಪಿಕ್ಚರು 3 ಪಿಕ್ಚರ್ ಮಾಡುವಾಗ ನನಗೆ ಅದೊಂದು ಫ್ಯಾನ್ಸಿ ಕಾಂಪಿಟೇಷನ್ ಥರ ಅಂದರೆ ಈ ಪಿಕ್ಚರಲ್ಲಿ ಈ ಸಾರಿ ಹಾಕಿದ್ದೀವಿ, ಈ ಪಿಕ್ಚರಲ್ಲಿ ಇದೆ. ಐ ವಾಸ್ ಎಂಜಾಯಿಂಗ್ ಇಟ್. ಒಂದು ದಿವಸನೂ ನಾನು ಬರಬಾರ್ದು ಅನ್ನೋ ಆ ಥಾಟೇ ಬಂದಿಲ್ಲ. ಬಹುಶಃ ಬರ್ದೇ ಶೂಟಿಂಗ್ ಟೈಮಲ್ಲಿ ಹೆಕ್ಟಿಕ್ ಆಗಿ ಜಾಸ್ತಿ ಆದಾಗ ಒಂದು ಈ ಫೀಲ್ಡ್ ಬೇಡವಾಗಿತ್ತು ನನಗೆ ಅನ್ನೋ ಫೀಲು. ಇಲ್ಲ ನನಗೆ ಬಂದೇ ಇಲ್ಲ. ಅಫ್ಕೋರ್ಸ್ ನನಗೆ ಹೇಳ್ತೀನಿ, ನನಗೆ ಒಂದು ಡ್ರೀಮಲ್ಲಿ ಇದ್ದಿದ್ದು ಒಂದು ಒಳ್ಳೆ ಹೌಸ್ ವೈಫ್ ಆಗಬೇಕು ಅಂತ, ಇಲ್ಲಾಂದರೆ ಒಂದು ಪೈಲಟ್ ಆಗಬೇಕು ಅಂತ. ಇದರಲ್ಲಿ ಏನಾಗಿದೆ, ಸಿನಿಮಾಕ್ಕೆ ಬಂದಿದ್ದೀನಿ, ನಮ್ಮಮ್ಮ ಒಂದೇ ಮಾತಾಡಿ, ಒನ್ಸ್ ಯು ಸ್ಟೆಪ್ ಡೋಂಟ್ ಟರ್ನ್ ಬ್ಯಾಕ್ ಅಂತ, ಯು ಸಿ ವಾಟ್ ಈಸ್ ದ ಹೈಟ್ ಆಫ್ ದಿಸ್ ಅಂತ. ಸೊ ಅದು ಮೈಂಡಲ್ಲಿ ಇಟ್ಕೊಂಡು ಆ್ಯಂಡ್ ನನಗೆ ಎಲ್ಲರೂ ಆಟೋಗ್ರಾಫ್ ಕೇಳೋದು, ಆವಾಗ ಫೋನ್ಗಳಿಲ್ಲ, ಸೆಲ್ಫಿ ಇಲ್ಲ, ಆಟೋಗ್ರಾಫ್ಸ್ ಏನು ಆಟೋಗ್ರಾಫ್ ಕೊಡೋದು, ಎಲ್ಲಿ ಹೋದ್ರು ವಿಸಿಲ್ ಹೊಡಿಯೋದು ಎಲ್ಲ ಜನ. ಐ ವಾಸ್ ಎಂಜಾಯಿಂಗ್ ಇಟ್. ಸೊ ನನಗೆ ಡೇ ಆ್ಯಂಡ್ ನೈಟ್ ಶೂಟಿಂಗ್ ಅಂದರೆ ನಿದ್ದೆ ಇಲ್ಲದೆ ಇದ್ದರೂ ನಾನು ನಿದ್ದೆ ಮಾಡಬೇಕು ಅನ್ನೋ ಒಂದು ದಿವಸನೂ ನಾನು ಹತ್ತಿಲ್ಲ ಲೊಕೇಶನಲ್ಲಾಗಲಿ ಡೈರೆಕ್ಟರ್ಸ್. ಅದಕ್ಕೆ ಎವ್ರಿಬಡಿ ವಿಲ್ ಟೆಲ್ ದಟ್ ನಾನು 4-5 ಫಿಲ್ಮ್ಸ್ ಆದರೂ ಒಂದು ಕಂಪ್ಲೇಂಟ್ ಇಲ್ಲ. ಐ ವಾಸ್ ಎಂಜಾಯಿಂಗ್ ಇಟ್. ನನ್ನ ಮಗಳಿಗೆ ಫಸ್ಟ್ ನಾನು ಹೇಳಿದ್ದು ಅದೇ, ಯು ಎಂಜಾಯ್ ಯೋರ್ ವರ್ಕ್. ಎಸ್ ಐ ಹೋಪ್ ಶಿ ಇಸ್ ಎಂಜಾಯಿಂಗ್ ಅಲ್ವಾ. ನಾನು ಬಿಗಿನಿಂಗ್ ಅಲ್ಲಿ ಟೆನ್ಷನ್ ಇತ್ತು, ಬಟ್ ಆಫ್ಟರ್ವರ್ಸ್ ಐ ಅಂಡರ್ಸ್ಟುಡ್ ಆ ಎಂಜಾಯ್ಮೆಂಟ್ಗೆ ಆಕ್ಚುಲಿ ಏನು ರೀಸನ್ ಅಂತ. ನಿಜವಾಗ್ಲೂ ಅಷ್ಟು ಎಂಜಾಯ್ ಮಾಡಿದ್ದಕ್ಕೆ ನಾನು ಒಂದು ದಿವಸಕ್ಕೆ ವೆರೈಟಿ ಕ್ಯಾರೆಕ್ಟರ್ಸ್ ಮಾಡುವಾಗ ಐ ವಾಸ್ ಏಬಲ್ ಟು ಗಿವ್ ದ ಎಕ್ಸ್ಪ್ರೆಷನ್ಸ್. ಈಗ ನಾನು ಪೊಲೀಸ್ ಆಫೀಸರ್ SP ಭಾರ್ಗವಿ ಮಾಡುವಾಗ ನನಗೆ ಯಾವಾಗ ಸೋಮಶೇಖರ್ ಬಂದು SP ಭಾರ್ಗವಿ ಪೊಲೀಸ್ ಕ್ಯಾನ್ ಬಂದು ನಾನು ಹೋಗಿ 1 ಸೆಕೆಂಡ್ ಸರ್ ಅಂತ ಒಳಗಡೆ ಹೋಗ್ಬಿಟ್ಟು ಫುಲ್ಲು ನಗ್ಬಿಟ್ಟೆ. ಯಾಕೆ ಏನಪ್ಪ ನನ್ನನ್ನು ಪೊಲೀಸ್ ಯೂನಿಫಾರ್ಮ್, ಬಿಕಾಸ್ ಐ ನೋ ದಟ್ ನನ್ನ ಮನೇಲಿ ಸ್ಟಿಕ್ ಇಟ್ಕೊಂಡು ಚಿಕ್ಕ ವಯಸ್ಸಲ್ಲಿ ಎಲ್ಲನೇ ಅಂತ ನಾಯಿಗಳೆಲ್ಲ ಈಗಲೂ ಕೂಡ ಅದೇ ಮಾಡ್ತಾರೆ. ಸೊ ಅಂಟಲ್ ಐಮ್ ಹೋಲ್ಡಿಂಗ್ ಪೊಲೀಸ್ ಸ್ಟಿಕ್ ಅನ್ನೋದು ಒಂದು ಯೂನಿಫಾರ್ಮ್ ಆಗುವಾಗ ನಾನು ಹಿಂಗೆ. ಬಟ್ ಆ ಲೊಕೇಶನ್ ಸ್ಪಾಟಿಗೆ ಬಂದ ತಕ್ಷಣ ಐ ವಾಸ್ ಟೋಟಲಿ ಡಿಫ್ರೆಂಟ್. ಐ ವಾಸ್ ಆ್ಯಕ್ಟಿಂಗ್, ಅದೇನೋ ಒಂದು ಗಾಡ್ಸ್ ಗಿಫ್ಟ್ ಅಂತ ಅನ್ಸ್ಬೋದು. ಸೊ ಐ ವಾಸ್ ಎಂಜಾಯಿಂಗ್ ಲೈಕ್ ಎ ಫ್ಯಾನ್ಸಿ ಕಾಂಪಿಟೇಷನ್ ಥರ. ಐ ವಾಸ್ ಎಂಜಾಯಿಂಗ್ ಮೈ ವರ್ಕ್. ಎಸ್, ದಟ್ ಇಸ್ ದ ಮೇನ್ ರೀಸನ್. ನೀವು ಖುಷಿ ಪಟ್ಟು ಎಂಜಾಯ್ ಮಾಡಿದ್ರೆ ಆ ಕೆಲಸನೂ ಅಷ್ಟೇ ಖುಷಿಯಿಂದ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು. ಎಸ್, ಇನ್ನೊಬ್ರು ರೆಡಿ ಇದ್ದಾರೆ. ಯಾರದು? ಎಸ್ ಪ್ಲೀಸ್. ಹಾಯ್, ಕಾಟೇರ ಸಿನಿಮಾದ ಆರಾಧನವರು ಪ್ರಶ್ನೆ, ಆ ಬಾಸ್ಗೆ ಕೊಡ್ಲಿ ಇಟ್ಟಿದ್ರಲ್ಲ, ಹೌದು, ಆ ಡೈಲಾಗ್ ಒಂದು ಬೇಕು. 2ನೇ ಕ್ವಶನ್, ನೀವು ಮಾಡಿರುವಂತ ಪಾತ್ರದಲ್ಲಿ ಆ ಸೀನಲ್ಲಿ ಸನ್ನಿವೇಶದಲ್ಲಿ ಅಮ್ಮ ಕೊಟ್ಟ ಕಾಂಪ್ಲಿಮೆಂಟ್ಸ್ ಯಾವುದು, ಯಾವ ಸೀನ್ಗೆ?
ಓಕೆ, ಬೆಸ್ಟ್ ಕಾಂಪ್ಲಿಮೆಂಟ್ ಯಾವ್ದಿಗೆ ಬಂತು? ಫಸ್ಟ್ ಆನ್ಸರ್ ಮಾಡ್ತೀನಿ. first question. ಐ ಥಿಂಕ್ ನನಗೆ ಕಾಂಪ್ಲಿಮೆಂಟ್ಸ್ ಅಷ್ಟು ಬಂದಿಲ್ಲ ಶೂಟಿಂಗ್ ಟೈಮಲ್ಲಿ, ಬಿಕಾಸ್ ಅವ್ರಿಗೇನಂದರೆ ನೋಡೋಣ, ಓಕೆ ಮಾಡಲಿ, ಚೆನ್ನಾಗಿ ಮಾಡ್ತಾ ಇದ್ದಿಲ್ಲ ಅಂತ ಅವ್ರ ಮೈಂಡಲ್ಲಿ ಇತ್ತು, ಬಟ್ ಅವ್ರು ನನಗೆ ಆಚೆ ಹೇಳಿಲ್ಲ, ಬಿಕಾಸ್ ಅದು ಅಂದರೆ ರಾಂಗ್ ಆಗಿ ತೊಗೋಬಾರ್ದು ಅಂತ. ಸೊ ಕಾಂಪ್ಲಿಮೆಂಟ್ ಬಂದಿದ್ದು ಐ ಥಿಂಕ್ ಸಾಂಗ್ ರಿಲೀಸ್ ಆದಮೇಲೆ, ಇಲ್ಲ ನೀನು ರಿಯಲಿ ಚೆನ್ನಾಗಿ ಮಾಡಿದ್ಯಾ, ಡಾನ್ಸ್ ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಅವಾಗ ನನಗೆ ಕಾಂಪ್ಲಿಮೆಂಟ್ ಸಿಕ್ತು. ಸೊ ಅಫ್ಕೋರ್ಸ್ ಅದಿರಲಿ, ಆ್ಯಂಡ್ ರಿಲೀಸ್ ಆದಮೇಲೆ ತುಂಬ ಅಂದರೆ ಅವ್ರು ಅದು ಮೇಯ್ನಾಗಿ ಕಾಂಪ್ಲಿಮೆಂಟ್ ಫಾರ್ ಸಾಂಗ್ ಯಾಕೆ ಕೊಟ್ಟಿನಂದರೆ, ಇಟ್ಸ್ ಈಸಿ ಟು ಗಿವ್ ಎಕ್ಸ್ಪ್ರೆಷನ್ಸ್ ಫಾರ್ ದ ಡೈಲಾಗ್ಸ್ ಕೊಟ್ಟಿದ್ದು ಮಾತುಗಳು ನಾವು ಎಕ್ಸ್ಪ್ರೆಷನ್ ಕೊಡ್ಬೋದು, ಬಟ್ ಸಾಂಗಲ್ಲಿ ಎಕ್ಸ್ಪ್ರೆಷನ್ ಕೊಡೋದು ಸ್ವಲ್ಪ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಅಂಥದ್ದು ಶೀ ಸ್ಕೋರ್ ದಟ್ ಸಾಂಗಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪ್ರೆಷನ್ ಕೊಟ್ಟು ಮಾಡಿದ್ರು. ವೆರಿ ಗುಡ್, ಚಮಕ್ ಚೆನ್ನಾಗಿ ಮಾಡಿದ್ಯಾ. ಆ್ಯಂಡ್ ಏನಂದ್ರೆ ಆ ಡೈಲಾಗ ಬಾಸ್ ಹೇಳಿದ್ರಲ್ಲ, ಅದೇ ಗತ್ತಲ್ಲೇ ಬೇಕು. ಅದೇನಾ? ಅದೇ ಗತ್ತು. ಅದೇ ಗತ್ತು ಪ್ರಭಾವತಿ ನಮ್ ಸ್ಟುಡಿಯೋದಲ್ಲಿ ಈಗ. ಓಕೆ. ಆಮೇಲೆ ಆಗ್ಲೇ ಕನಸಿನ ರಾಣಿಲಿ ಮೇಡಮ್ನ ಪ್ರಭಾ ಅಂತ ಕರೀತಾರೆ ಅಂದ್ರಲ್ಲ, ಅದ್ ನಿಜ. ಆ ಸೀನಲ್ಲಿ ಮೇಡಮ್ ನಂಗೆ ಕರೆಯೋದು. ಆ ಸಿನಿಮಾದಲ್ಲಿ ಪೂರ್ತಿ ಪ್ರಭಾನೇ ಅವರು. ಅದೇ ಐ ಥಿಂಕ್ ನಾನು ಪ್ರಭಾವತಿ ಆಗಿ ನಾನು ಕನಸಿನ ರಾಣಿ ಆಗಿದ್ದೀನಿ ಅಂತ. ಇಲ್ಲ, ಓಕೆ, ಆ ಡೈಲಾಗ್ ಈಗಲಾದರೂ ಹೇಳು, ನನ್ನ ಕುತ್ತಿಗೆಗೆ ತಾಲಿ ಕಟ್ಟಿ ಮದುವೆ ಆಗ್ತೀಯಾ ಇಲ್ವಾ, ನಿನ್ನ ಕುತ್ತಿಗೆನ ಕೊಚ್ಚಕ್ಕೆ ಅನ್ಸ್ಬಿಡ್ಲಾ? ಆಕ್ಚುಲಿ ಒಂದು ಸ್ಟಾರ್ ಆಗಬೇಕು, ಒಂದು ಸ್ಟಾರ್ಡಮ್ ಬರಬೇಕು, ಒಂದು ದೊಡ್ಡ ಸಕ್ಸಸ್ ಬರಬೇಕು ಅಂದ್ರೆ ಅದ್ರ ಹಿಂದೆ ನೆಗೆಟಿವಿಟಿ, ಕಾಂಟ್ರವರ್ಸಿ, ರೂಮರ್ಸು, ಗಾಸಿಪ್ಸು ನೀವು ಎಷ್ಟೋ ನೋಡ್ಬಿಟ್ಟಿರ್ತೀರಾ ನಿಮ್ಮ ಕೆರಿಯರಲ್ಲಿ. ಸೊ ನೀವು ಕೊಟ್ಟಂತ ಸಜೆಷನ್ ಏನು ಆರಾಧನಾಗೆ? ನಾನು ಫಸ್ಟ್ ಕೊಟ್ಟಿರೋದು, ಡೋಂಟ್ ರಿಯಾಕ್ಟ್ ಫಾರ್ ದ ನೆಗೆಟಿವಿಟಿ. ನೀನು ಬಂದ್ಬಿಟ್ಟು ಕ್ರಿಟಿಕ್ಸ್ ಬರಲಿ, ಗಾಸಿಪ್ ಬರಲಿ, ನಿನ್ನ ಬಗ್ಗೆ ಕೆಟ್ಟದಾಗಿ ಬರಲಿ, ಥಿಂಕ್ ದಟ್ ಯು ಆರ್ ಗ್ರೋಯಿಂಗ್. ಸೊ ಅದು ಬಂದು ಡೋಂಟ್ ಮೇಕ್ ಇಟ್ ಆ್ಯಂಡ್ ಮೇಕ್ ಯೋರ್ ಸೆಲ್ಫ್ ಸಪ್ರೆಸ್ ಆಗಬಾರ್ದು. ಸೊ ಥಿಂಕ್ ದ್ಯಾಟ್ ದೇ ಆರ್ ಟೆಲಿಂಗ್ ಯು ಬಿಕಾಸ್ ದೇ ಲವ್ ಯು ಸೋ ಮಚ್ ಅಂತ ಅಂದ್ಕೊಂಡೇ ನೀನು ಟೇಕ್ ಇಟ್ ಆಸ್ ಗ್ರೋಯಿಂಗ್ ಅಂತಲೇ ನಾನು ಹೇಳಿದೆ. ಆಮೇಲೆ ಲೊಕೇಶನಲ್ಲಿ ಎಲ್ಲ ಟೆನ್ಷನಲ್ಲಿ ಇರ್ತಾರೆ, ಒಂದು ವೇಳೆ ಡೈರೆಕ್ಟರ್ ಆಗಲಿ ಇಲ್ಲ ಯಾರೇ ಆಗಲಿ ಬೈತಾರೆ, ಟೇಕ್ ಇಟ್, ಯು ಜಸ್ಟ್ ಥಿಂಕ್ ಇಟ್ ದಟ್ ಹೌ ಸ್ಟ್ರೆಸ್ ದೇ ಆರ್ ನಿನ್ನ ಬೈತಾರೆ ಅನ್ನೋಕ್ಕೋಸ್ಕರ. ಬಟ್ ಬಿಕಾಸ್ ಇವಳಿಗೆ ಒಂದು 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 ದೊಡ್ಡ ಇದಿದೆ, ಅವಳಿಗೆ ಟ್ಯಾಂಕರ್ ಇಲ್ಲೇ ಇದೆ. ಸೊ ಏನೇ ಅದು ಪುಟಕ್ಕಿಂತ ಫಸ್ಟ್ ಕಣ್ಣಲ್ಲಿ ನೀರು ಬಂದ್ಬಿಡ, ವಾಟರ್ಫಾಲ್ ಹಿಂಗೆ ಸ್ಟಾರ್ಟ್ ಆಗಿಬಿಡತ್ತೆ. ಏನಾದ್ರು ಅಂತ ಹೇಳಿದ್ರೆ ಅಂತ ಸ್ಟಾರ್ಟ್ ಕ್ರೈಂಗ್. ಸೊ ನನಗೆ ಫಸ್ಟ್ ಡೇ ಶೂಟಿಂಗ್ ಅದೇ ಟೆನ್ಷನ್ ಇತ್ತು, ಏನಪ್ಪ ಅವಳು ನೈಟೆಲ್ಲ ಮಲಗಿಲ್ಲ, ಹೆಂಗೆ ಬೆಳಗ್ಗೆ ಎದ್ದು ಅವಳು ಹತ್ತು ಬಿಡ್ತಾಳೇನೋ ಪ್ಯಾನಿಕ್ ಆಗ್ತಾಳೆ. ಬಟ್ ಏನಿಲ್ಲ, ಶಿ ವಾಸ್ ಬೋಲ್ಡ್ಲಿ ಡಿಡ್ ಇಟ್ ವೆರಿ ನೈಸ್. ಸೊ ವಾಟ್ ಐ ವಾಸ್ ಟಾಕಿಂಗ್, ಅದೆಲ್ಲ ನಾನು ಹೇಳಿದ್ದೀನಿ, ಶೌಟ್ ಮಾಡ್ತೆ ಡೋಂಟ್ ಬಿಕಮ್ ಪ್ಯಾನಿಕ್, ಯು ಟೇಕ್ ಇಟ್ ಲೈಕ್ ಅವ್ರು ಸ್ಟ್ರೆಸ್ಸಲ್ಲಿದ್ದಾರೆ ಆ್ಯಂಡ್ ಯು ಕರೆಕ್ಟ್ ಯೋರ್ ಸೆಲ್ಫ್. ಸೊ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನೆಗೆಟಿವಿಂದ, ದೆನ್ ಐ ಸ್ಟಾರ್ಟೆಡ್ ಪಾಸಿಟಿವ್. ಸೊ ಐ ಟೋಲ್ಡ್ ಪಾಸಿಟಿವ್, ವೆನ್ ಯು ವಿಲ್ ಕಮ್ ವೆನ್ ಯು ವಿಲ್ ಬಿಕಮ್ ವೆರಿ ಕಾನ್ಫಿಡೆಂಟ್ ಆಫ್ ಯೋರ್ ವರ್ಕ್. ಸೂಪರ್. ನೀವು ಹೇಗೆ ತಗೋತೀರಾ ಆರಾಧನಾ? ಅಮ್ಮ ಹೇಳಿದ್ರು ಸರಿ, ಬಟ್ ಈಗಾಗಲೇ ಪಾಸಿಟಿವ್ ನೆಗೆಟಿವ್ ಎಲ್ಲ ಬರ್ತಿರತ್ತೆ. ಸೊ ಹಾಡಾಯಿತು, ಸಿನಿಮಾ ಬಂದಿದೆ, ಸೊ ನೀವು ಹೆಂಗೆ ತಗೋತೀರಾ ಆ ಎಲ್ಲ ಕಾಂಪ್ಲಿಮೆಂಟ್ಸ್ ಆಗಲಿ, ಕಾಂಟ್ರವರ್ಸಿ ಕಮೆಂಟ್ಸ್ ಆಗಲಿ, ನೆಗೆಟಿವ್ ಇದಾಗಲಿ, ಟ್ರಾಲ್ಸ್ ಆಗಲಿ, ಇದಕ್ಕೆಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತೀರಾ? ನನಗೂ ಅಂದರೆ ಅಫ್ಕೋರ್ಸ್ ಫಸ್ಟ್ಲಿ ಆ ಸೇಮ್ ಅಪ್ರೋಚ್ ಇದೆ. ಎಲ್ಲರೂ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದೇ ಒಂದು ದೊಡ್ಡದು. ಅದಕ್ಕೆ ನಾನು ಒಂದು ಖುಷಿಯಾಗಿದ್ದೀನಿ. ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಅದರಲ್ಲಿ ಯಾವ ಮೀನಿಂಗ್ ಇದೆ, ಅವ್ರು ಯಾವ ಉದ್ದೇಶದಿಂದ ಹೇಳ್ತಾ ಇದ್ದಾರೆ, ಅದು ನನಗೆ ಇಂಪಾರ್ಟೆಂಟು. ಏನೋ ಸುಮ್ಮನೆ ಟ್ರೋಲ್ ಮಾಡ್ತಾ ಇದ್ದಾರೆ, ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆ ನಾನು ಅಷ್ಟು ಗಮನ ಕೊಡಲ್ಲ. ಅದು ಬಿಟ್ಟು ನೀನು ಇದನ್ನ ಕರೆಕ್ಟ್ ಮಾಡು, ಕನ್ಸ್ಟ್ರಕ್ಟಿವ್ ಆಗಿ ಏನಾದ್ರು ಹೇಳ್ತಾ ಇದ್ದಾರೆ ಅಂದರೆ ನನಗೆ ಆದಮೇಲೆ ಓಕೆ ನಾನು ಇದು ತೊಗೊತೀನಿ, ನಾನು ಆದಮೇಲೆ ಕೆಲಸ ಮಾಡ್ತೀನಿ ಅಂತ. ಅದು ಕಾಂಪ್ಲಿಮೆಂಟ್ ಮಾಡಿದ್ರೆ ನನಗೆ ಅದರಿಂದ ಇನ್ನೂ ದೊಡ್ಡ ಅವಾರ್ಡ್ ಇಲ್ಲ. ಜನರ ಪ್ರೀತಿ ಇಲ್ಲಿ, ಆಡಿಯನ್ಸ್ ಅವ್ರದ್ದು ಪ್ರೀತಿ ಇಲ್ಲಿ, ಅದೆಲ್ಲ ಸಿಗ್ಮೇಲೆ ನನಗೆ ಅಂದರೆ ನಾನು ಇನ್ನೂ ಬೆಟರ್ ಕೆಲಸ ಮಾಡಬೇಕು, ಇನ್ನೂ ಈ ಥರ ಕಾಂಪ್ಲಿಮೆಂಟ್ಸ್ ಬರಬೇಕು, ಆ ಪ್ರೀತಿ ಇನ್ನೂ ಜಾಸ್ತಿ ಆಗ್ತಾ ಹೋಗಬೇಕು ಅಂತಾನೆ ನಂದು ಆ ಒಂದು ಫೀಲಿಂಗ್ ಇದೆ. ವಂಡರ್ಫುಲ್ ವಂಡರ್ಫುಲ್. ಈಗ ಒಂದು ಬಿಗ್ ಸರ್ಪ್ರೈಸ್ ಇದೆ. ಎಸ್ ಮ್ಯಾಮ್ ಪ್ಲೀಸ್. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅವಳಿಗೆ ಜಾಸ್ತಿ ಟ್ರೋಲ್ ಬರೋದು ಕನ್ನಡ ಪ್ರೊನೌನ್ಸಿಯೇಷನ್ಸ್ ಬಗ್ಗೆ. ಬಟ್ ಒಂದು ಏನಂತ ಹೇಳಿದರೆ, ಅವಳು ಆ್ಯಕ್ಚುಲಿ ಏನಂದರೆ ನಮಗೆ ಎಲ್ಲ ಪ್ಯಾರೆಂಟ್ಸ್ಗೆ, ನಮ್ಮ ಎಲ್ಲ ಪ್ಯಾರೆಂಟ್ಸ್ಗೂ ಒಂದು ಆಸೆ ಇರುತ್ತೆ, ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಸ್ಕೂಲಲ್ಲಿ ಓದಬೇಕು. ಸೊ ವೆರಿ ಫಸ್ಟ್ ಎಜುಕೇಷನ್ ಮೇಲೆ ಥಿಂಕ್ ಮಾಡ್ತೀವಿ. ಸೊ ಡೆಫಿನೆಟ್ಲಿ ನೌ ಡೇಸ್ ವಾಟ್ ಹ್ಯಾಪನ್, ಎಜುಕೇಷನಲ್ಲಿ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡ್ರು ಇಂಗ್ಲೀಷೇ ನಡೀತದೆ.
ಸೊ ಅದು ಏನಾಗ್ಬಿಡುತ್ತೆ ಒನ್ಸ್ ಆ ಇಂಗ್ಲೀಷ್ ಒಂದು ಬಂದಮೇಲೆ ಮನೇಲಿ ಕೂಡ ಏನಾಗುತ್ತೆ ಫ್ರೆಂಡ್ಸ್ ಬರೀ ದೇರ್ ಇವರು ಹುಟ್ಟುವಾಗಿಂದ it has started all Twitter, Insta, Facebook, so many things. So everything is in English. So ಈಗ ಬಂದ್ಬಿಟ್ಟು ಅವ್ರಿಗೆ ಈಗ ಕಾನ್ಸಂಟ್ರೇಷನ್ ಮಾಡಿ ಇಷ್ಟು ಮಟ್ಟಿಗೆ ಕನ್ನಡ ಅವ್ರ ಫಾದರ್ ಹತ್ರನೇ ಕನ್ನಡ ಮಾತಾಡೋದು, ನಮ್ಮ ಹತ್ರ ಇಂಗ್ಲೀಷ್ ಮಾತಾಡೋದು, ಬಿಕಾಸ್ ನಾವು ಹಂಗೆ ಬಿಕೇಮ್. ಸೊ ನನ್ನ ಕನ್ನಡ ಈಗಲೂ ರಾಮವ್ರು ಕರೆಕ್ಷನ್ ಮಾಡ್ತಾರೆ. ಸೊ ಅಂಥದ್ದು ಅವಳು ಶಿ ಈಸ್ ಇಂಪ್ರೂವ್ಡ್ ಲಾಟ್. ನಾನು ಅವಳು ಕನ್ನಡ ತುಂಬ ಇಂಟ್ರೆಸ್ಟ್ ತಗೊಂಡು ಶಿ ಲರ್ನ್ಡ್ ಇಟ್. ಅಂದರೆ ನಾನು ಒಪ್ಕೊಳ್ತೀನಿ ನಾನು ಪರ್ಫೆಕ್ಟ್ ಆಗಿಲ್ಲ ಅಂತ, ಬಟ್ ಐ ಆಮ್ ಟ್ರೈಂಗ್ ಟು ಇಂಪ್ರೂವ್ ಇಟ್. ಅಲ್ವಾ, ಯಾವತ್ತೂ ತಪ್ಪುಗಳು ಆಗ್ತಾ ಇರುತ್ತೆ, ಆದರೆ ನಾವು ಕರೆಕ್ಷನ್ ಮಾಡ್ಕೊಳ್ತಾನೆ ಇರಬೇಕು. ಸೊ ಆ ಒಂದು ಹಾದಿಯಲ್ಲಿ ಹೊರಟಿದ್ದೀರಾ ನೀವೀಗ. ಎಸ್, ಈಗ ಒಂದು ಬಿಗ್ ಸರ್ಪ್ರೈಸ್ ಇದೆ. ವೇಟಿ ಪ್ಲೀಸ್. ಯಾರಪ್ಪ ಇದು ಅಂತ ಅನ್ಕೊಳ್ತಾ ಇದ್ದೀರಾ? ಇದ್ರ ಹಿನ್ನೆಲೆನ, ಈ ಒಂದು ಅಪರೂಪದ ಫೋಟೋದ ಹಿಂದೆ ಇರೋ ಕಥೆಯನ್ನ ಮೇಡಮೇ ಹೇಳ್ತಾರೆ, ಆರಾಧನೂ ಹೇಳ್ತಾರೆ. ಎಸ್, ಐ ಡೋಂಟ್ ಥಿಂಕ್ ಸೊ ಇದು ಆ್ಯಕ್ಚುಲಿ ನಮ್ಮದು ಚಾಮುಂಡಿ ಶೂಟಿಂಗ್ ಟೈಮಲ್ಲಿ. ಓಕೆ. ಸೊ ಅಲ್ಲಿ ಒಂದು ಶೂಟಿಂಗ್ ಟೈಮಲ್ಲಿ ಶಿ ಕೇಮ್ ಟು ಲೊಕೇಶನ್, ಆವಾಗ ತೆಗೆದಿರೋ ಫೋಟೋ. ಇವ್ರಿಗೆ ಎಲ್ಲಿ ಗೊತ್ತಿರುತ್ತೆ? ಆರಾಧನಾ, ನೀವೇ ಅದು ಗೊತ್ತಾಯ್ತಾ? ಅದು ಗೊತ್ತಾಯ್ತು, ಯಾವಾಗ ಅಂತ ಎಲ್ಲಿ ಯಾವಾಗ ಗೊತ್ತಿಲ್ಲ. ವಾ, ಸೂಪರ್ ಸೂಪರ್. ಸೊ ಚಾಮುಂಡಿ ಸಿನಿಮಾದ ಒಂದು ಇದರಲ್ಲಿ ಎಷ್ಟು ವರ್ಷ, ಎಷ್ಟು ತಿಂಗಳು ಮ್ಯಾಮ್, ಆಗ ಎಷ್ಟು ವಯಸ್ಸಿರ್ಬೋದು? ವೆರಿ ಲೆಸ್ ದೆನ್ 1 year. ಐ ಥಿಂಕ್ ಒಂದು 7 months ಆಗಿರ್ಬೋದು, ಇಲ್ಲ 5 to 6 ಆ ಥರ. ಶಿ ಇಸ್ ನಾಟ್ ವಾಕಿಂಗ್. ಓಕೆ. ಅವಾಗೆ ನೀವು ಫಿಲ್ಮಲ್ಲಿ ಆ್ಯಕ್ಟ್ ಮಾಡ್ತಿದ್ರಿ? ಅಷ್ಟು ಚಿಕ್ಕ ಮಗು, 5 months ಅಂತ ಹೇಳ್ತೀವಿ. ಇಲ್ಲ, ಸಾರಿ, ಇದು ಲಾ ಅಂಡ್ ಆರ್ಡರ್ ಟೈಮ್, ಶೂಟಿಂಗ್ ಟೈಮಲ್ಲಿ ಐ ಹ್ಯಾವ್ ಟೇಕನ್ ಎ ಗ್ಯಾಪ್. ಓಕೆ ಫಾರ್ ಯುವರ್ ದಿಸ್ ಥಿಂಗ್. ಸೊ ಆವಾಗ ಲಾ ಅಂಡ್ ಆರ್ಡರ್ ಶೂಟಿಂಗ್ ವಾಸ್ ಗೋಯಿಂಗ್ ಆನ್. ಸೊ ಅಲ್ಲಿ ಆಟ ಆಡೋಕ್ಕೆ ಬಾಲಿಂಗ್ ಎಲ್ಲ ಇತ್ತು. ಸೊ ಐ ಟುಕ್ ಹರ್ ಲಾ ಅಂಡ್ ಆರ್ಡರ್ ಶೂಟಿಂಗ್ ಟೈಮಲ್ಲಿ. ಚಿಕ್ಕ ವಯಸ್ಸಿಗೆ ಅಂದರೆ ಐ ಥಿಂಕ್ 1.5 year 2 years ಅಲ್ಲಿ ಅವ್ರು ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೆಕೆಂಡ್ ಇಯರ್ಗೆ ಐ ಥಿಂಕ್ ಸೆಕೆಂಡ್ ಇಯರ್ ಐ ವಿಲ್ ಫಸ್ಟ್ ದುರ್ಗಿ. ಎಸ್. ಸೊ ಎಷ್ಟೊಂದು ಜನಕ್ಕೆ ಗೊತ್ತಿಲ್ವೋ, ಮೊದಲ ಹೆಸರು ಅವ್ರದ್ದು ಶ್ರೀದುರ್ಗ. ಸೊ ಅದೇ ಸಿನಿಮಾದ ಮತ್ತೆ ನಿಮ್ಮ ಅದೇ ಟೈಟಲ್ ಇಟ್ಕೊಂಡು ಕಮ್ ಬ್ಯಾಕ್ ಮಾಡಿದ್ದು ದುರ್ಗಿ ಅಂತ. ಸೊ ನಿಮ್ಮ ಹೆಸರು ಪಾರ್ವತಮ್ಮ ಅವರು ಬದಲಾಯಿಸೋದಕ್ಕೆ ಏನು ರೀಸನ್ ಕೊಟ್ಟಿದ್ರು ಮ್ಯಾಮ್? ನಮ್ಗೆ ಏನು ರೀಸನ್ ಕೊಟ್ಟಿಲ್ಲ. ಐ ಡೋಂಟ್ ನೋ ವಾಟ್ ಇಸ್ ದ ರೀಸನ್ ಆಲ್ಸೋ. ಅವ್ರು ಅನ್ಸಿದ್ರು ಇಲ್ಲ ದುರ್ಗಾ ಬೇಡ, ಸೊ ವಿಲ್ ಕೀಪ್ ಸಮಾಧಾನ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಹತ್ರ ಬಂದು, ಈಗ ಶಿವಣ್ಣ ಎಲ್ಲರೂ ಕೂತಿದ್ರು. ಸೊ ಅವ್ರು ಹೇಳಿದ್ರು, ನೋಡಪ್ಪ ಒಂದು ಶ್ರೀಮಾಲಾ ಇಡೋಣ, ಇಲ್ಲ ಮಾಲಾಶ್ರೀ ಇಡೋಣ ಅಂತ. ಸೊ ಐ ವಾಸ್ ಸಿಟ್ಟಿಂಗ್ ಬ್ಲ್ಯಾಂಕ್ಲಿ, ಯಾಕೆ ಇಡ್ತಾ ಇದ್ದಾರೆ ನಮ್ಮ ಕನ್ನಡ ಅಂತ ನೋಡಿದ್ರೆ ನನಗೆ. ಸೊ ನನ್ನ ಹೆಸರು ಚೇಂಜ್ ಆಗ್ತಾ ಇದೆ ಅಂತ. ಸೊ ಹೌದು ಅಂತ ಸರಿ ಅಂತ ನೋಡಿದ್ರೆ ಎಲ್ಲರೂ ಬಂದ್ಬಿಟ್ಟು ಟೋಲ್ಡ್ ಮಾಲಾಶ್ರೀ ಸಮಥಿಂಗ್ ಡಿಫ್ರೆಂಟ್, ಶ್ರೀಮಾಲಾ ಬೇಡ, ಮಾಲಾಶ್ರೀ ಸಮಥಿಂಗ್ ಡಿಫ್ರೆಂಟ್. ಸೊ ನಿಮ್ಗೆ ಇಷ್ಟ ಆಯಿತು. ಬಟ್ ನನಗೆ ಅದು ಮಾಲಾಶ್ರೀ ಹೆಸರಿಗೆ ರಿಯಾಕ್ಟ್ ಮಾಡೋಕ್ಕೆ ತುಂಬ ದಿವಸ ಆಗೋಯ್ತು. ಯಾರಾದ್ರು ಮಾಲಾಶ್ರೀನ ಕರೆದ್ರೆ ನಾನು ಏನು ರಿಯಾಕ್ಟ್ ಮಾಡ್ತಾರೆ, ಮೇಡಮ್ ನಿಮ್ಮನ್ನೇ, ಹೌದಲ್ಲ ನನ್ನ ಹೆಸರು ಮಾಲಾಶ್ರೀ, ಎಷ್ಟು. ಸೊ ಸಡನ್ಲಿ ದಟ್ ನೇಮ್. ಬಟ್ ಇಟ್ ವಾಸ್ ರಿಯಲಿ, ಈಗಲೂ ಎಲ್ಲೇ ನಾನು ಫೋನ್ ಮಾಡಿ ಎಲ್ಲೇ ಮಾಲಾಶ್ರೀ ಅಂದರೆ ಏನೋ ಒನ್ಲಿ ಮಾಲಾಶ್ರೀ ಇಸ್ ಮೀ. ದಟ್ ಈಸ್ ಅಂತ ಒಂದು ಯೂನಿಕ್ ಹೆಸರು ನನ್ಗೆ ಕೊಟ್ಟರು ಅಲ್ವಾ? ನಿಜ ಅಲ್ಲ, ಇದಕ್ಕಿದ ಹಾಗೆ ಕನಸಿನ ರಾಣಿ ಆಕ್ಷನ್ ಕ್ವೀನ್ ಆಗಿ ಬದಲಾಗೋದು, ಆ ಫೈಟ್ ಮಾಡೋದು, ಅದು ರಿಯಲ್ ಆಗಿ ಕಲ್ತ್ಕೊಂಡಿದ್ರಾ ಮಾಲಾಶ್ರೀ ಮ್ಯಾಮ್? ಇಲ್ಲ, ನಾನು ಆ್ಯಕ್ಚುಲಿ ನಾನು ಫಸ್ಟ್ ಫೈಟ್ ಮಾಡಿ ನಂಜುಂಡಿ ಕಲ್ಲೆಲ್ಲ ನನ್ನ ಕೈಲಿ ಓಡಿಸಿದ್ರಲ್ಲ, ಸಿನಿಮಾಯಿಂದಾನೇ ಹೊಡೆದಾಟ ಶುರು ಆಗಿತ್ತು. ಸ್ವಲ್ಪ ಬಾಡಿ ಲ್ಯಾಂಗ್ವೇಜಿಂದ ಮೇ ಬಿ ಎಸ್ ಪಿ ಭಾರ್ಗವಿಯಿಂದ ಫುಲ್ಲು. ಆಮೇಲೆ ಈಗ ಎಸ್ ಪಿ ಭಾರ್ಗವಿ ಆದಮೇಲೆ ಎಲ್ಲ ಒಂದು ಏನಂದರೆ ಏನೋ ಒಂದು ಪ್ರತಿಯೊಂದು ಪಿಕ್ಚರ್ ಒಂದು ಚಿಕ್ಕ ಫೈಟ್ ಇರ್ತಾನೆ. ಈಗ ಮಾಲಾಶ್ರೀ ಮಾಮಾಶ್ರೀಯಲ್ಲಿ ಒಂದು ಫೈಟು ಆ ಥರ ಈ ಮಾಡ್ತಾಯಿದ್ರು. ಅದೇನು ನಾನು ಐ ಹ್ಯಾವ್ ಅದು ಒಂದು ಗಾಡ್ಸ್ ಗಿಫ್ಟೇ. ನಾನು ಫೈಟ್ ಮಾಸ್ಟರ್ ನೋಡಿ ಆ್ಯಸ್ ಇಟ್ ಈಸ್ ಹಂಗೆ ತೊಗೊಂಡ್ಬಿಟ್ಟು ನಾನು ಮಾಡ್ತೀನಿ. ನಾನು ಫೈಟ್ ಕಲ್ತಿಲ್ಲ, ಈವನ್ ಡ್ಯಾನ್ಸ್ ಕೂಡ ಅಷ್ಟು ಕಲ್ತಿಲ್ಲ ನಾನು. ಮನೇಲಿ ಫೈಟ್ ಮಾಡ್ತಾರಾ ಅಮ್ಮ? ಇಲ್ಲ, ಫೈಟ್ ಮಾಡಲ್ಲ. ಬಟ್ ಐ ರಿಮೆಂಬರ್ ನಾನು ನನ್ನ ತಮ್ಮ ಅವರು ಕಿರಣ್ ಬೇಡಿ ಶೂಟಿಂಗಿಂದ ಮನೆಗೆ ಬರುವಾಗ, ಅಂದರೆ ಅವಾಗ ಆ್ಯಕ್ಷನ್ ಜಾಸ್ತಿ ಇತ್ತಲ್ಲ, ಅವ್ರ ಮನೆಗೆ ಬರುವಾಗ ಆ ಗನ್ ಜೊತೆ ಅಲ್ಲಂದ್ರೆ ಆ ನೈಫ್ ಜೊತೆ ಅದೆಲ್ಲ ನಮಗಂದ್ರೆ ಅದು ರಿಯಲ್ ಅನಿಸ್ತು. ನಾವೇನೋ ಇವತ್ತು ಹೋಮ್ ವರ್ಕ್ ಮಾಡಿಲ್ಲ ಅಂದರೆ ಸಿಗತ್ತೆ ಬೇಡ ಅಂತ ನಮಗೂ ಅದು ರಿಯಲ್ ಆಗಿ ಬಿಲೀವ್ ಮಾಡಿ. ನಿಮ್ಗೆ ನಂಬಲ್ಲ, ಐ ಸ್ವೇರ್ ಆನ್ ಗಾಡ್, ನಾನು ಇಲ್ಲಿವರೆಗೂ ನನ್ನ ಮಕ್ಕಳ ಮೇಲೆ ಕೈ ಹಾಕಿಲ್ಲ.
ಬಟ್ ಐ ವಾಸ್ ಎಂಜಾಯಿಂಗ್ ವಿತ್ ಇಮ್ ಪ್ಲೇಯಿಂಗ್ ವಿತ್ ದೆಮ್. ಬಟ್ ಒನ್ಸ್ ಅವ್ರು ಗ್ರೋ ಆಗುವಾಗ ನಾನು ಆ್ಯಕ್ಷನ್ ಹೀರೋಯಿನ್ ಅನ್ನೋ ಹೆಸರು ಬಂದಮೇಲೆ ಅವ್ರು ನನ್ನ ಆ್ಯಕ್ಷನ್ ಫಿಲ್ಮ್ಸ್ ಎಲ್ಲ ಮಾಡ್ತಾಯಿದ್ರು. ಅವ್ರು ನನ್ನ ಮಗ ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ ಹಿ ಲೈಕ್ಸ್ ಆ್ಯಕ್ಷನ್. ಅವರು ದುರ್ಗಿ ಥರ ಕಣ್ಣೆಲ್ಲ ಹಿಂಗೆಲ್ಲ ಮಾಡಿಕೊಂಡು ಗನ್ನಿಟ್ಟು. ಸೊ ನಾನು ಏನು ಮಾತಾಡಬೇಕಿಲ್ಲ. ಈಗ ಆರ್ಯನ್ ಊಟ ಮಾಡಿದೆ ಅಂದರೆ ಇಲ್ಲ ಆರ್ಯನ್ ಅಂತ ಹೇಳಿದ್ರೆ ಸಾಕು, ಇಮ್ಮಿಡಿಯೇಟ್ ಒಂದು ಸೆಕೆಂಡ್ ಸ್ಟಾಪ್ ಆಗ್ಬಿಡಿ. ಏನಂದರೆ ಅವ್ನು ಇಮ್ಯಾಜಿನೇಷನ್ ಮಾಡ್ತಾನಂತೆ. ನಾನು ನೋಡಿದ್ರೆ ಅವಳು ಎಲ್ಲಿಂದ ಇಲ್ಲಿ ಹೋಗಿ ಜಂಪ್ ಅಂತ ಒಂದು ಸೆಕೆಂಡ್ ಇಮ್ಯಾಜಿನ್ ಮಾಡಿದ್ರು ಹೋಗಿ ಊಟ. ಬಟ್ ನಾನು ಸುಮ್ಮನೆ ಆರ್ಯನ್ ಅಂತ ಕರೆಯೋದು ಅಷ್ಟೇ. ಸೊ ಆ ವಾಯ್ಸ್ ರೀಸಲ್ಲಿ ಇಬ್ಬರು ಎಲ್ಲ ಕೆಲಸ ಮಾಡ್ಬಿಡೋರು. ತುಂಬ ಈಸಿ ಆಗಿರೋದು. ಬಟ್ ರಿಯಲ್ ಲೈಫಲ್ಲಿ ಅಂದರೆ ಸ್ಟ್ರಿಕ್ಟ್ ಆಗಿಲ್ಲ, ಡಿಸಿಪ್ಲಿನ್ಡ್ ಆಗಿಲ್ಲ, ಏನಿಲ್ಲ ಆ ಥರ. ತುಂಬ ಸಾಫ್ಟ್ ಆಗಿ ಕೇರ್ ಫ್ರೀ ಆಗಿರ್ತಾರೆ ನಮ್ಮ ಜೊತೆ. ಇವ್ರು ನಮ್ಮನ್ನ ಮಮ್ಮಿ ಪ್ಲೀಸ್ ವಂಡರ್ಫುಲ್. ಅಮ್ಮ ಮಗಳು ಸೂಪರ್. ನಿಮ್ಮ ಅಮ್ಮ ನಿಮ್ಮ ನೆರಳಾಗಿದ್ರು, ಈಗ ನೀವು ಆರಾಧನಾಗೆ ನೆರಳಾಗಿದ್ದೀರಾ. ಸೊ ಎಷ್ಟು ಸ್ಟ್ರಾಂಗ್ ಅಲ್ವಾ, ಹೆಣ್ಮಕ್ಳೇ ಸ್ಟ್ರಾಂಗ್ ಅಲ್ವಾ? ಬಟ್ ಒಂದು ಹೇಳ್ತೀನಿ, ಮೈ ಮಮ್ಮಿ ವಾಸ್ ಸ್ಟ್ರಾಂಗ್ ವಿತ್ ಮೀ. ನಾನು ಇಲ್ಲ, ಇವಳು ನನ್ನ ಶೀ ಈಸ್ ಮೈ ಮದರ್ ನೌ ಆ ಥರ ಸ್ಟ್ರಾಂಗ್ ಆಗಿ. ಬಟ್ ಅಫ್ಕೋರ್ಸ್ ಅವ್ರ ಫೌಂಡೇಶನ್ ಆಗಿ, ಒಂದು ಸಪೋರ್ಟ್ ಆಗಿ, ಪಿಲ್ಲರ್ ಆಗಿ ನನ್ನ ಜೊತೆ ಫಸ್ಟ್ ಡೇಯಿಂದ ಇವಾಗ ತನಕನೂ ನಿಂತ್ಕೊಂಡಿದ್ದಾರೆ. ನನ್ನ ಪಕ್ಕದಲ್ಲೇ ಇರ್ತಾರೆ ಯಾವಾಗಲೂ. ರಿಯಲ್ ಆಗಿಲ್ಲ ಅಂದ್ರೇನು ನನ್ನ ಫೋನಲ್ಲಿ ಇರ್ತಾರೆ, ಎಲ್ಲೋ ಸ್ಪೀಕರಲ್ಲಿ ಇರ್ತಾರೆ ಫೋನಲ್ಲಿ. ಸೊ ಎವ್ರಿ ಡೇ ಅವ್ರು ಒಂದು ಫೌಂಡೇಶನ್ ಆಗಿ ತುಂಬ ಶಕ್ತಿ ಕೊಡ್ತಾರೆ, ಕಾನ್ಫಿಡೆನ್ಸ್ ಕೊಡ್ತಾರೆ. ಆ್ಯಂಡ್ ಎಲ್ಲರಿಗೂ ಐ ಥಿಂಕ್ ಮದರ್ ಅಂದ್ರೇ ಒಂದು ಡಿಫ್ರೆಂಟ್ ಸೆಂಟಿಮೆಂಟ್ ಬಂದ್ಬಿಡತ್ತೆ ನಮ್ಮೆಲ್ಲರಲ್ಲೂ. ಮದರ್ ಇಲ್ಲ ಅಂದರೆ ನಾವಿಲ್ಲ. ಸೊ ಎಲ್ಲರಿಗೂ ಆ ಒಂದು ಸೆಂಟಿಮೆಂಟ್ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಓ ಮೈ ಗಾಡ್, ಇಷ್ಟು ಜಾಸ್ತಿ ಆಯಿತು ಇವತ್ತು, ಕಾಂಪ್ಲಿಮೆಂಟ್ಸ್ ಜಾಸ್ತಿ ಆಯಿತು ನನ್ನ ಕಡೆಯಿಂದ. ಸೋ ಕ್ಯೂಟ್, ಸೋ ಸ್ವೀಟ್, ಸೋ ವಾವ್ ಅಂತ ಹೇಳ್ತಾರಲ್ಲ, ಹಂಗೆ ಹೇಳೋಂಗಿದೆ. ಈ ಅಮ್ಮ ಮಗಳನ್ನ ನೋಡಿದ್ರೆ ಯಾರು ಬೇಕಾದ್ರೂ ವಾವ್, ಸೋ ಎಲಿಗೇಟ್, ಸೋ ಬ್ಯೂಟಿಫುಲ್, ವಾವ್ ವಾವ್ ವಾವ್. ಎಸ್, ಈಗ ಇನ್ನೊಂದು ಫೋಟೋ ಇದೆ, ಒಂದು ರೇರ್ ಫೋಟೋ, ಮತ್ತೊಂದು ವೇಟಿ ಪ್ಲೀಸ್. ಅವಾಗಲ್ಲ ಯಾವಾಗ್ಲೂ ಹಿಂಗೆ ಚೆನ್ನಾಗಿರ್ತಿರಲ್ಲ. ಇದು ಕಡುಸಮೆ ಅಂತ ಒಂದು ಫಿಲಮು. Okay. ನನಗೆ ಎಷ್ಟು ಖುಷಿ ಅಂದರೆ ಆ ಪಿಕ್ಚರಲ್ಲಿ ಫಸ್ಟ್ ಟೈಮ್ ಫ್ರಾಕ್ಗಳು ಕೊಟ್ಟಿದ್ದಾರೆ. ಸೊ ಒಂದೊಂದು ಫ್ರಾಕ್ ಹಾಕ್ಕೊಂಡು ಒಂದು ಸೆಕೆಂಡ್ ಅಮಿತಾಬ್ ಬಚ್ಚನ್ ಅವ್ರ ಪಕ್ಕದಲ್ಲಿ ಇಟ್ಕೊಂಡು ಶ್ರೀದೇವಿ ಆಗ್ಬಿಟ್ಟೆ. ಸೊ ಐ ವಾಸ್ ಎಂಜಾಯಿಂಗ್ ದಟ್ ರೋಲ್. ಅದರಲ್ಲಿ ಅದು ಟೈಟಲ್ ರೋಲೆ. ಸೊ ಇಟ್ಸ್ ಮೀ ಹೂ ಒಂದು ಎಂಟೈರ್ ಫ್ಯಾಮಿಲಿಗೆ ಇದು ಮಾಡೋದು. ಇಟ್ಸ್ ವೆರಿ ಗುಡ್ ಸಬ್ಜೆಕ್ಟ್, ವೆರಿ ಗುಡ್. ಎಷ್ಟು ವರ್ಷ ಆಯ್ತು ಮ್ಯಾಮ್ ನಿಮ್ಗೆ ಅವಾಗ? ಅಯ್ಯೋ ಅದನ್ನು ಕೇಳಬೇಡಿ, ಈಗಲೇ ನಾವು ಜ್ಞಾಪಕ ಇಲ್ಲ. ಆವಾಗಿಂದ ಹೆಂಗೆ ಜ್ಞಾಪಕ ಇಟ್ಕೊಳ್ತೀನಿ. ಐ ರಿಯಲಿ ಡೋಂಟ್ ರಿಮೆಂಬರ್. ಬಿಕಾಸ್ ಯಾಕಂದರೆ ನಾನು 1 ವರ್ಷದಿಂದನೇ ಐ ಸ್ಟಾರ್ಟೆಡ್ ಆ್ಯಕ್ಟಿಂಗ್ ಇನ್ ಮೂವೀಸ್. 1 ವರ್ಷದಿಂದ? ಸೊ ನನಗೆ ಯಾವ ವರ್ಷದಲ್ಲಿ ಯಾವ ಪಿಕ್ಚರ್ ಮಾಡಿ ಜ್ಞಾಪಕ ಇಲ್ಲ. ಡೆಫಿನೆಟ್ಲಿ ಇದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. 1 ವರ್ಷದಿಂದ ಅಂದ್ರೆ ಅಲ್ಲಿಗೆ ನೀವು ಹೇಳ್ದಂಗೆ 150 ಅಲ್ಲ, ಇನ್ನೂ ಪ್ಲಸ್ ಆಗಿರುತ್ತೆ ಸಿನಿಮಾಗಳೆಲ್ಲ ಒಟ್ಟು, ಅಲ್ವಾ? ನಾನೇನು 70 ವರ್ಷ ಥರ ಮಾತಾಡ್ತಾ ಇಲ್ಲ ಬಿಡಿ, ಆದ್ರೂ ನೀವು ಹೀಗೆ ಇರ್ತೀರಾ. ಎಸ್ ಮ್ಯಾಮ್, ನೆಕ್ಸ್ಟ್ ಫೋಟೋ ಪ್ಲೀಸ್. ನಾನು ಇದ್ದೀನಿ ಅದಲ್ಲಿ. ಎಲ್ಲಿದ್ದೀನಿ? ನನ್ ಕೇಳಿಸ್ಲಿಲ್ಲ. ಆರಾಧನಾ ಏನೋ ಹೇಳಿದ್ರಿ ಈಗ. ನಾನು ಇದ್ದೀನಿ ಈ ಫೋಟೋ ಇಲ್ಲಿ ಅಂತ. ಎಲ್ಲಿದ್ದೀನಿ ಎಲ್ಲರೂ ಗೆಸ್ ಮಾಡಿ. ಸೀಸನ್ ಹೊಟ್ಟೆ. ಸೊ ಅವಳು ಫಸ್ಟು ಶ್ರೀಮಂತ ಇವಳು. ನಾನು ಬಿಗಿನಿಂಗಿಂದ ಒಂದು ಹೌಸ್ ವೈಫು. ಯಾಕಂದರೆ ಆ ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಇದ್ದಾಗ ನನಗೆ ಈ ಶಾಸ್ತ್ರಗಳು ಇವೆಲ್ಲ ತುಂಬ, ಈಗಲೂ ಐ ಬಿಲೀವ್ ಇನ್ ಎವ್ರಿ. ನಾನು ಪ್ರತಿಯೊಂದು ಹಬ್ಬನೂ ಮಾಡ್ತೀನಿ, ಪ್ರತಿಯೊಂದು ಪೂಜೆ ಮಾಡ್ತೀನಿ, ಶಾಸ್ತ್ರಗಳು ತುಂಬ ನಂಬ್ತೀನಿ. ಸೊ ಆವಾಗ ಏನೋ ಮೇಡ್ ದಿಸ್ ಶ್ರೀಮಂತ, ಐ ವಾಸ್ ರಿಯಲಿ ಎಂಜಾಯಿಂಗ್ ಇಟ್. ಅಲ್ವಾ? ನಿಮಗೆ ಗೊತ್ತಾ, ಫಸ್ಟ್ ಟೈಮ್ ಒಬ್ಬ ಹೀರೋಯಿನ್ನು ಅವರ ಬೇಬಿ ಬಂಪ್ ಜೊತೆ ಇವಾಗ ಏನೇನೋ ಫೋಟೋ ಶೂಟ್ ಮಾಡಿಸ್ತಾರಲ್ಲ, ಈ ಥರ ಸೀಮಂತದ ಫೋಟೋನ ರಿವೀಲ್ ಮಾಡಿದ್ದು ಮಾಲಾಶ್ರೀ ಮ್ಯಾಮ್ ಆ ಕಾಲದ ಹೀರೋಯಿನ್ಸ್ ಅಲ್ಲಿ. ಈ ಫೋಟೋಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ, ಅಷ್ಟೊಂದು ತುಂಬ 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 ಅಪರೂಪದ ಫೋಟೋ ಅಂತ ಹೇಳೋದಕ್ಕೆ ತುಂಬ ರೀಸನ್ಸ್ ಇದೆ. ಎಸ್ ಮ್ಯಾಮ್ ಪ್ಲೀಸ್. ನಿಜವಾಗ್ಲೂ ಫಸ್ಟ್ ರಾಮು ಅವ್ರ ಮದುವೆ ಆಗಿದ್ದು, ಆಮೇಲೆ
ದ ಬಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಹಿಸ್. ಆಮೇಲೆ ಆ್ಯಕ್ಷನ್ ಫಿಲ್ಮ್ಸ್ ಮಾಡ್ತಾ ಮಾಡ್ತಾ ಐ ವಾಸ್ ಗೆಟಿಂಗ್ ಸ್ಕೇರ್ಡ್. ಅಯ್ಯೋ ಮಕ್ಕಳು ಬೇಕು ನಮಗೆ. ನನಗೆ ಡೇ ಒನ್ನಿಂದ ಲೈಕ್ ಮ್ಯಾರೇಜ್ ಅಂದಮೇಲೆ ಮಕ್ಕಳು ಬೇಕು ನನಗೆ. ಐ ಲವ್ ಕಿಡ್ಸ್. ಸೊ ಆವಾಗ ಆಲ್ರೆಡಿ ನಂಗೆ ತುಂಬ ಫಿಲ್ಮ್ಸ್ ಕೈಯಲ್ಲಿತ್ತು, ಅದೆಲ್ಲ ಫಿನಿಷ್ ಮಾಡಿ ವಿಲ್ ಪ್ಲಾನೆಟ್ ಅಂತ. ಆಮೇಲೆ ಐ ಬಿಕಮ್ ಪ್ರೆಗ್ನೆಂಟ್ ಆ್ಯಂಡ್ ದ ವೇ ಹಿ ವಾಸ್ ಟೇಕಿಂಗ್ ಕೇರ್ ಆಫ್ ಮೀ, ನಿಜವಾಗ್ಲೂ ಐ ವಾಸ್ ಸೋ ಬ್ಲೆಸ್ಡ್. ಅವರು ಈಸ್ ಪಕ್ಕ ಕಮರ್ಷಿಯಲ್ ಮಾಸ್ ಪ್ರೊಡ್ಯೂಸರ್ ಮಾತ್ರ ಮನಸ್ಸು ಮಾತ್ರ ಹೀ ಈಸ್ ಲೈಕ್ ಎ ಬೇಬಿ. ಅವರು ನನಗೆ ಡೈಲಿ ಏನಿಷ್ಟ ಎಲ್ಲ ಹಂಗೆ ತಂದುಕೊಡೋರು ಮನೆಗೆ. ಆಮೇಲೆ ಆವಾಗ ಐ ಆಮ್ ವೆರಿ ಫುಡಿ ಅಲ್ವಾ, ಸೊ ಅವ್ರು ಏನು ಒಂದು ಚೂರು ಎಕ್ಸ್ಟ್ರಾ ತಂದುಕೊಡೋರು. ಆವಾಗ ನಮ್ಮ ಬೆಡ್ರೂಮ್ ಮೇಲಿತ್ತು, ಅವ್ರು ಇಮ್ಮಿಡಿಯೇಟ್ ಹಿ ಮೇಡ್ ಒನ್ ಬ್ಯೂಟಿಫುಲ್ ಬೆಡ್ರೂಮ್ ಎಲ್ಲ ಮಾಡಿ ಕೆಳಗಡೆ ಈ ವಾಸ್ ಸರ್ಪ್ರೈಸ್ಡ್ ಮೀ. ತುಂಬ ವಿಷಯಗಳಿದೆ ವೆನ್ ಐ ವಾಸ್ ಪ್ರೆಗ್ನೆಂಟ್. ಆ್ಯಂಡ್ ಅವರು ನಿಜ ಹೇಳಬೇಕು ಅಂದರೆ ಇದು ಡೆಲಿವರಿ ಆದಮೇಲೆ ಅನಿ ಹಿಂಗೆ ಶಿ ವಾಸ್ ಸ್ಲೀಪಿಂಗ್ ಆ್ಯಂಡ್ ರಾಮು ಅವ್ರು ಬಂದು ನನ್ನ ನೋಡಿ ಮಾತಾಡಿಸಿ ಮಗು ನನಗೇ ನೋಡ್ತಾಯಿದ್ರು. ಏನು ಹಿಂಗೆ ನೋಡ್ತಾ ಇದ್ರಾ ಅಂತ ಕೇಳಿದರೆ, ಇಲ್ಲ ಎಷ್ಟು ಕ್ಲಾಸ್ ಆಗಿದ್ದಾರಲ್ಲ ಇವಳು. ಆವಾಗಲೇ ತುಂಬ ಕ್ಲಾಸ್ ಕಿಡ್ ಬಿಕಾಸ್ ಶಿ ವಾಸ್ ಫೇರ್ ಆ್ಯಂಡ್ ಟಾಲ್. ಸೊ ಆವಾಗ ಈ ಆಡಿಯನ್ ಹುಟ್ಟುವಾಗ ಅಂದರು ಅವರಂತೂ ಫುಲ್ಲು ಖುಷಿ. ಹೆಂಗೆ ಅಂತ ಹೇಳಿದರೆ ಪಕ್ಕ ಮಾಸ್ ಉಟ್ಬಿಟ್ಟಿದ್ದಾರೆ ಕ್ಲಾಸು ಮಾಸು ಸರಿ ಆಯ್ತಲ್ಲ ಇವೆರಡು. ಸೊ ಅವರು ಗಿವ್ ಲಾಟ್ ಆಫ್ ಟೈಮ್ ಇವ್ರಿಗೆ ಮಕ್ಕಳಿಗೆ. ಕೆಲವು ಫೋಟೋಸ್ ಇದೆ, ಐ ಥಿಂಕ್ ಐ ಡಿಂಟ್ ಪುಟ್, ಐ ಹ್ಯಾವ್ ಟು. ಅವರು ಹಾಲು ಕುಡಿಸೋದು ಇವ್ರಿಗೆ, ಆಮೇಲೆ ಸ್ನಾನ ಮಾಡಿಸೋದು ಎಲ್ಲ ಇದೆ, ಬಟ್ ಐ ಡಿಂಟ್. ನೆಕ್ಸ್ಟ್ ಟೈಮ್ ಐ ವಿಲ್ ಪೋಸ್ಟ್. ಡೆಫಿನೆಟ್ಲಿ. ಆರಾಧನಾ, ನಂಗೆ ಅಮ್ಮ ಒಂದ್ಸರಿ ಹೇಳಿದ್ ನೆನಪಿದೆ. ಅಪ್ಪ ಹೇಗೆ ಅಮ್ಮನ್ ಟ್ರೀಟ್ ಮಾಡ್ತಿದ್ರು ಅಂದ್ರೆ ½ ಒಂದ್ಸರಿ ಕಾಲ್ ಮಾಡ್ತಿದ್ರಂತೆ ರಾಮು ಅವರು ಕಾಲ್ ಮಾಡೋರು. ನಾನು ಅವ್ರು ಆಫ್ ಮಾಡಿದ್ರೆ ನಾನು ಎವ್ರಿ 5 minutes ಐ ಲವ್ ಯು ಹೇಳಲೇಬೇಕು. ಅವ್ರು ತುಂಬ ಇರಿಟೇಟ್ ಬಿಕಾಸ್ ಅಪ್ಪ ಏನಂದ್ರೆ ತುಂಬ ಶೈ, ತುಂಬ ಸಾಫ್ಟ್. ಅವ್ರಿಗೆ ಈ ಫೀಲಿಂಗ್ಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡೋದು ಅದೆಲ್ಲ ಇಷ್ಟ ಇಲ್ಲ. ಸೊ ಅವ್ರಿಗೆ ಏನಂದ್ರೆ ಕನ್ಸರ್ನ್ ತೋರಿಸ್ಬೇಕು, ಮಕ್ಕಳು ಏನು ಮಾಡ್ತಾ ಇದ್ರೆ ಮನೇಲಿ ಅದೆಲ್ಲ ಚೆಕ್ ಮಾಡಬೇಕು ಅಂತ ಎವ್ರಿ ½ hour 1 hour ಫೋನ್ ಮಾಡ್ತಾ ಇದ್ರು. ಆಮೇಲೆ ನಾನು ಸ್ವಲ್ಪ ದೊಡ್ಡವಳಾದ್ಮೇಲೆ ನನಗೂ ಫೋನ್ಸ್ ಬರ್ತಾ ಇತ್ತು ಆ ಥರ. ಇವ್ರೇನಂದ್ರೆ ಫೋನ್ ಪಿಕಪ್ ಮಾಡಿದ ತಕ್ಷಣ ಇರಿಟೇಟ್ ಮಾಡಿ ಅಂದರೆ ಲೈಕ್ ಕ್ಯೂಟ್ ಆಗಿ ಇರಿಟೇಟ್ ಮಾಡೋದು. ಬಟ್ ಯಾ ತುಂಬ ಮೆಮರೀಸ್ ಇದೆ. ಹೇಳ್ತಿದ್ದು ಯಾರು, ರಾಮು ಅವರ ಅಮ್ಮನ? ಫಸ್ಟ್ ಇವರು ಇಲ್ಲ ಫಸ್ಟ್ ನೀವು ಹೇಳೋದು ಅವರೇ ಫಸ್ಟ್ ಐ ಲವ್ ಯು. ಆಮೇಲೆ ಮದುವೆ ಆಗಿ ಮಕ್ಕಳಾದ್ಮೇಲೆ ಮದುವೆ ಆದಮೇಲೆ ಐ ಲವ್ ಯು ಅಂತ ಹೇಳೋದು. ಅದು ಸುಮ್ಮನೆ ಬ್ಯುಸಿ ವರ್ಕಲ್ಲಿ ಕೂಡ ಫೋನ್ ಮಾಡಿ ಅವ್ರು ಏನೋ ಟೆನ್ಷನ್ ತೆಗಿತಾರೆ, ನಾನು ಐ ಲವ್ ಯು ಅಂತ ಹೇಳಿ ಇಟ್ಬಿಡೋದು. ಈ ಥರ ಇರಿಟೇಟ್ ಮಾಡೋದು. ಇವನ್ ಮನೆಗೆ ಬಂದು ಸರಿ ಅವ್ರ ರೂಮಲ್ಲಿ ಏನೋ ಈ ವಾಂಟ್ಸ್ ಟು ಟಾಕ್ ವಿತ್ ಅವ್ರ ಕೆಲಸ ಇರುತ್ತಲ್ಲ, ಮದುವೆ ಡೋರ್ ಓಪನ್ ಮಾಡಿಬಿಟ್ಟು ಐ ಲವ್ ಯು ಅಂತ ಹೇಳ್ಬಿಟ್ಟು ಒಂದ್ಸಲ ಹಂಗೆ ಐ ವಾಸ್ ಇರಿಟೇಟಿಂಗ್. ಅನಿ ಟೇಕ್ ಯು ಮಮ್ಮಿ ಹಂಗೋ ಆಮೇಲೆ ನನಗೆ ಅದು ಆವಾಜ್ ಬರ್ತಾ ಇತ್ತು, ಅಮ್ಮ ಕರ್ಕೊಂಡು ಹೋಗೋ ಇರಿಟೇಟ್ ಮಾಡ್ತಾ ಇದ್ದಿಲ್ಲ ಅಂತ. ಸೋ ಸ್ವೀಟ್. ಎಷ್ಟು ಅದಕ್ಕೆ ಈಗ ಏನಾಗೋಯ್ತಂದರೆ ದಟ್ ಟೈಮ್ ವೆನ್ ರಾಮೂಸ್ ಇನ್ಸಿಡೆಂಟ್ ಹ್ಯಾಪನ್, ನನಗಿಂತ ಅನಿ ಯಾರೇನು ಹೆಂಗೆ ರೂಮ್ ಒಳಗಡೆ ಅವ್ಳು ಅಳ್ತಾರೆ, ನನ್ನ ಮುಂದೆ ತೋರಿಸ್ತಾನೆ ಇರಲಿಲ್ಲ ಅವರು. ಬಿಕಾಸ್ ನಾನೆಲ್ಲಿ ಟೋಟಲಿ ಬಿಕಾಸ್ ದೇ ಸಾ ದಟ್ ಲವ್ ನಾವಿಬ್ಬರು ಮಕ್ಕಳು ದೊಡ್ಡವರಾದ್ಮೇಲೂ ದ ವೇ ವಿ ಯೂಸ್ ಟು ಬಿ, ದ ವೇ ವಿ ಯೂಸ್ ಟು ಲವ್ ಲೈಕ್ ಈಗಲೇ ಮದುವೆ ಆಗಿರೋ ಥರನೇ ಇವರು ಇರಿಟೇಟ್ ಮಾಡೋರು. ಇವಳು ಮಮ್ಮಿ ಪ್ಲೀಸ್ ನಾವೆಲ್ಲ ಇದು ಇಲ್ಲಿ. ವಂಡರ್ಫುಲ್ ಮ್ಯಾಮ್. ನಿಮ್ಮ ಸಿನಿಮಾಗಳು ಬಂದಾಗ ಎಸ್ಪೆಷಲಿ ಮಾಲಾಶ್ರೀ ಅವ್ರದ್ದು ಯಾವುದೇ ಸಿನಿಮಾಗಳು ಅವಾಗ ಬರ್ತಿದ್ದಾಗ ಇದು ಮಾಲಾಶ್ರೀ ಬಳೆ, ಮಾಲಾಶ್ರೀ ಸೀರೆ ಈ ಥರ ಎಲ್ಲ ಬರ್ತಿತ್ತಂತೆ, ಹೌದಾ? ಹೌದು, ತುಂಬಾ ಜನ, ತುಂಬಾ ಲೇಡೀಸ್. ಈ ರಾಮಾಚಾರಿ ಬಂದಾಗ ಲಂಗದಾವಣಿ ತುಂಬಾ ಫುಲ್ ಫೇಮಸ್ ಅಂತೆ ಆಗ. ಆಮೇಲೆ ಬ್ಲೌಸ್ ಸ್ಟೈಲು, ಅದು ಜಡೆ ಹಾಕೊಳ್ಳೋದು, ಜಡೆ 2 ಜಡೆ ಅದು. ಆಮೇಲೆ ಬ್ಲೌಸ್, ಆಮೇಲೆ ಫಸ್ಟ್ ಕಟ್ಟಿಂಗ್ ತಂದಿದ್ದೆ ನಾನು. ಆಮೇಲೆ ನಂಜುಂಡಿ ಕಲ್ಯಾಣದ್ದು ಹೇರ್ ಕಟ್ ಮುಂದೆ ಹಿಂಗೆ ಅದು ಎಲ್ಲರೂ ಕಟ್ ಮಾಡೋಕೆ ಶುರು ಮಾಡ್ಬಿಟ್ಟೆ. ಎಲ್ಲಿ ನೋಡಿದ್ರು ಅದೇ, ಯಾರು ನೋಡಿದ್ರು ಅದೇ. ಆಮೇಲೆ ಈ ಸೈಡ್ ಪ್ರೊಫೈಲ್ ಬಂದಿದ್ದಲ್ಲ, ಇದು ಎವ್ರಿಬಡಿ ಸ್ಟಾರ್ಟೆಡ್. ಎಲ್ರಿಗೂ ಕರ್ಲಿ ಹೇಳಿದ್ರು ಹಿಂಗೆ ಕಟ್ ಮಾಡಿ ತುಂಬ ಇದೆ. ಆಮೇಲೆ ದೇ ಸ್ಟಾರ್ಟೆಡ್ ಸಮ್ವೇರ್ ಮಾಲಾಶ್ರೀ ಚಾಕ್ಲೇಟ್ಸ್ ಅಂತ ಏನೇನೋ ತುಂಬ ಕೇಳಿ ಬಂದಿದ್ದೀನಿ ಅಲ್ವಾ? ಎಸ್. ಯಾ, ನೆಕ್ಸ್ಟ್ ಫೋಟೋ ಈಗ ಇನ್ನೂ ಇಂಟ್ರೆಸ್ಟಿಂಗ್ ಇದೆ, ನೋಡೋಣ.
ಅಪರೂಪದಲ್ಲಿ ಅಪರೂಪದ ಫೋಟೋ ಇದು. ಎಸ್ ಮ್ಯಾಮ್. ಇಲ್ಲ ನಿಜವಾಗ್ಲೂ ಆ ಟೈಮಲ್ಲಿ ಕರೆಕ್ಟಾಗಿ ಎಲ್ರಿಗೂ ಮಕ್ಕಳು ಆ ಒಂದು ಅಲ್ವಾ? ಪೀರಿಯಡ್ ಅದು. ಸೊ ಎವ್ರಿ ಈಗ ಶ್ರುತೀಸ್ ಡಾಟರ್ ಮಿಲಿ ಅನ್ನಿ ಅಯ್ಯೋ ನಮ್ಮ ಆರ್ಯನ್ ಬಂದ್ಬಿಟ್ಟು ಆವಾಗಲೇ ಸುಧಾನ ನಿಮ್ಮ ಮಗಳನ್ನ ಫಸ್ಟ್ ಇಯರ್ ಬರ್ಡೇ ಆವಾಗಲೇ ಈಸ್ ಆಲ್ವೇಸ್ ಸುಧಾನ ನಿಮ್ಮ ಮಗಳು ಹಿಂದೆನೆ ಆವಾಗಲೇ ಅವನು ಫುಲ್ ಸೈಟ್ ಗೊತ್ತಾಗ್ತಾ ಇದೆ. ಆರ್ಯನ್ ಹೋಗಿಬಿಟ್ಟು ಅವಳನ್ನೇ ಹೋಗಿ ಯುನೋ ಶಿ ಈಸ್ ಟು ಪುಲ್ ಆ್ಯಂಡ್ ಪಾಪ ಫುಲ್ ಟೀಮ್ ಈಸ್ ಟು ಪ್ಲೇ. ಅನಿ ಮಿಲಿ ವೇರ್ ಮೋರ್ ವರ್ ಪ್ಲೇಯಿಂಗ್. ನಾನು ಕೇಕ್ ನೋಡ್ತಾ ಇದ್ದೀನಿ. ಕೇಕ್ ನೋಡ್ತಾ ಇದ್ದೆ. ಆಮೇಲೆ ಅಲ್ಲಿ ಆಲ್ಸೋ ಮೋರ್ ಯು ಅಂಡ್ ಮಿಲಿ ವೇರ್ ಬಟ್ ಇವನು ತುಂಬಾ ಇರಿಟೇಟ್ ಮಾಡ್ದ ಆರ್ಯನ್ ಅಲ್ವಾ? ಎಷ್ಟು ಚಂದ ಅನ್ಸುತ್ತೆ. ನಿಮ್ಮ ಆ ಬಾಂಡಿಂಗ್ ಇವಾಗ್ಲೂ ಹಂಗೆ ಇದೆ ಅಲ್ವಾ? ಸುಧಾರಾಣಿ ಅವರು, ಶ್ರುತಿ ಅವರು ಎಲ್ಲಾ ಒಂದು ಆ ಟೈಮ್ ನಾವು ಎವ್ರಿ ಡೇ ಮೀಟ್ ಮಾಡಿಲ್ಲ ಇಲ್ಲ ಮೀಟ್ ಮಾಡಿದ್ರೆ ಮಾತ್ರ ವಿಲ್ ಬಿ ಲೈಕ್ ಆಸ್ ಇಫ್ ವಿ ಆರ್ ಮೀಟಿಂಗ್ ಫ್ರಮ್ ಎವ್ರಿ ಡೇ ಮೀಟಿಂಗ್. ಆ ಒಂದು ಬಾಂಡ್ ಆ ಒಂದು ಫ್ರೆಂಡ್ಶಿಪ್ ಇದೆ. ಐ ಥಿಂಕ್ ಅವ್ರು ನಿಮಗೆ ಕೊಟ್ಟಂತ ಲವ್ ಇದೆಯಲ್ಲ, ನಿಮಗೆ ಯಾವುದೇ ಸಂದರ್ಭ ನೀವು ಒಂದ್ಸರಿ ಕಣ್ಣೀರು ಹಾಕಿದಾಗಲಿ ಅಥವಾ ಏನೋ ಮಿಸ್ ಮಾಡ್ಕೊಂಡಾಗಲಿ, ಲೈಫಲ್ಲಿ ಪ್ರತಿಯೊಬ್ಬರಿಗೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಆದರೆ ಡೌನ್ ಇದ್ದಾಗ, ದುಃಖದಲ್ಲಿದ್ದಾಗ ಬಂದು ಕೈ ಹಿಡಿದು ಮಾತಲ್ಲಿ ನಿಮಗೆ ಧೈರ್ಯ ಕೊಟ್ಟಿದ್ದು, ಆ ಥರ ತುಂಬ ಜನ ತುಂಬ ಇದು ಮಾಡಿದಾರಲ್ವಾ? ಆ ಥರ ಎಷ್ಟೊಂದು ಪ್ರೀತಿ ಕೊಟ್ಟಿದ್ದಾರಲ್ಲ. ನಿಜವಾಗ್ಲೂ ಹೇಳ್ಬೇಕು, ಅವತ್ತು ರಾಮ ವಿಷಯದ ಒಂದು ಇಂಡಸ್ಟ್ರಿಗೆ ಒಂದು ಎಲ್ರಿಗೂ ನನಗೆ ದೊಡ್ಡ ಶಾಕ್ ಅದು ಏನು ಆ ಟೈಮಲ್ಲಿ ಅವರು ಶ್ರುತಿ ಅವರು ಆಗಲಿ, ಸುಧಾರಾಣಿ ಆಗಲಿ, ಇಲ್ಲ ತಾರಾ ಅವರಾಗಲಿ, ಉಮಾಶ್ರೀ ಅವರಾಗಲಿ, ಟೋಟಲಿ ಆ ಇಂಡಸ್ಟ್ರಿ ಎಂಟೈರು ಎಲ್ಲೆಲ್ಲಿಂದೋ ಫ್ರಮ್ ತೆಲುಗು, ತಮಿಳ್ ಆ್ಯಂಡ್ ಈವನ್ ಫ್ರಮ್ ಬಾಂಬೆ ಆಲ್ಸೋ ದೇ ಕಾಲ್ಡ್ ಅಪ್. ದ ವೇ ಆಫ್ ಕನ್ಸರ್ನ್ ಇದೆಲ್ಲ ಪಾಪ. ಶ್ರುತಿ ಅಂತೂ ಸುಧಾರಾಣಿ ಆಲ್ಸೋ ಎವ್ರಿ ಸೆಕೆಂಡ್ ಡೇ ಎವ್ರಿ ಡೇ ಏನಮ್ಮ ಹೌ ಯು ವಾಟ್ ಯು ಅಂತ ಮಾತಾಡ್ಸ್ತಾನೆ ಇದ್ದವರು. ಬಟ್ ಅದೊಂದು ಸಿಕ್ಕೋದು ಇಟ್ಸ್ ರಿಯಲಿ ಅ ಗಾಡ್ಸ್ ಗಿಫ್ಟ್. ಆ ಒಂದು ಕಷ್ಟದಲ್ಲಿ ಮಾತಾಡೋದು ಈಗಲೂ ಅಷ್ಟೇ. ಲೊಕೇಶನ್ಗೆ ಹೋದರೆ ಶ್ರುತಿ ಪಕ್ಕದಲ್ಲೇ ಕೂತ್ಕೊಂಡು ಕೈ ಹಿಂಗೆ ಹಿಡ್ಕೊಂಡಿರ್ತಾರೆ. ಹಿಡ್ಕೊಂಡು ಶುಡ್ ಬಿ ಕೀಪ್ ಟಾಕಿಂಗ್, ಏನು ಮಾಲ ಊಟ ಮಾಡ್ದೆ, ಏನಾಗ್ತಾಯಿದೆ ಶಿ ಅನ್ನಿ ಪ್ರತಿ ಫ್ರೇಮ್ಗೂ ಶಿ ಎಂಜಾಯ್ಸ್. ಏನು ಹಿಂಗೆ ಮಾಡ್ತಾಳೆ ನೋಡಿ ಅವಳು ಅಂತ. ಶಿ ಈಸ್ ಸೋ ಗುಡ್. ಲೈಕ್ ಇವನ್ ಮಿಲಿ ಕೂಡ ನನಗೂ ಕೂಡ ಈ ಶೂಟಿಂಗ್ ಟೈಮಲ್ಲಿ ಶ್ರುತಿ ಮ್ಯಾಮ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಆ್ಯಂಡ್ ಅವರು ಸೆಟ್ಗೆ ಬರೋದು ಬಿಕಾಸ್ ಅಮ್ಮ ಬರ್ತಾ ಇದ್ದಾರೆ ಅಂತ. ಅಂದರೆ ನಾನು ಬರ್ತೀನಿ, ನನಗೆ ಮಾಲಾಶ್ರೀ ಅವ್ರು ಇದ್ದಾರೆ, ನನ್ನ ಫ್ರೆಂಡ್ ಇದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ನಾವು ನಗ್ತಾ ಇರ್ತೀವಿ. ಅಂದರೆ ಹ್ಯಾಪಿನೆಸ್ ಜೊತೆ ಎಂಟರ್ ಆಗ್ತಾ ಇದೆ ಅಲ್ಲಿ. ಟೋಟಲಿ ಒಂದು ಅಟ್ಮಾಸ್ಫಿಯರ್ ಇಟ್ ಯೂಸ್ ಟು ಲೈಕ್ ವಿನೋದ್ ಅಳ್ವಾ ಅವರಿದ್ರು, ಜಗಪತಿ ಬಾಬು ಇದ್ರು. ಸೊ ಎಲ್ಲ ಇವಳು ಹೇಳ್ಬೇಕು, ಜಗಪತಿ ಬಾಬು ಅಂದ್ರೆ ಶಿ ಇಸ್ ಬಿಗ್ಗೆಸ್ಟ್ ಫ್ಯಾನ್ ಇವಳು. ಅದು ಜಗಪತಿ ಬಾಬು ಬರೀ ಶಿ ವಾಸ್ ಫಸ್ಟ್ ಡೇ ಕನ್ನಡ ಮಾತಾಡ್ಬಾರ್ದ ಏನ್ ಮಾಡ್ಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ. ನಾನು ಏನ್ ಅಂದ್ರೆ ಒಂದು ಪ್ಯಾನಿಕ್ ಇಲ್ಲಿದೆ ಆ ದಿನ. ಬಟ್ ಅಮ್ಮನೇ ಕರ್ಕೊಂಡು ಹೋಗಿ ಇಲ್ಲ ಬಾ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ. ಈ ಸೋ ಸ್ವೀಟ್ ಪರ್ಸನ್, ಸೋ ವೆರಿ ಗುಡ್ ನಿಜವಾಗ್ಲು. ಹೌದು ಹೌದು. ನಿಮಗೆ ತುಂಬಾ ಇಷ್ಟವಾದ ಸೀನ್ ಯಾವುದು ಸಿನಿಮಾಲಿ ಕಾಟೇರಲ್ಲಿ? ತುಂಬಾ ಸೀನ್ಸ್ ಇದೆ. ನಾನು ಆ ಥರ ಒಂದು ಸೀನ್ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ತುಂಬಾ ಎಂಜಾಯ್ ಮಾಡಿದ್ದು? ಎಂಜಾಯ್ ಡಾನ್ಸ್ ಪಸಂದ್ ಆಗೋನೆ ತುಂಬಾ ಎಂಜಾಯ್ ಮಾಡಿದ್ದೀನಿ. ಆ ಸಾಂಗ್ ಅಲ್ಲಿ ಆ ಒಂದು ಎನರ್ಜಿ ಇದೆ, ಆ ಫೀಲ್ ಇದೆ, ನಾಟಿನೆಸ್, ಆ ಒಂದು ಡಾನ್ಸ್ ಮಾಡೋ ಎನರ್ಜಿ ಇದೆ ಅಲ್ಲ, ಅದು ತುಂಬಾ ಎಂಜಾಯ್ ಮಾಡಿದೆ. ವಾವ್. ನೆಕ್ಸ್ಟ್ ಫೋಟೋ ನೋಡೋಣ, ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿಂದ ಎತ್ಕೊಂಡ್ ಬಂದ್ರಿ ಈ ಫೋಟೋನ ಅಂತ ಸಾಕಾಯ್ತು. When she got matured ಟೈಮಲ್ಲಿ. ಸೊ ವೆರಿ ನನಗೆ ಒಂಥರ ಶಾಕ್. ಓ ಮೈ ಗಾಡ್, ಸೊ ಸ್ಮಾಲ್ ನನಗೆ. ಬಟ್ ಆದರೂ ಈಗಲೂ ಶೀಸ್ ನಾನು ಈಗಲೂ ಅವಳು ಅನಿ ಪಾಪ ಇವಳಕ್ಕ ಬೈತಾ ಇರ್ತಾರೆ, ಮಮ್ಮಿ ಪಾಪ ಪಕ್ಕದಲ್ಲಿ ಇರ್ತೀಯ. ಎಲ್ಲರ ಮುಂದೆ ಪಾಪ ಅಂತ ಕರಿತಾರೆ. ಇಲ್ಲ ಬಟ್ ಆವಾಗ ಕೂಡ ನನಗೇನಂದ್ರೆ ನಮ್ದು ಆ ಶಾಸ್ತ್ರಗಳಿರುತ್ತೆ ಅಲ್ಲ, ಅದೆಲ್ಲ ಫಾಲೋ ಮಾಡ್ಬೇಕಂದ್ರೆ ನಂಗೆ ತುಂಬಾ ಬೇಜಾರು ಅನಿಸ್ತು. ನಮ್ಗೆ ರಾಮಾಚಾರಿ ಟೈಮಲ್ಲಿ ಅದು ಹಾಕ್ಲೇಬೇಕು, ಬೇವಿನ ಸೊಪ್ಪಿಂದು ಇದು ಮತ್ತೆ ಬಿಳಿ ಪಂಚೆ ಅದೆಲ್ಲ. ಸೊ ಅದೆಲ್ಲ ತುಂಬಾ ಅಂದ್ರೆ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರು ಅದೆಲ್ಲ. ಈಗಲೂ ಕೂಡ ಅದಕ್ಕೆ ಗೈಡ್ ಮಾಡ್ತಾ ಇದ್ದಾರೆ ನನ್ನ, ನಾನೇನೋ ಮಾಡ್ತಾ ಇದ್ದಾರೆ. ಇಟ್ಸ್ ಅ ವೆರಿ ಎಮೋಷನಲ್. ಇದು ಒಂದು ಅಮ್ಮನಿಗೆ ಮಗಳನ್ನ ಈ ಒಂದು ಸ್ಟೇಜ್ ಅಲ್ಲಿ ನೋಡುವಂತದ್ದು ಹಂತದಲ್ಲಿ ವೆರಿ ಎಮೋಷನಲ್ ಅಲ್ವಾ? ವೆರಿ ಹ್ಯಾಪಿ ಮೂಮೆಂಟ್ ಅದು. ಹೌದು ಹೌದು. ಸೋ ಸ್ವೀಟ್. ನೆಕ್ಸ್ಟ್ ಫೋಟೋ ನೋಡೋಣ.
ಇದು ವೆನ್ ಐ ವಾಸ್ ಡೂಯಿಂಗ್ ಗಜಪತಿ ಗೌರಭಂಗ ಫಿಲಮ್ ಅನಿಸುತ್ತೆ. ಆವಾಗ ಐ ಥಿಂಕ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹುಟ್ಟುಹಬ್ಬ. ಸೊ ಹಿ ವಾಸ್ ಎಲ್ರಿಗೂ ಊಟ ಹಿ ಹಸ್ ಗಾನ್ ಫಾರ್ ಅವ್ರಿಗೆ ಅಲ್ಲಿ ಫುಲ್ಲು ಒಂದು ಸ್ಟ್ರೀಟು ಆ ರೋಡೇ ಫುಲ್ಲು ಒಂದು ಹಂಗಿರಲ್ಲ ಆ ಜನ ಇದು ಅಲ್ವಾ? ಸೊ ಅವರು ಅಲ್ಲೆಲ್ಲ ಊಟ ಅರೇಂಜ್ ಮಾಡುವಾಗ ನನಗೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋ ಅದೃಷ್ಟ ಸಿಕ್ತು. ಅವರೇ ಸೂಪರ್. ಪಕ್ಕದಲ್ಲಿ ಕೂತ್ಕೊ ಅಂತ ಹೇಳಿ. ಬಟ್ ಅವ್ರು ಊಟ ಮಾಡುವಾಗ ನೋಡ್ತಾ ಇದ್ರೆ ಎಂಥವ್ರಿಗೂ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಬೇಡ ಅನ್ಸುತ್ತೆ. ವೇ ಹಿ ಎಂಜಾಯ್ಸ್ ಈಟಿಂಗ್ ಈಚ್. ಆಮೇಲೆ ಪ್ರತಿಯೊಂದು ಎಷ್ಟು ಇಲ್ಲಿ ಎಂಜಾಯ್ ನೀನು ಹಾಕ್ಸ್ಕೋ, ನೀನು ತಿನ್ನು ಅಂತ. ಈಸ್ ರಿಯಲಿ ಐ ಆಮ್ ಸೋ ಬ್ಲೆಸ್ಡ್. ಎಸ್ 100%. ನೀವು ಆಕ್ಟ್ ಮಾಡದೇ ಇರೋ ಸ್ಟಾರ್ಗಳೇ ಇಲ್ಲ. ಈಗ ಆರಾಧನಾ ಯಾರ್ಯಾರು ಲಿಸ್ಟ್ ಅಲ್ಲಿ ಇಟ್ಟಿದ್ದಾರೆ ಒಂದ್ಸರಿ ಹೇಳ್ಬೋದಾ? ನೆಕ್ಸ್ಟ್ ಯಾರ್ಯಾರು? ಎಲ್ಲರೂ ಲಿಸ್ಟ್ ಅಲ್ಲಿ ಇದ್ದಾರೆ. ಎಲ್ಲರೂ ಲಿಸ್ಟ್ ಅಲ್ಲಿ ಇದ್ದಾರೆ. ಬರ್ಕಳ್ರಯ್ಯ. ಓಕೆ. ಎಲ್ಲ ಜೊತೆ ಅಂದರೆ ನಾನು ಮೇನ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಆ್ಯಕ್ಟರ್ಸ್ ಅಷ್ಟೇ ಇಲ್ಲ, ಟೆಕ್ನಿಷಿಯನ್ಸ್ ಜೊತೆ, ಡೈರೆಕ್ಟರ್ಸ್ ಜೊತೆ ನಾನು ಕೆಲಸ ಮಾಡಬೇಕಂತ ನನ್ನ ಆಸೆ. ಡೆಫಿನೆಟ್ಲಿ. ಸೊ ನಿಮ್ಮ ಒಂದು ಟಾಪ್ 5 ಹೀರೋಸ್ ಅಂತ ಹೇಳಿದ್ರೆ ಆರಾಧನಾ ಯಾರ್ಯಾರನ್ನ ತಗೋತಾರೆ? ನೆಕ್ಸ್ಟ್ ಸಿನಿಮಾಗಳಿಗೆ ಯಾರು ತಗೋಬೇಕು ಅಂತ ಅನ್ನೋದಾದ್ರೆ ಅವ್ರು ನನಗೆ ಹೇಳ್ಬೇಕು. ನಂಗೆ ಚಾನ್ಸ್ ಕೊಟ್ಟಿದ್ರೆ ನಾನು 5 ಹೀರೋಸ್ ಹೇಳ್ತೀನಿ. ಇಲ್ಲ, ಬಟ್ ಎಲ್ಲ ಜೊತೆ ಕೆಲಸ ಮಾಡಬೇಕು. ಟಾಪ್ 5 ಅಂತ ಏನಿಲ್ಲ. ಓಕೆ, ಕ್ಯಾರೆಕ್ಟರ್ಸ್ ಬಗ್ಗೆ ಏನು ಐಡಿಯಾ ಇದೆ? ನೆಕ್ಸ್ಟ್ ನಾನು ಈ ಥರದ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ಆರಾಧನಾ ಆಸೆ ಏನು? ನನಗೆ ಮೇನ್ಲಿ ಏನಂದರೆ ಅಮ್ಮದು ಅವ್ರದ್ದು ಆ ಕರಿಯರ್ ನೋಡಿ ಅವ್ರಿಗೆ ಸಿಕ್ಕಿರೋ ಆ ಡಿಫ್ರೆಂಟ್ ಕ್ಯಾರೆಕ್ಟರ್ಸು ವೆರೈಟಿಲಿರಲಿ, ಇಮೋಷನ್ಸಲ್ಲಿರಲಿ, ಲುಕ್ಕಲ್ಲಿರಲಿ, ಅಷ್ಟೊಂದು ವೆರೈಟಿ ಸಿಕ್ಕಿದೆ ಅವ್ರಿಗೆ. ಸೊ ನನಗೂ ಆ ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಸಿಗಬೇಕು, ಇಂಪಾರ್ಟೆನ್ಸ್ ಸಿಗಬೇಕು ಮೂವಿಲಿ ಅಂತ ಅದು ನನ್ನ ಆಸೆ. ಅಲ್ವಾ? ಎಷ್ಟು ಅಮ್ಮ ಹೇಳ್ತಿದ್ರು, ಅವಾಗಿದ್ದಿದ್ದು ಕಾಂಪಿಟೇಷನ್ ಬೇರೆ, ಇವಾಗಿರೋ ಕಾಂಪಿಟೇಷನ್ ಬೇರೆ, ಇವಾಗ ಎಷ್ಟು ಕಾಂಪಿಟೇಷನ್ ಇದೆ ಅಂತ. ಹೆಂಗೆ ತಗೋತೀರಾ ಅದನ್ನು? ಅದು ಅಂದರೆ ಅಫ್ಕೋರ್ಸ್ ಮೋಟಿವೇಶನ್ ಆಗಿ ನಾನು ತೊಗೋಬೇಕು. ಬಿಕಾಸ್ ಅದು ತುಂಬ ಪ್ರೆಷರಾಗಿ ತೊಗೊಂಡ್ಬಿಟ್ರೆ ಅದು ಸ್ಟಿಫ್ ಆಗಿಬಿಡ್ತೀವಿ ಅಂತ. ಸೊ ಕಾಂಪಿಟೇಷನ್ ಇದೆ, ಅದು ನಿಜ. ಆ ಕಾಂಪಿಟೇಷನ್ನ ಫೇಸ್ ಮಾಡಬೇಕು, ಕಷ್ಟಪಡಬೇಕು, ಆ್ಯಂಡ್ ಕೆಲಸನ ತುಂಬ ಸೀರಿಯಸ್ ಆಗಿ ತೊಗೋಬೇಕು. ಅದು ಕೇರ್ಲೆಸ್ ಆಗಿ ಇರಬಾರ್ದು ಅಂತ. ಎಸ್. ಸೊ ಕಾಟೇರ ತರುಣ್ ಅವರು, ಡೈರೆಕ್ಟರ್ ತರುಣ್ ಅವರು ನಿಮಗೆ ಕೊಟ್ಟ ಸಜೆಷನ್ಸ್ ಏನು ಸಿನಿಮಾ ಮಾಡುವಾಗ? ಅವರು ಅಂದರೆ ಬಿಗಿನಿಂಗಿಂದ ನೀನು ಈ ಮೂವಿ ಮಾಡ್ತಾ ಇದೆಯಾ ಅಂತ ಅವಾಗಿಂದ ಲಾಸ್ಟ್ ಡೇ ಆಫ್ ಶೂಟ್ ತನಕ ಅವರು ನನ್ನ ಕೈ ಇಟ್ಕೊಂಡು ನನ್ನ ಗೈಡ್ ಮಾಡಿದ್ದಾರೆ. ತುಂಬ ಸಜೆಷನ್ಸ್ ಕೊಟ್ಟಿದ್ದಾರೆ, ತುಂಬ ಗೈಡ್ ಮಾಡಿದ್ದಾರೆ. ಅದ್ರ ಜೊತೆ ಎಂಕರೇಜ್ಮೆಂಟು. ನನ್ನ ಒಂದು ಪ್ರೊಫೆಷ್ನಲ್ ಆಗಿ, ನೀನು ನ್ಯೂ ಕಮರ್ ಆಗಿ ಈ ಬ್ಯಾಕ್ಗ್ರೌಂಡ್ ಜೊತೆ ಬಂದಿದೆ ಅಂತ ಅವ್ರು ಅದ್ರ ಬಗ್ಗೆ ಏನೂ ತಿಳ್ಕೊಂಡಿಲ್ಲ. ನೀನು ಪ್ರೊಫೆಷ್ನಲ್ ಆ್ಯಕ್ಟರ್ ಆಗಿ ನಾನು ಹೆಂಗೆ ಮಾತಾಡಬೇಕು, ನಿನಗೆ ಹೆಂಗೆ ಗೈಡ್ ಮಾಡಬೇಕು, ಡೈರೆಕ್ಟ್ ಮಾಡಬೇಕು, ಅದು ಅವ್ರ ಮೈಂಡಲ್ಲಿ ಇಟ್ಕೊಂಡು ಈ ಕಾಟೇರ ಮೂವಿಗೆ ಈ ಎಕ್ಸ್ಪೆಕ್ಟೇಷನ್ ಇದೆ, ಈ ಸ್ಟ್ಯಾಂಡರ್ಡ್ ಇದೆ, ನಿನ್ನ ಕ್ಯಾರೆಕ್ಟರ್ಗೆ ತುಂಬ ಇಂಪಾರ್ಟೆನ್ಸ್ ಇದೆ, ನೀನು ಅದು ಮೀಟ್ ಮಾಡಬೇಕು. ಚಾಲೆಂಜಿಂಗ್ ಆಗಿರುತ್ತೆ, ಬಟ್ ನಾನು ಇದ್ದೀನಿ, ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಮಾಡು ಅಂತ ತುಂಬ ಅಂದರೆ ತುಂಬ ಕಂಫರ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ವಾವ್. ನಿಜವಾಗ್ಲೂ ಇಷ್ಟೊಂದು ಇದು ಅಮ್ಮನ ನೋಡಿ, ಅಪ್ಪನ ಪ್ರೊಡಕ್ಷನ್ನ ನೋಡಿ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದಾರೆ ಅನ್ಸುತ್ತೆ. ಪ್ರೊಡಕ್ಷನ್ನು ಕೂಡ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರಾ? ಆರ್ಯನ್ ಆ್ಯಂಡ್ ಆರಾಧನಾ. ಶಿ ಈಸ್ ಅ ಪ್ರೊಪ್ರೈಟರ್ ಆಫ್ ರಾಮು ಫಿಲ್ಮ್ಸ್. ಬಟ್ ಆರ್ಯನ್ಗೆ ತುಂಬ ಇಂಟ್ರೆಸ್ಟ್ ಇದೆ. ಆರ್ಯನ್ ಬಿಕಾಸ್ ಅವನಿಗೆ ಚಿಕ್ಕ ವಯಸ್ಸಿಂದನೇ ರಾಮು ಅವ್ರ ಜೊತೆಲಿ ಇದ್ದು ಪ್ರತಿಯೊಂದು ಪಿಕ್ಚರು ಅವರು ಸಿಂಗಲ್ ಥಿಯೇಟ್ರಲ್ಲಿ ಫಸ್ಟ್ ಶೋಗೆ ಕರ್ಕೊಂಡು ಹೋಗಿ ತೋರಿಸೋದ ಪ್ಯಾಷನ್ ಈ ಶೋಡ್ ಅಬೌಟ್ ದ ಫಿಲ್ಮ್. ಸೊ ಅವನಿಗೆ ತುಂಬ ಇಷ್ಟ ಅಪ್ಪ ಜೊತೆಲಿದ್ದು ಆ ಒಂದು ಪ್ರೊಡಕ್ಷನ್ ಮಾಡಬೇಕು, ಐ ಹ್ಯಾವ್ ಟು ಕಂಟಿನ್ಯೂ ದ್ಯಾಟ್ ಅನ್ನೋದು. ಹಂಗೆ ಅಪ್ಪನ ಆಸೆ ಅವನು ಹೀರೋ ಆಗಬೇಕು ಅಂತ. ಶಿ ಈಸ್ ಮೋರ್ ಆಫ್ ಜೊತೆನೂ ಅವ್ರು ಅಂದರೆ ನನಗೆ ಆ ಮ್ಯಾಥ್ಸು ಅಕೌಂಟ್ ಫೇವ್ರೆಟ್ ಸಬ್ಜೆಕ್ಟ್ ಆಗಿತ್ತಲ್ಲ. ಸೊ ನನ್ನ ಜೊತೆ ಅವ್ರ ಅಕೌಂಟ್ಸ್ ತುಂಬ ಶೇರ್ ಮಾಡ್ತಾಯಿದ್ರು. ಆ ಅಗ್ರಿಮೆಂಟ್ಸ್ ಇರಲಿ, ನನ್ನ ಕೈಯಿಂದ ಮತ್ತೆ ಒಂದು ಪ್ರೂಫ್ ರೀಡ್ ಮಾಡಿಸ್ತಾಯಿದ್ರು, ಅದೆಲ್ಲ ಇತ್ತು. ಬಟ್ ಐ ಥಿಂಕ್ ನನಗೆ ಆ ಬಿಸ್ನೆಸ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಬಟ್ ಅಫ್ಕೋರ್ಸ್ ಚೆಕ್ ಸೈನ್ ಮಾಡ್ತೀನಿ. ತಮ್ಮಗೆ ತುಂಬ ಇಂಟ್ರೆಸ್ಟ್. ಸೊ ಫಸ್ಟ್ ಸಿನಿಮಾದು ರೆಮ್ಯುನರೇಷನ್ ಎಷ್ಟು ಬಂತು? ಅದನ್ನ ಡೆಫಿನೆಟ್ಲಿ ಏನೋ ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಿರ್ತೀರಾ, ಏನು ಅಂತ ಕೇಳ್ಬೋದಾ? ಐ ಥಿಂಕ್ ಫಸ್ಟು ನಾನು ಆ್ಯಕ್ಚುಲಿ ಅವಳು ಫಸ್ಟು ರಿಮಂಡ್ರೇಷನ್ ಅನ್ನೋಕ್ಕಿಂತ ಅವಳು ಅದು ಕೇಳೇ ಇಲ್ಲ ನನ್ನ. ಬಿಕಾಸ್ ನನಗೆ ಅವಳು ಯಾವತ್ತೂ ವೆರಿ ಸರ್ಪ್ರೈಸಿಂಗ್, ಇಲ್ಲಿ ತನಕ ನನ್ನ ಮಗಳು ಕೇಳಿಲ್ಲ, ಮಮ್ಮಿ ನೀನು ಎಷ್ಟು ತಗೊಳ್ತಾ ಇದೆಯಾ ಫಿಲ್ಮ್ಗೆ ಅಂತ.
ದೇ ಒನ್ಲಿ ಸಾ ಮಮ್ಮಿ ಯು ಸೋ ಬಿಗ್, ಮಮ್ಮಿ ಯು ಸೋ ಬಿಗ್. ಈಗ ಅವಳಿಗೆ ಪಿಕ್ಚರ್ ಬಂದ ತಕ್ಷಣ ಶಿ ನೆವರ್ ಥಾಟ್ ಅಬೌಟ್ ಅ ರಿಮಂಡ್ರೇಷನು ಏನೂ ಇಲ್ಲ. ನಾನು ಅವ್ರಿಗೆ ಇದು ಮಾಡಿ ಡೆಫಿನೆಟ್ಲಿ ನಾನು ಹೇಳ್ತಾ ಇದ್ದೀನಿ. ಈವನ್ ಅವಳು ಇಲ್ಲಿವರೆಗೂ ಐ ಡೋಂಟ್ ಥಿಂಕ್ ಸೊ ಬರೀ ಏನಂದರೆ ಶಾಪಿಂಗ್ ಮಾಡಿದ್ರು ಕೆಲವೊಂದು. ಇಲ್ಲ, ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬರ್ತಾ ಇದ್ದೀನಿ. ನನಗೆ ಈ ಮೂವಿ ಸಿಕ್ಕ ಮೇಲೆ, ಈ ಲಾಂಚ್ ಸಿಕ್ಕ ಮೇಲೆ ನನಗೆ ಇದಕ್ಕೆ ಅಂದರೆ ದುಡ್ಡು ಬರುತ್ತಾ ಅಂತ ನನಗೆ ಆ ಯೋಚನೆ ಇದ್ದಿಲ್ಲ. ಸೊ ಅದು ವೆರಿ ಲೈಕ್ ಸೆಕೆಂಡರಿ. ಆ್ಯಂಡ್ ಐ ಥಿಂಕ್ ನಾನು ಫಸ್ಟ್ ಥಿಂಗ್ ಏನು ಮಾಡಿದೆ ಅಂದರೆ ಅಜ್ಜಿಗೆ ಏನೋ ತಗೊಂಡಿದ್ದೆ. ಅವ್ರಿಗೆ ಆ ವಾಚ್ ಎಲ್ಲ ತುಂಬ ಇಷ್ಟ ಅಂತ, ಅದು ಪರ್ಸು. ಬಿಕಾಸ್ ಅವ್ರಿಗೆ ಅಂದರೆ ಅಮ್ಮ ಅವ್ರ ಕೈ ಇಟ್ಕೊಂಡು ಲಾಂಚ್ ಮಾಡಿದ್ರು. ಸೊ ಅವ್ರಿಗೆ ನನ್ನ ಕಡೆಯಿಂದ ಗಿಫ್ಟು. ವಾವ್ 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 ಆ್ಯಂಡ್ ವಂಡರ್ಫುಲ್ ಮ್ಯಾಮ್. ಸೊ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್ ಇಬ್ಬರಿಗೂ ಕೂಡ. ನಿಮಗೆ ಹ್ಯಾಪಿ ಅನ್ನೋವಂಥದ್ದು ಕಾಟೇರ ಸಿನಿಮಾದ ಸಕ್ಸಸ್ ಜೊತೆಗೆ ಬಂದಿದೆ. ಸೊ ಇಬ್ರಿಗೂ ಕೂಡ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಈ ವರ್ಷ ಅಲ್ಲ, ಪ್ರತಿ ವರ್ಷ ಕೂಡ ಇಷ್ಟೇ ಖುಷಿಯಾಗಿರಲಿ. ನಿಮಗೆ ಈ ಒಂದು ಖುಷಿಯನ್ನು ಹಂಚಿಕೊಳ್ಳುವಂಥ ನಮ್ಮ ಜೊತೆಗೆ ಒಂದು ಸಂದರ್ಭ ನಮಗೂ ತುಂಬ ಖುಷಿ ಆಯಿತು ನೀವು ಬಂದದ್ದು. ನಿಮಗೆ ಏನು ಅನ್ನಿಸ್ತು ಮ್ಯಾಮ್? ನನ್ನ ನಿಜವಾಗ್ಲೂ ಖುಷಿ ಆಯಿತು. ಈ ಒಂದು ಇಷ್ಟೊತ್ತು ನಾವು ಈ ಸೆಲೆಬ್ರೇಷನ್ನ ಮಾಡ್ಕೊಂಡಿದ್ದು. ಆಮೇಲೆ ನೀವು ಥ್ಯಾಂಕ್ ಯು ಸೋ ಮಚ್. ನೀವು ಅಲೆದೆಲ್ಲ ನಂಗೆ ತೋರಿಸಿ ನ್ಯಾಪ್ಸಿದ್ದು. ಆ್ಯಂಡ್ ಇಟ್ ಈಸ್ ಸೋ ಸ್ವೀಟ್. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಸುವರ್ಣ ಆ್ಯಂಡ್ ಸುಗನ್ನ. ಆ್ಯಂಡ್ ನಿಜವಾಗ್ಲೂ ನಂಗೆ ತುಂಬ ಖುಷಿ ಅನಿಸ್ತು. ಆಲ್ ಟೀಮ್ ವರ್ಕ್ ಮ್ಯಾಮ್, ಫುಲ್ ಎಲ್ಲರೂ I should thank you all, everybody. ಈಗ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ, ಹಕ್ಕಿಂದ ಕೇಳ್ತಾ ಇದ್ದೀನಿ, ವಿತ್ ರೈಟ್ಸ್. ನೀವೆಲ್ಲ ನನಗೆ ಇಷ್ಟೊಂದು ಪ್ರೀತಿ, ವಿಶ್ವಾಸ, ಆಶೀರ್ವಾದ ಕೊಟ್ಟು, ಲವ್ ಕೊಟ್ಟು ಇಲ್ಲಿ ನನಗೆ ಇಷ್ಟು ಮಾಡ್ತಾ ಇದ್ದಾರೆ. ನಾಳೆ ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳು ಕೊಡ್ಬೇಕು ನೀವೆಲ್ಲರೂ. ಸೊ ನಾನು ಇಲ್ಲೇ ಇಲ್ಲ, ಎಂಟೈರ್ ಕರ್ನಾಟಕ ಕಲಾಭಿಮಾನಿಗಳಿಗೆ, ಎಂಟೈರ್ ಕರ್ನಾಟಕ ಜನತೆಗೆ ನಾನು ಕೇಳ್ಕೊಳ್ಳೋದು, ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸದಿಂದ ನಾನು ಇಲ್ಲಿದ್ದೀನಿ. ಈಗ ಇದಕ್ಕಿಂತ ಹೆಚ್ಚಾಗಿ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಕೊಟ್ಟು ಅವಳು ಬೆಳೆಸಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಕಾಟೇರ ಇಂಥ ಒಂದು ಸಕ್ಸಸ್ ಕೊಟ್ಟಿದ್ದಕ್ಕೆ ರಿಯಲಿ ಐ ಲವ್ ಯು ಆಲ್. ಇನ್ನೂ ಇದು ಸಕ್ಸಸ್ ಹಂಗೆ ಕಂಟಿನ್ಯೂ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಡೆಫಿನೆಟ್ಲಿ ಮ್ಯಾಮ್. ಸೊ ಸಿಹಿಯಾಗಿ ಇಷ್ಟೊಂದು ದೊಡ್ಡ ಸಕ್ಸಸ್ ಸಿಕ್ಕಿರೋದ್ರಿಂದ ಸಿಹಿಯಾಗಿ ನಾವು ಈ ಕಾರ್ಯಕ್ರಮನ ಎಂಡ್ ಮಾಡೋಣ. ಹೊಸ ವರ್ಷ ಇನ್ನೇನು ಹತ್ರ ಬರ್ತಾ ಇದೆ, ನಿಮಿಷಗಳು ಬಾಕಿ ಇದೆ. ಎಸ್, ನಮ್ಮ ಚೀಫ್ ಎಡಿಟರ್ ರವಿ ಹೆಗ್ಡೆ ಸರ್ಗೆ ಪ್ಲೀಸ್ ಬರಬೇಕು ಅಂತ ಕೇಳ್ಕೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.